ಇವತ್ತಿನಿಂದ 4 ದಿವಸ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ಪಾಶ್ಚಾತ್ಯ ಮಹಾಕಾವ್ಯಗಳ ಪರಿಚಯ ಮಾಡಿಕೊಡೋರಿದ್ದಾರೆ. ಹಿಂದಿನ ದಶಕಗಳಲ್ಲಿ ಪ್ರೊಫೆಸರ್ ಎನ್ ಮೂರ್ತರಾಯರು, ಪ್ರೊಫೆಸರ್ ಕೆ ಅನಂತರಾಮಯ್ಯ ಮೊದಲಾದವರಿಂದ ಪಾಶ್ಚಾತ್ಯ ಸಾಹಿತ್ಯ ಕೃತಿಗಳನ್ನು ಕುರಿತು ಇಲ್ಲಿ ಅನೇಕ ಉಪನ್ಯಾಸಗಳು ಆಗ್ತಾಯಿದ್ದವು. ಈಚಿನ ವರ್ಷಗಳಲ್ಲಿ ಬದಲಾದ ಪ್ರಾಕಾರದಿಂದಾಗಿ ಅಂಥ ಕಾರ್ಯಕ್ರಮಗಳು ಅಷ್ಟಾಗಿ ನಡೆದಿಲ್ಲ. ಕೆಲವು ವರ್ಷ ಹಿಂದೆ ಪ್ರೊಫೆಸರ್ ಎಸ್ ರಾಮಸ್ವಾಮಿ ಅವರು ಕೆನಡಿಯನ್ ಲಿಟ್ರೇಚರ್ ಬಗ್ಗೆ ಮಾತಾಡಿದರು. ಈಗೊಂದು 4 ವರ್ಷ ಹಿಂದೆ ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿರಾಯರು ಕಿಂಗ್ಲಿಯರ್ ಬಗ್ಗೆ ಮಾತಾಡಿದರು. ಈ ರೀತಿ ಒಂದೊಂದು ಕಾರ್ಯಕ್ರಮ ಆಗಿದೆ. ಆದರೆ ಒಟ್ಟಿನ ಮೇಲೆ ಇದು ಹಿಂದೆ ಬಿದ್ದಿರುವ ವಿಷಯ. ಅದಕ್ಕೆ ಸ್ವಲ್ಪನಾದರೂ ನ್ಯಾಯ ಸಲ್ಲಿಸೋಣ ಅನ್ನುವ ದೃಷ್ಟಿಯಿಂದ ಈ ವರ್ಷಾರ್ಧದಲ್ಲಿ 3 ಸರಣಿಗಳು ಆಯೋಜನೆಗೊಂಡಿದ್ದು, ಅದರಲ್ಲಿ ಮೊದಲನೇ ಸರಣಿ ಇವತ್ತು ಪ್ರಾರಂಭ ಆಗ್ತಾಯಿದೆ. ಪಾಶ್ಚಾತ್ಯ ಪ್ರಪಂಚದ ಸಾಹಿತ್ಯ ಕೃಷಿ ಆರಂಭ ಆಗೋದು ಕ್ರಿಸ್ತಪೂರ್ವ 9ನೇ ಶತಮಾನದ ಹೋಮರನ ಉಜ್ವಲ ಕಾವ್ಯದ್ವಯ ಇಲಿಯಡ್ ಒಡೆಸ್ಸಿಗಳಿಂದ ಅಂತ ಹೇಳಬಹುದು. ಅದಕ್ಕೂ ಹಿಂದಿಂದ ಕೆಲವು ಉಲ್ಲೇಖಗಳು ಹೇಳುತ್ತವೆ. ಕ್ರಿಸ್ತಪೂರ್ವ 4-5ನೇ ಶತಮಾನಗಳಲ್ಲಿ ಈಸ್ಕಿಲಸ್, ಯೂರಿಪಿಡೀಸ್, ಸೋಫೋಕ್ಲೀಸ್ ಅವರ ರುದ್ರ ನಾಟಕಗಳು ಬಂದವು. ಅದಾದ 3 ಶತಮಾನಗಳಾದ ಮೇಲೆ ಲ್ಯಾಟಿನ್ನ ವರ್ಜಿಲ್ ಮೊದಲಾದವರ ಕಾವ್ಯಕೃತಿಗಳನ್ನು ನೋಡ್ತೇವೆ. ಇಂಗ್ಲೀಷ್ ಅಂತ ಜಗತ್ತಿಗೆ ಪರಿಚಿತವಾಗಿರುವ ಭಾಷೆ ಆಕೃತಿ ಪಡ್ಕೊಂಡದ್ದೇ ಕ್ರಿಸ್ತಶಕ 7ನೇ ಶತಮಾನದಿಂದ 11ನೇ ಶತಮಾನದವರೆಗಿನ 500 ವರ್ಷಗಳಲ್ಲಿ. ಆ ಅವಧಿಯ ಕೆಲವು ತುಣುಕುಗಳಷ್ಟೇ ನಮಗೆ ಸಿಗ್ತವೆ. ಕಾವ್ಯ ಅಂತ ಕರೀಬಹುದಾದ ಕೃತಿಗಳು ನಮಗೆ ಸಿಗೋದು 14ನೇ ಶತಮಾನದಿಂದ ಈಚೆಗೆ. ಚಾಸರ್ ಕ್ಯಾಂಟರ್ಬರಿ ಟೇಲ್ಸ್ ಬರೆದದ್ದು 14ನೇ ಶತಮಾನದಲ್ಲಿ. ಒಂದು ವಿಚಿತ್ರ ವಿದ್ಯಮಾನ ಅಂದರೆ, ನಮ್ಮಲ್ಲಿರೋ ಹಾಗೆ ಪಾಶ್ಚಾತ್ಯ ಭಾಷೆಗಳಲ್ಲೂ ಆದ್ಯ ಯುಗದ ಕೃತಿಗಳೇ ಶ್ರೇಷ್ಠ ಕೃತಿಗಳಾಗಿಯೂ ಉಳಿದುಬಿಟ್ಟಿವೆ ಏನೋ ಅಂತ ಅನಿಸುತ್ತೆ. ಶೇಕ್ಸ್ಪಿಯರನ ನಾಟಕಗಳಷ್ಟು ಆತನ ಕಾವ್ಯ ರಚನೆಗಳು ಪ್ರಸಿದ್ಧಿ ಪ್ರತಿಷ್ಠೆ ಪಡೀಲಿಲ್ಲ. ಆಮೇಲೆ ತೀರಾ ವಿರಳವಾಗಿ ಗೈಟೆ, ಫೌಸ್ಟ್ನಂಥ ಕೃತಿ ಆಗೊಂದು ಸಲ ಈಗೊಂದು ಸಲ ಸಿಗತ್ತೆ. ಅದು ನಾಟಕ ಕೃತಿನೇ. ಆಮೇಲಿನ ಕಾಲದಲ್ಲಿ ಬೈರನ್ನಂಥವರ 2ನೇ ದರ್ಜೆಯ ಕೃತಿಗಳನ್ನು ಅಷ್ಟೇ ನೋಡ್ತೇವೆ. ಶೆಲ್ಲಿ, ಕೀಟ್ಸ್ ರಚನೆಗಳು ಅದು ಬಹುಶಃ ಈಗ ಪಾಠ್ಯಗಳಾಗಿದ್ದರೆ ಮಾತ್ರ ಯಾರಾದರೂ ಓದ್ತಾರೆ ಅಂತ ಕಾಣುತ್ತೆ. ನನ್ನ ಪೀಳಿಗೆಯವರಂತೂ ಅವನ್ನೆಲ್ಲ ಓದಿ ಬಹಳ ಆನಂದ ಪಟ್ಟಿದ್ದೇವೆ. ಈಗ ಹೇಳಲಾರೆ. ಇನ್ನು ಮಹಾಕಾವ್ಯ ಪರಂಪರೆ ಅಂತೂ ಇಂಗ್ಲೀಷ್ನಲ್ಲಿ ಅಸ್ತಂಗತವಾಗಿ ಬಹಳ ಕಾಲವೇ ಆಗಿದೆ. ರೊಮ್ಯಾಂಟಿಕ್ ರಿವೈವಲ್ ಅಂತ ಹೆಸರಿಸಿದ್ದ 18, 19, 20ನೇ ಶತಮಾನಗಳಲ್ಲಿ ಇಂಗ್ಲೀಷ್ನಲ್ಲಿ ಉತ್ತಮ ನಾಟಕಗಳು, ಕಾದಂಬರಿಗಳು ಎಲ್ಲ ಬಂದವು. 17ನೇ ಶತಮಾನದವನಾದ ಜಾನ್ ಮಿಲ್ಟನ್ನ ಪ್ಯಾರಡೈಸ್ ಲಾಸ್ಟ್ ತರುವಾಯ 300 ವರ್ಷಗಳಲ್ಲಿ ಮಹಾಕಾವ್ಯ ಅಂತ ಕರೆಯಬಹುದಾದ ಕೃತಿ ಬರಲೇ ಇಲ್ವೋ ಏನೋ ಬಹುಶಃ. ಮಿಲ್ಟನ್ನ ಸಮಕಾಲೀನನೇ ಆದ ಜಾನ್ ಬನಿಯನ್ ಬರೆದ ಗದ್ಯಕಾವ್ಯ ಪಿಲ್ಗ್ರಿಮ್ಸ್ ಪ್ರಾಗ್ರೆಸ್ ಇನ್ನೂ ಒಂದಷ್ಟು ಮಟ್ಟಿಗೆ ತನ್ನ ಸ್ಥಾನವನ್ನು ಉಳಿಸ್ಕೊಂಡಿದೆ. ಇಂಗ್ಲೀಷ್ ಭಾಷೆಯಲ್ಲಿ ಕವಿಗಳ ಸಮೃದ್ಧಿ ಇದೆ, ಮಹಾಕಾವ್ಯದ ಸಮೃದ್ಧಿ ಇಲ್ಲ ಅಂತಲೇ ಹೇಳಬೇಕಾಗತ್ತೆ. ವರ್ಣನಾತ್ಮಕ ಕಾವ್ಯಗಳು ದೊರೆಯುತ್ತವೆ, ದರ್ಶನಾತ್ಮಕ ಕಾವ್ಯಗಳು ವಿರಳ ಅಂತಲೇ ಹೇಳಬೇಕಾಗತ್ತೆ. ಈ ವಿಷಯದಲ್ಲಿ ನಾವು ಭಾರತೀಯರು ಭಾಗ್ಯಶಾಲಿಗಳು. 20ನೇ ಶತಮಾನದಲ್ಲಿಯೂ ಕೂಡ ಹಿಂದಿಯಲ್ಲಿ ಜಯಶಂಕರ ಪ್ರಸಾದರ ಕಾಮಾಯಿನಿ, ತೆಲುಗಿನಲ್ಲಿ ವಿಶ್ವನಾಥ ಸತ್ಯನಾರಾಯಣ, ಗಡಿಯಾರಂ ವೆಂಕಟೇಶ ಶಾಸ್ತ್ರಿಗಳು ಮೊದಲಾದವರ ರಚನೆಗಳು, ಕನ್ನಡದಲ್ಲಿ ಕುವೆಂಪು ಅವರ ರಾಮಾಯಣ ದರ್ಶನ, ಹೀಗೆ ಗಣನೀಯ ಪ್ರಮಾಣದ ಕಾವ್ಯಗಳು ಬಂದಿವೆ. ಮೃತ ಭಾಷೆ ಅನ್ನಿಸಿಕೊಂಡ ಸಂಸ್ಕೃತದಲ್ಲಿ ಮಾತ್ರ ಕಾವ್ಯ ಪರಂಪರೆ ಅವಿಚ್ಛಿನ್ನವಾಗಿ ಮುಂದುವರೆದಿದೆ. ಪ್ರತಿಯೊಂದು ಶತಮಾನದಲ್ಲೂ ನಮಗೆ ಉನ್ನತ ಕಾವ್ಯಕೃತಿಗಳು ಹೇರಳವಾಗಿ ಬಂದಿವೆ. ಇತ್ತೀಚಿನ ಕಾಲದಲ್ಲಿ ಕೂಡ
ಮಂಡಕಲ್ ರಾಮಶಾಸ್ತ್ರಿಗಳು ಜಗ್ಗು ಮನೆತನದವರಿಂದ ಹಿಡಿದು ಶತಾವಧಾನಿ ರಾ ಗಣೇಶ್ವರೆಗೆ ವಿಪುಲವಾಗಿ ಕಾವ್ಯ ಕೃಷಿ ನಡೀತಾ ಬಂದಿದೆ. ಇದು ನಮಗೆಲ್ಲ ತುಂಬ ಅಭಿಮಾನಾಸ್ಪದವಾದ ಸಂಗತಿ. ಇಂಗ್ಲೀಷಿನ ಮಟ್ಟಿಗೆ ನೋಡೋದಾದರೆ ಈಗ 70-80 ವರ್ಷ ಹಿಂದೆ ಒಂದು ಪ್ರತಿಷ್ಠಿತ ಇಂಗ್ಲೀಷ್ ಸಾಹಿತ್ಯ ಚರಿತ್ರೆ ಬರೆದ ಆರ್ಥರ್ ಕಾಂಪ್ಟನ್ ರಿಕೆಟ್ ಆತ ಈಗ ಕಾವ್ಯದ ಕಾಲ ಮುಗಿದಿದೆ, ಮುಂದಿನದು ಪತ್ರಿಕೋದ್ಯಮದ ಕಾಲ, ಪತ್ರಿಕೋದ್ಯಮದ ಬರಹದ ಯುಗವೇ ಇನ್ನು ಮುಂದೆ ಬರುವಂತಹದ್ದು ಅಂತ ಈಗ 70-80 ವರ್ಷ ಹಿಂದೆ ಆತ ಹೇಳಿದ್ದ, ಬಹಳ ಅರ್ಥಪೂರ್ಣವಾಗಿ. ಲಿಟ್ರೇಚರ್, ವೈಲ್ ಇಟ್ ನೀಡ್ಸ್ ಫ್ರೆಶ್ನೆಸ್ ಆ್ಯಂಡ್ ರಿಯಾಲಿಟಿ ಟು ಕೀಪ್ ಇಟ್ ಸ್ವೀಟ್ ಆ್ಯಂಡ್ ಹೋಲ್ಸಮ್, ಇಟ್ ನೀಡ್ಸ್ ಆಲ್ಸೋ ಬ್ಯೂಟಿ ಆಫ್ ಫಾರಮ್ ಆ್ಯಂಡ್ ಎ ಹೈ ಸೀರಿಯಸ್ನೆಸ್ ಆಫ್ ಟ್ರೀಟ್ಮೆಂಟ್ ಟು ಗಿವ್ ಇಟ್ ಡ್ಯೂರಬಿಲಿಟಿ. ಆ ಗುಣ ಈಗ ಕಾಣೆಯಾಗಿದೆ ಅಂತ ಆತ ಹೇಳಿದ್ದ. ಅದು ಹೇಗಾದರೂ ಇರಲಿ, ಮಿಲ್ಟನ್ನಂತೂ ಎಪಿಕ್ ಪೊಯೆಟ್ಟು, ಅವನಿಗೆ ನಮಸ್ಕಾರ ಸಲ್ಲಿಸಲೇಬೇಕು. ಆದರೆ ಟೆನ್ನಿಸನ್ನು, ಬ್ರೌನಿಂಗು, ಮ್ಯಾಥ್ಯೂ ಆರ್ನಾಲ್ಡ್ ಇಂಥವರ ಕಾವ್ಯಾನುಸಂಧಾನವೂ ನಮಗೆ ಆಸ್ವಾದನೀಯವೇ ಅನ್ನೋದರಲ್ಲಿ ಸಂದೇಹ ಇಲ್ಲ. ಆ ಪ್ರಪಂಚದಲ್ಲಿ ಪರ್ಯಟನವನ್ನು ಆರಂಭಿಸಬೇಕು ಅಂತ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಂದು ಸಂತೋಷ ಅಂದರೆ, ಬಹುಶಃ ನಮ್ಮ ಕಾಲದಲ್ಲಿ ಗ್ರೀಕ್ ಸಾಹಿತ್ಯದಲ್ಲಿ ಅತ್ಯಂತ ವ್ಯುತ್ಪನ್ನರು ಕೆಲಸ ಮಾಡಿದ್ರು ಆದರೆ ಪ್ರೊಫೆಸರ್ KM ಸೀತಾರಾಮಯ್ಯನವರು ನಮ್ಮ ಜೊತೆ ಇದ್ದಾರೆ. ಸೊ ಅವರ ಉಪಸ್ಥಿತಿ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿದೆ. ಅವರಿಗೆ ಸಮಾಜದ ಪರವಾಗಿ ನಮನವನ್ನು ಸಲ್ಲಿಸಲೇಬೇಕಾಗಿದೆ. ಅವರ ಗ್ರಂಥಗಳು ಗ್ರೀಕ್ ಸಾಹಿತ್ಯ ಕುರಿತು ಈಚಿನ 40-50 ವರ್ಷಗಳಲ್ಲಿ ಬಂದ ಶ್ರೇಷ್ಠ ಕೃತಿಗಳು ಅಂತ ಹೇಳಲೇಬೇಕಾಗಿದೆ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ನನ್ನ ಆತ್ಮೀಯ ಮಿತ್ರರು, ವಿಶೇಷವಾಗಿ ಶ್ರೀಮತಿ IV ಗಾಯತ್ರಿಯವರ ಒಂದು ಉತ್ಸಾಹ ಆಸ್ಥೆಯ ಪರವಾಗಿ ಈ ಒಂದು ಪಾಶ್ಚಾತ್ಯ ಮಹಾಕಾವ್ಯಗಳ ಪರಿಚಯಾತ್ಮಕ ಭಾಷಣ ಸರಣಿ ರೂಪುಗೊಳ್ತಾ ಇದೆ. ಇದಕ್ಕೆ ಕಾರಣವಾದಂಥ ಎಲ್ಲರಿಗೆ ನಮಸ್ಕಾರ. ಜೊತೆಗೆ ನನಗೆ ಈ ಒಂದು ಪಾಶ್ಚಾತ್ಯ ಮಹಾಕಾವ್ಯ ಪರಂಪರೆಯ ಬಗ್ಗೆ ಆಸ್ಥೆ ಮೂಡುವಂಥದ್ದು ಈಗಷ್ಟೇ ರಾಮಸ್ವಾಮಿಯವರು ಹೇಳಿದಂತೆ ಪ್ರೊಫೆಸರ್ KM ಸೀತಾರಾಮಯ್ಯನವರ ಬರಹಗಳು. ನಾನು ಪ್ರಾಯಶಃ ಹೈಸ್ಕೂಲಿನ ಕೊನೆಯ ಅವಧಿಯಲ್ಲಿದ್ದಾಗ ಅವರ ಒಂದು ಗ್ರೀಕ್ ಸಾಹಿತ್ಯದ ಪುಸ್ತಕಗಳು ಯಾವುದಿವೆ, ಟ್ರೋಜನ್ ಮಹಾಯುದ್ಧ, ಒಡಿಸ್ಸಿ, ಆಮೇಲೆ ಗ್ರೀಕ್ ದೇವತೆಗಳು ಮತ್ತು ಗ್ರೀಕ್ ವೀರರು, ಈ ರೀತಿಯಾದ ಪುಸ್ತಕಗಳನ್ನು ಓದಿ ನನಗೆ ಗ್ರೀಕ್ ಸಾಹಿತ್ಯದ ಕಡೆಗೆ ಆಸ್ಥೆ ಬಂತು. ಆ ಆಸುಪಾಸಿನಲ್ಲಿಯೇ ಗೋವಿಂದ ಪೈಗಳ ಸಾಹಿತ್ಯವನ್ನು ವ್ಯಾಸಂಗ ಮಾಡ್ತಾ ಅವರು ಗ್ರೀಕ್ ಭಾಷೆ ಕಲಿತಿದ್ದರು ಅನ್ನುವುದು ಒಂದು ದೊಡ್ಡ ಪ್ರೇರಣೆ ಆಯಿತು. ಆಮೇಲೆ ಸ್ವಲ್ಪ ಮಟ್ಟಿಗೆ ಗ್ರೀಕನ್ನು ನಾನೇ ರೂಢಿಸಿಕೊಳ್ಳೋದಕ್ಕೆ ಇಂಜಿನಿಯರಿಂಗ್ ಕಾಲೇಜಿಗೆ ಬರುವ ಹೊತ್ತಿಗೆ ಅವಕಾಶವಾಯಿತು. ಆ ಒಂದು ಉಪಕಾರವನ್ನು ಮಾಡಿದಂಥವರು ಟೆಕ್ಸಾಸ್ ಟೆಕ್ ವಿಶ್ವವಿದ್ಯಾಲಯದಲ್ಲಿದ್ದಂಥ ಪ್ರೊಫೆಸರ್ ಎಡ್ವರ್ಡ್ ವಿ ಜಾರ್ಜ್ ಅನ್ನುವಂಥವರು. ಅವರು ತಮ್ಮ ಗ್ರೀಕ್ ಅಭ್ಯಾಸ ಪುಸ್ತಕಗಳನ್ನು, ಲ್ಯಾಟಿನ್ ಅಭ್ಯಾಸ ಪುಸ್ತಕಗಳನ್ನು ನನಗೆ ಕಳಿಸಿಕೊಟ್ಟು ಆಗಾಗ ಮಾರ್ಗದರ್ಶನ ಮಾಡ್ತಾ ಬಂದರು. ಹೀಗಾಗಿ ಸಾಮಾನ್ಯವಾದ ಒಂದು ಪರಿಚಯವನ್ನು ಅಲ್ಲಿ ಪಡೆಯೋದಕ್ಕಾಯಿತು. ಹೋಮರ್ನನ್ನು, ವರ್ಜಿಲ್ರನ್ನು ಎಲ್ಲ ಮೂಲದಲ್ಲಿ ನೋಡುವ ಒಂದು ಸಂತೋಷ, ಉತ್ಸಾಹ ಬಂತು. ಎಷ್ಟು ಪಡ್ಕೊಂಡೆ, ಎಷ್ಟು ತಿಳ್ಕೊಂಡೆ ಅನ್ನೋದು ಗೌಣ. ಆದರೆ ಆ ಒಂದು ಮಹಾಕೃತಿಗಳನ್ನು ಮೂಲದಲ್ಲಿ ಒಂದು ಸ್ವಲ್ಪವಾದರೂ ಕಣ್ಣಾಡಿಸಿ ಆಘ್ರಾಣಿಸುವಂತೆ ಆಯಿತಲ್ಲ ಅನ್ನುವುದು ಒಂದು ದೊಡ್ಡ ಧನ್ಯತೆಯ ಭಾವ. ಅದಕ್ಕೆ ಬೀಜಾಪಾಪ ಮಾಡಿದಂಥವರು ನನ್ನ ಎದುರಿಗೆ ಇದ್ದಾರೆ, ಪ್ರೊಫೆಸರ್ ಸೀತಾರಾಮಯ್ಯನವರು. ಅದಕ್ಕೆ ಮತ್ತೆ ಮತ್ತೆ ನಾನು ಅವರಿಗೆ ನಮಸ್ಕಾರವನ್ನು ಸಲ್ಲಿಸ್ತೀನಿ. ಈ ಎಲ್ಲ ಭಾಷಣ ಸರಣಿಗಳನ್ನು ನಾನು ಅವರ ಪ್ರೇರಣೆಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ಮತ್ತು ಇನ್ನೂ ಒಂದು ಸಂತೋಷದ ಸಂಗತಿ ಏನಂತಂದರೆ, ಅವರು ಈಗಾಗಲೇ ಇಲಿಯಡ್, ಒಡಿಸ್ಸಿಯ ತುಂಬ ರಸಮಯವಾದ ಮೂಲದ ಸ್ವಾರಸ್ಯವನ್ನು ಯಾವುದನ್ನು ಬಿಡದ ಮತ್ತು ಅದಕ್ಕೆ ಪೂರ್ವಾಪರ ವಿವರಣೆಗಳು ಏನು ಬೇಕಿವೆ ಅದೆಲ್ಲ ಇರುವಂಥ ರೀತಿಯಲ್ಲಿ ಕನ್ನಡದಲ್ಲಿ 3 ಕಾವ್ಯಗಳನ್ನು ತಂದಿದ್ದಾರೆ. ಗದ್ಯ ರೂಪದಲ್ಲಿ ತುಂಬ ಸೊಗಸಾಗಿ, ಬಹಳ ಸುಬೋಧವಾದ ತಿಳಿಗನ್ನಡದಲ್ಲಿ ಟ್ರೋಜನ್ ಮಹಾಯುದ್ಧ ಅಂತ, ಒಡಿಸ್ಸಿ ಅಂತ ಮತ್ತು ಈನಿಯಡ್ ಅಂತ, ಹೋಮರ್ ಮತ್ತು ವರ್ಜಿಲ್ ಅವರಿಬ್ಬರ 3 ಕಾವ್ಯಗಳನ್ನು ತಂದಿದ್ದಾರೆ. ಜೊತೆ ಇವೆಷ್ಟಕ್ಕೂ ಪೂರ್ವ ಭಿತ್ತಿಯಾಗಿ ಬೇಕಾಗುವಂಥ ಗ್ರೀಕ್ ಮಿಥಕಗಳು ಅನ್ನುವ ಹೆಬ್ಬೊತ್ತಿಗೆಯನ್ನು ಬರೆದರು. ಅದು ಅವರ ಅನೇಕ ವರ್ಷಗಳ ಅಧ್ಯಯನದ ಫಲ.
ಮೊದಲಿಗೆ ಗ್ರೀಕ್ ದೇವತೆಗಳು ಅಂತ, ಮತ್ತು ಗ್ರೀಕ್ ಪುರಾಣ ಅಂತ, ಗ್ರೀಕ್ ವೀರರು ಅಂತ ಬೇರೆ ಬೇರೆ ಪುಸ್ತಕಗಳಾಗಿ ಇದ್ದದ್ದಕ್ಕೆ ಇನ್ನಷ್ಟು ಮತ್ತಷ್ಟು ಅಧ್ಯಯನ ಸಾಮಗ್ರಿಯನ್ನು ಸೇರಿಸಿ ಕನ್ನಡ ಸಾಹಿತ್ಯ ಪರಿಷತ್ತು 2 ಆವೃತ್ತಿಯನ್ನು ಪ್ರಕಟಣೆ ಮಾಡಿತು. ಇದೀಗ ಮತ್ತು ಒಂದು ಆವೃತ್ತಿ ಬರಲಿದೆ. ನಾನು ನೋಡಿದಂತೆ ಎಡಿತ್ ಹ್ಯಾಮಿಲ್ಟನ್ನಿಂದ ಮೊದಲುಗೊಂಡು ಅನೇಕರು ಮಾಡಿರುವ ಈ ತೆರನಾದ ಕೆಲಸಗಳಿಗಿಂತ ಇದು ಅಚ್ಚುಕಟ್ಟಾಗಿದೆ, ಸಮಗ್ರವಾಗಿದೆ. ಇದು ಇಂಗ್ಲೀಷ್ನಲ್ಲಿ ಈ ಮಟ್ಟಕ್ಕೆ ಒಂದು ಪುಸ್ತಕದಲ್ಲಿ ಎಲ್ಲ ಸಿಗೋದಿಲ್ಲ. ಅಂದರೆ ಕನ್ನಡ ಈ ದೃಷ್ಟಿಯಿಂದ ಸೌಭಾಗ್ಯ ಪಡೆದಿದೆ ಅಂತ ಹೇಳಬೇಕು. ಅನೇಕ ವರ್ಷಗಳ ಅಧ್ಯಯನದ ಫಲ. ಆಮೇಲೆ ಮತ್ತೂ ಸಂತೋಷದ ಸಂಗತಿ ಏನೆಂದರೆ, ನಾನು ಅವ್ರನ್ನ ಕಂಡಾಗಲೆಲ್ಲ ಹೇಳ್ತಾ ಇದ್ದೆ, ಹೋಮರ್ ವರ್ಜಿಲ್ನ ಮಾಡಿದ್ದೀರಿ, ಇನ್ನು 2 ಕಾವ್ಯಗಳು, ಇನ್ನಿಬ್ಬರು ಕವಿಗಳದ್ದಿದೆ, ಡಾಂಟೆ ಮತ್ತು ಮಿಲ್ಟನ್ದು, ಅದನ್ನು ಮಾಡಿಬಿಡಿ. ನಾನು ಒಂದು ಕಾಲದಲ್ಲಿ ಆ ಅಪೇಕ್ಷೆ ಇಟ್ಟುಕೊಂಡೇ ಗ್ರೀಕು, ಲ್ಯಾಟಿನ್ನು, ಇಟಾಲಿಯನ್ನು ಅಂತ ಹುಡುಕೊಂಡು ಹೊರಟೆ, ಪದ್ಯರೂಪದಲ್ಲಿ ಅನುವಾದ ಮಾಡೋಣ ಅಂತ. ಆದರೆ ನನಗನ್ಸುತ್ತೆ ಪದ್ಯರೂಪದಲ್ಲಿ ಮಾಡೋದಕ್ಕಿಂತ ಹೆಚ್ಚು ಜನರಿಗೆ ತಲುಪುವುದು ಗದ್ಯ, ಮತ್ತು ಆ ಎಲ್ಲ ತಾಂತ್ರಿಕ ವಿವರಗಳ ಜೊತೆಗೆ ಬರೋಕ್ಕಿಂತ ಸಾರವತ್ತಾಗಿ ಬರುವುದು ಮೇಲು. ಆ ಜಾಡನ್ನು ಈಗಾಗಲೇ ಸೀತಾರಾಮಯ್ಯನವರು ಹಿಡಿದಿದ್ದಾರೆ. ಅದು ಸಂತೋಷದ ಸಂಗತಿ ಏನೆಂದರೆ, ಡಿವೈನ್ ಕಾಮಿಡಿಯ ಅನುವಾದವನ್ನು ಅವರು ಪೂರ್ಣ ಮಾಡಿದ್ದಾರೆ. ಇನ್ನು ಅದು ಪ್ರಕಾಶನವಾಗಲಿದೆ. ಅದಾದ ಮೇಲೆ ಮಿಲ್ಟನ್ನ ಪ್ಯಾರಡೈಸ್ ಲಾಸ್ಟು ದೊಡ್ಡ ಸಂಗತಿ ಏನಲ್ಲ. ಕಾರಣ ಡಿವೈನ್ ಕಾಮಿಡಿ ತುಂಬ ಕಗ್ಗಂಟಾದದ್ದು, ದೊಡ್ಡದು ಆದದ್ದು. ಅಲ್ಲಿ ಬರುವಂಥ ಹಿನ್ನೆಲೆಯ ವಿವರಗಳು ತುಂಬ ತುಂಬ ವಿಶೇಷವಾದದ್ದು. ಮತ್ತು ಮಿಲ್ಟನ್ನ ಪ್ಯಾರಡೈಸ್ ಲಾಸ್ಟನ್ನು ಅಧ್ಯಯನ ಮಾಡಿ ತಂದುಕೊಡೋದಕ್ಕೆ ಸಾಕಷ್ಟು ಅನುಕೂಲಕಾರಿಯಾದ ಸಾಮಗ್ರಿಗಳು ಒದಗಿಬಿಟ್ಟಿವೆ. ಆ ಹಾದಿಯಲ್ಲಿ ಕೂಡ ಅವರು ಇನ್ನು ಇದ್ದಾರೆ. ಆದ್ದರಿಂದ ಅವರು ಪರಿಣತ ವಯಸ್ಸಿನಲ್ಲಿ ಅದನ್ನು ಬೇಗ ಮಾಡಿ ಮುಗಿಸಿದರೆ ಕನ್ನಡಿಗರಿಗೆ 5 ಕಾವ್ಯಗಳು, ಪಾಶ್ಚಾತ್ಯ ಪಂಚಮಹಾಕಾವ್ಯಗಳು ಪೂರ್ಣವಾಗಿ ದಕ್ಕುತ್ತವೆ ಅಂತ ನನಗೆ ತುಂಬ ಸಂತೋಷವಾಗುತ್ತೆ ಆ ವಿಷಯವನ್ನು ಹೇಳೋದಕ್ಕೆ. ಸರಸ್ವತಿ ಅವರ ಕೈಯಿಂದ ಬೇಗ ಮಾಡಿಸ್ತಾಳೆ ಅನ್ನೋ ವಿಶ್ವಾಸ ಉಂಟು. ಏಕೆಂದರೆ KM ಸೀತಾರಾಮಯ್ಯನಂಥವರು ಕೋಲಾಹಲದ ವ್ಯಕ್ತಿಗಳಲ್ಲ. ಕನ್ನಡ ಪ್ರಾಧ್ಯಾಪಕರಾಗಿ ತಮ್ಮ ಪಾಡಿಗೆ ತಾವು ತಮ್ಮ ಅಧ್ಯಯನದಲ್ಲಿ ತೊಡಗಿಕೊಂಡಂಥವರು ಈ ಒಂದು ಮಾರ್ಗದಲ್ಲಿ ತಮ್ಮನ್ನು ತೆತ್ತುಕೊಂಡಿದ್ದಾರೆ. ಯಾವ ಅಕಾಡೆಮಿ ಆಗಲಿ, ಯಾವ ವಿಶ್ವವಿದ್ಯಾಲಯವಾಗಲಿ ಅವರಿಗೇನು ಗ್ರ್ಯಾಂಟ್ ಕೊಟ್ಟು ಅವರಿಗೆ ಪುಷ್ಕಲವಾಗಿ ಕೈ ತುಂಬ ಕೊಟ್ಟು ಮಾಡಿಸ್ತಾ ಇರೋದಲ್ಲ, ಸ್ವಂತದ ಇಚ್ಛೆಯಿಂದ. ಅವರು ವಿದೇಶ ಯಾತ್ರೆ ಮಾಡಿದಾಗಲೆಲ್ಲ ಅವರ ಮಕ್ಕಳ ಕೈನಲ್ಲೆಲ್ಲನೂ ಬೇಕಾದ ಪುಸ್ತಕಗಳನ್ನು ಕೊಂಡು ತರಿಸಿ ಓದಿ ಅದನ್ನು ಟಿಪ್ಪಣಿ ಮಾಡಿಕೊಂಡು ಮಾಡುವಂಥದ್ದು. ಅವರ ಕೈ ಬರಹ ನೋಡಬೇಕು, ಅಷ್ಟು ಅಚ್ಚುಕಟ್ಟು ಸ್ಫುಟಾಕ್ಷರಗಳು ತದೇಕ ದೀಕ್ಷೆಯಿಂದ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ನಾನು ಈ ಉಪನ್ಯಾಸ ಮಾಲಿಕೆಗೆ ಅವರೇ ಸ್ಫೂರ್ತಿದಾತರು ಅಂತ ಮತ್ತೆ ನೆನೀತೀನಿ. ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂದರೆ, ನಮ್ಮ ಈ ಅಧ್ಯಯನದ ಪರಂಪರೆಯಲ್ಲಿ ಕ್ಲಾಸಿಕ್ಸ್ ಅಂತ ಯಾವುದಿವೆ, ಅಭಿಜಾತ ಕೃತಿಗಳನ್ನು ಓದುವ, ಆಸ್ವಾದಿಸುವ ಅವಕಾಶ ಕಡಿಮೆ ಆಗ್ತಾ ಇದೆ. ಈಗ ಸುದೈವವಶಾತ್ ಭಾರತದಲ್ಲಿ ಅದೊಂದು ರೀತಿಯಾದ ಪುನರುತ್ಥಾನ ಆಗ್ತಾ ಇದೆ ಅನಿಸುತ್ತೆ. ಮತ್ತೆ ಬರಲಿದೆ ಕಾಲ ಅಂತ ಅನ್ನಿಸ್ತಾ ಇದೆ. ಈ ದೃಷ್ಟಿಯಿಂದ ಕಂಡಾಗ ಈ ಒಂದು ಪೀಠಿಕೆ ನಮಗೆ ಪ್ರಯೋಜನಕಾರಿಯಾಗುತ್ತೆ. ಜೊತೆಗೆ ಮಹಾಕಾವ್ಯಗಳು, ಮಹಾಕೃತಿಗಳು ಸದಾಕಾಲ ಇರುವಂಥವು. ಅವುಗಳಿಗೆ ಕೊನೆ ಅನ್ನುವುದು ಇಲ್ಲ. ಅವುಗಳು ಆಗಿ ಹೋದ ಯುಗ ಅಂತ ಅಲ್ಲ. ವಿಲ್ಡುರ್ಯಾಂಟ್ ತನ್ನ ಸ್ಟೋರಿ ಆಫ್ ಸಿವಿಲೈಸೇಷನ್ನಲ್ಲಿ ಲೈಫ್ ಆಫ್ ಗ್ರೀಸ್ ಅನ್ನುವ 2ನೇ ಸಂಪುಟ ಪ್ರಾಯಶಃ ಆತನ 11 ಸಂಪುಟಗಳಲ್ಲಿ ಅತ್ಯಂತ ಸುಂದರವಾದದ್ದು. ಆತ ತನ್ನ ಅಂತರಂಗವನ್ನೇ ತುಂಬಿಟ್ಟಿರ್ತಕ್ಕಂಥದ್ದು ಆ ಒಂದು 2ನೇ ಸಂಪುಟ ಲೈಫ್ ಆಫ್ ಗ್ರೀಸ್ ಅಂತ ಅನಿಸುತ್ತೆ. ಅಲ್ಲಿ ಬರಿತಾನೆ, ಯಾವುದೇ ದೊಡ್ಡ ನಾಗರಿಕತೆಗೆ ಸಾವು ಅನ್ನುವುದಿಲ್ಲ, ಅದು ವಲಸೆ ಹೋಗುತ್ತೆ ಅಷ್ಟೇ ಅಂತ. ಹಾಗೆ ಕಂಡಾಗ ಗ್ರೀಕ್ ಸಂಸ್ಕೃತಿ ಇಡೀ ಯುರೋಪಿಗೆ ವಲಸೆ ಹೋಯಿತು. ನಮ್ಮ ದೇಶಕ್ಕೂ ಕೂಡ ಅಷ್ಟಿಷ್ಟಾಗಿ ಬಂದಿದೆ. ಈ ಸಂದರ್ಭದಲ್ಲಿ ಪಾಶ್ಚಾತ್ಯ ಪರಂಪರೆಯ ಜೀವಧಾತುವಾದ ಗ್ರೀಕ್ ಭಾಷೆಯನ್ನು ಕನ್ನಡದಲ್ಲಿ ಕಲಿತು ಹಲವು ಗ್ರೀಕ್ ನಾಟಕಗಳನ್ನು ಕನ್ನಡಕ್ಕೆ ನೇರವಾಗಿ ಅನುವಾದ ಮಾಡಿಕೊಟ್ಟಂಥ ಪ್ರಾತಸ್ಮರಣೀಯರು ಕವಿಂ ರಾಘವಾಚಾರ್ಯರನ್ನು ನಾವು ನೆನೆಯಬೇಕಾಗಿದೆ. ಅವರಿಗೆ ಗುರುಗಳಾಗಿದ್ದ BM ಶ್ರೀಕಂಠಯ್ಯನವರಿಗೂ ಅದರೊಳಗೆ ಪ್ರವೇಶ ಇತ್ತು. ಗೋವಿಂದ ಪೈಗಳಂತೂ ಅಭ್ಯಾಸ ಮಾಡಿಯೇ ಇದ್ದರು. ಮಧುರ ಚೆನ್ನರು ಗ್ರೀಕನ್ನು ಕಲಿತಿದ್ದರು. ನಮ್ಮ ಬಾಲಸುಬ್ರಹ್ಮಣ್ಯ ಅವರು ಯಾರಿದ್ದಾರೆ, ವೇದಾಂತಾದಿ ಶಾಸ್ತ್ರಗಳನ್ನು ಬಲ್ಲಂಥವರು, ಇಂಗ್ಲೀಷ್, ಕನ್ನಡ, ಸಂಸ್ಕೃತ ಸಾಹಿತ್ಯ ಮೀಮಾಂಸೆಯಲ್ಲಿ ನುರಿತವರು, ಅವರು ಕೂಡ ಗ್ರೀಕ್ ಭಾಷೆಯ ಪರಿಚಯ ಹೊಂದಿರುವಂಥವರೇ. ಹೀಗಾಗಿ ಕನ್ನಡದ ಜೊತೆಗೆ ಆ ನಂಟು ಉಳಿದು ಬಂದೇ ಇರುವಂಥದ್ದು. ಅದಕ್ಕೆ ಒಂದು ಇತ್ತೀಚಿನ ಸೇರ್ಪಡೆ ಅಂತಂದರೆ, ನಮ್ಮ ಗಾಯತ್ರಿಯವರ ತಂಗಿ ಚಂದ್ರಿಕಾ ಅವರ ಮಗ
ಚಿಕ್ಕ ಹುಡುಗ ಅಂತಲೇ ಹೇಳಬೇಕು, 22 ವರ್ಷದ ಅರ್ಜುನ್ ಭರದ್ವಾಜ್ ಈಗ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಎಂಜಿನಿಯರಿಂಗ್ ಅಭ್ಯಾಸ ಮಾಡ್ತಾ ಇದ್ದಾನೆ, ಸ್ನಾತಕೋತ್ತರ ಅಭ್ಯಾಸವನ್ನು. ಅದರ ಜೊತೆಗೆ ಜರ್ಮನ್ ಭಾಷೆಯ ಮೂಲಕ ಗ್ರೀಕ್ ಅಭ್ಯಾಸ ಮಾಡ್ತಾ ಇದ್ದಾರೆ. ಜರ್ಮನ್ನಲ್ಲಿ ಮಾಸ್ಟರ್ಸ್ ಕೋರ್ಸ್ಗಳನ್ನು ಮಾಡಾಗಿದೆ ಆ ಹುಡುಗ. ಈಗ ಗ್ರೀಕ್ ಭಾಷೆಯನ್ನು ಜರ್ಮನ್ ಅಧ್ಯಾಪಕರ ಮೂಲಕ ಕಲಿತಿದ್ದಾನೆ. ಅವನು ನನಗೆ ಮೇಲ್ ಮಾಡಿದ್ದ, ಈ ಗ್ರೀಕ್ ಕ್ಲಾಸಲ್ಲಿ ನಾನೇ ಅತ್ಯಂತ ಚಿಕ್ಕ ವಯಸ್ಸಿನ ವಿದ್ಯಾರ್ಥಿ, ಇನ್ನೆಲ್ಲರೂ ಜೀರ್ಣ ವೃದ್ಧರು ಅಂತ ಹೇಳಿಬಿಟ್ಟು. ನಾನು, ಅಪ್ಪ ನಿನ್ನ ಗ್ರೀಕ್ ಕ್ಲಾಸಿಂದ ಏನಾದರೂ ವಿಶೇಷಗಳಿದ್ದರೆ ನನಗೆ ಅದು ರೆಕಾರ್ಡ್ ಮಾಡಿ ಕಳಿಸು ಅಂದರೆ, ಅದು ಜರ್ಮನ್ ಭಾಷೆಯಲ್ಲಿ ಆಗ್ತಾ ಇದೆಯಲ್ಲ ಅಂತಂದ. ಅಂದರೆ ನೋಡಿ, ಒಂದು ಹೊಸ ಭಾಷೆ ಕಲಿತು ಮತ್ತೊಂದು ಹೊಸ ಭಾಷೆಯನ್ನು ಈ ಭಾಷೆಯ ಮೂಲಕ ಕಲಿಯುವಂಥದ್ದು, ಎರಡೂ ಚೆನ್ನಾಗಿ ಪಳಗುವಂಥದ್ದಾಗುತ್ತದೆ ಅಂತ ನೋಡಿದಾಗ ನಮಗನ್ಸುತ್ತೆ, ಎಷ್ಟು ಆಸ್ಥೆ ಇದ್ದರೆ ಯಾವುದು ಅಸಾಧ್ಯವಲ್ಲ ಅಂತ ಹೇಳಿಬಿಟ್ಟು. ಇರಲಿ, ಈ ಒಂದು ಮಾಲಿಕೆಯಲ್ಲಿ ಬರೀ ಗ್ರೀಕ್ ಕಾವ್ಯ ಮಾತ್ರವಲ್ಲ, ಲ್ಯಾಟಿನ್, ಇಟಾಲಿಯನ್, ಇಂಗ್ಲೀಷ್ ಕಾವ್ಯ ಕೂಡ ಬರುತ್ತದೆ ಕಾಲಕ್ರಮದಲ್ಲಿ. ಆದರೆ ಇವುಗಳಿಗೆ ಪೂರ್ವ ಭಿತ್ತಿಯಾಗಿ ಒಂದಷ್ಟು ಮಾತುಗಳನ್ನು ಹೇಳಬೇಕು. ಅದಕ್ಕೆ ಹಲವು ಗಂಟೆಗಳು ಬೇಕಾಗಬಹುದು ಅನಿಸುತ್ತೆ. ಅಂದರೆ ಮಹಾಕಾವ್ಯ ಪರಂಪರೆ ಅಂದರೆ ಏನು, ಮತ್ತು ಗ್ರೀಸ್ ದೇಶದ ಸಂಸ್ಕೃತಿ ಮತ್ತು ಪುರಾಣ, ಅವುಗಳ ಒಂದು ಹಿನ್ನೆಲೆ ಬೇಕು. ಇಲ್ಲದೇ ಇದ್ದರೆ ಇಲಿಯಡ್ ಒಡಿಸಿ ಅರ್ಥವೇ ಆಗುವಂಥದ್ದಲ್ಲ. ಈನಿಯಡ್ಗೂ ಬೇಕು, ಅಷ್ಟೇಕೆ ಡಿವೈನ್ ಕಾಮಿಡಿಗೂ ಬೇಕು, ಪ್ಯಾರಡೈಸ್ ಲಾಸ್ಟ್ಗೆ ಕೂಡ ಬೇಕು. ಮತ್ತು ಇದೇ ಸಂದರ್ಭದಲ್ಲಿ ಭಾರತೀಯ ಮಹಾಕಾವ್ಯಗಳ ಒಂದು ಸಿದ್ಧತೆ, ಅವುಗಳ ನೆಲೆ ಹಿನ್ನೆಲೆಯನ್ನು ಆನುಷಂಗಿಕವಾಗಿ ಅವುಗಳ ಲಕ್ಷಣ ಸ್ವರೂಪದಲ್ಲಿ ನೋಡಬೇಕು ಅಂತ ಅನಿಸುತ್ತೆ. ಮತ್ತು ಇದು ಒಂದು ಶುದ್ಧ ಸಾಹಿತ್ಯಿಕವಾದ ಉಪನ್ಯಾಸವಾದ್ದರಿಂದ, ಮತ್ತು ಹೇಳಿ ಕೇಳಿ ಪೇಗನ್ ಲಿಟ್ರೇಚರ್ ಅಂತ ಹೇಳುವಂಥ ಮತ್ತು ವೆಸ್ಟರ್ನ್ ಲಿಟ್ರೇಚರ್ ಅಂತ ಹೇಳುವುದು, ಇಲ್ಲಿ ನಾವು ರಾಮಾಯಣ ಮಹಾಭಾರತ ಕೇಳಿದ್ರೆ ಪುಣ್ಯ ಬಂದಂತೆ ಬರುತ್ತೆ ಅಂತಲೋ, ಭಾಗವತ ಕೇಳಿದ್ರೆ ನೇರವಾಗಿ ಸ್ವರ್ಗಕ್ಕೆ ಟಿಕೆಟ್ ಸಿಗುತ್ತೆ ಅಂತಲೋ, ಇಮಿಗ್ರೇಷನ್ ವೀಸಾ ಮೊದಲುಗೊಂಡಾಗತ್ತೆ ಅಂತಲೂ ಇಲ್ಲ. ಹಾಗಾಗಿ ಇವತ್ತು ಜನ ಬಂದಿದ್ದೀರಿ, ನಾಳೆ ಬರುವಂಥ ಭರವಸೆ ನನಗೇನು ಕಾಣಿಸೋಲ್ಲ. ಯಾರು ಬರಲಿ ಬಿಡಲಿ, ವಿಷಯಕ್ಕೆ ಕೂಡಿದ ಮಟ್ಟಿಗೆ ನ್ಯಾಯ ಸಲ್ಲಿಸಬೇಕು ಅನ್ನುವ ಒಂದೇ ಉದ್ದೇಶ ಇಟ್ಟುಕೊಂಡು ಆಯೋಜಕರ ಅಭಿಪ್ರಾಯ ಕೂಡ ಅದೇ ಆಗಿರೋದ್ರಿಂದ ಕೈಗೊಳ್ತಾ ಇದ್ದೀನಿ. ಮೊದಲಿಗೆ ಪೌರಸ್ತ್ಯ ಪಾಶ್ಚಾತ್ಯ ಎರಡು ಜಗತ್ತಿನಲ್ಲೂ ಮಹಾಕಾವ್ಯಕ್ಕೆ ತುಂಬ ಬೆಲೆ ಉಂಟು. ನಾವು ಮಹಾಕಾವ್ಯ ಅಂತ ಎಪಿಕ್ ಅನ್ನುವ ಒಂದು ಶಬ್ದಕ್ಕೆ ಸಂವಾದಿಯಾಗಿ ಮಾಡಿಕೊಂಡಿದ್ದೀವಿ. ಅದು ಬೇರೊಂದು ರೀತಿಯಲ್ಲೂ ಇರಬಹುದು ಶಬ್ದ ಅಂತ ಹಲವರು ಚರ್ಚೆ ಮಾಡಿದ್ದಾರೆ. ಉದಾಹರಣೆಗೆ ಎಸ್ ವಿ ರಂಗಣ್ಣನವರು ತಮ್ಮ ಪಾಶ್ಚಾತ್ಯ ಗಂಭೀರ ನಾಟಕಗಳು ಅನ್ನುವ ಹೆಬ್ಬೊತ್ತಿಗೆಯಲ್ಲಿ ಎಪಿಕ್ ಅನ್ನುವುದನ್ನು ಭವ್ಯಕಾವ್ಯ ಅಂತ ಅನುವಾದ ಮಾಡಿದ್ದಾರೆ, ಸಬ್ಲೈಮ್ ಪೊಯೆಟ್ರಿ ಅನ್ನುವ ಅರ್ಥದಲ್ಲಿ. ನನ್ನ ವಿದ್ವನ್ ಮಿತ್ರರಾದ ಡಾಕ್ಟರ್ ಮಹೇಶ್ ಅಡಕೋಳಿಯವರು ಭೂಮಕಾವ್ಯಗಳು ಅಂತ ಉಪನಿಷತ್ತಿನ ಭೂಮ ಅನ್ನುವ ತತ್ವವನ್ನು ಇಟ್ಟುಕೊಂಡು ಆ ಅರ್ಥದಲ್ಲಿ ಚೆನ್ನಾಗಿರುತ್ತೆ ಅಂತ ಬಳಸಿದ್ದಾರೆ. ಆದರೆ ಲೋಕರೂಢಿಯಲ್ಲಿ ಮಹಾಕಾವ್ಯ ಅಂತಲೇ ಇದೆ, ಆ ಕಾರಣದಿಂದ ಅದನ್ನೇ ಇಟ್ಟುಕೊಂಡಿದ್ದೀವಿ. ಆದರೆ ಈ ಭವ್ಯ ಭೂಮ ಅನ್ನುವ ಅರ್ಥ ಇಲ್ಲಿ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಭವ್ಯ ಸಬ್ಲೈಮ್ ಅನ್ನೋದಕ್ಕೆ ಎತ್ತರ, ಉನ್ನತ ಅನ್ನುವಂಥ ಅರ್ಥ ಉಂಟು. ಲಾಂಜೈನಸ್ ಅನ್ನುವ ಗ್ರೀಕ್ ವಿದ್ವಾಂಸ ಬಹಳ ಹಿಂದೆಯೇ ಆನ್ ದಿ ಸಬ್ಲೈಮ್ ಅನ್ನುವಂತಹ ಯಾವ ಒಂದು ತನ್ನ ಗ್ರಂಥದಲ್ಲಿ ಔನ್ನತ್ಯ ವಿಚಾರ ಚರ್ಚೆ ಅಂತ ಮಾಡ್ತಾನೆ. ಅಂದರೆ ಒಂದು ಕೃತಿಯಲ್ಲಿ ಎತ್ತರ ಬೇಕು, ಉನ್ನತಿ ಬೇಕು, ನಮ್ಮನ್ನು ಮೇಲಕ್ಕೆ ಕೊಂಡೊಯ್ಯುವಂಥದ್ದಾಗಬೇಕು ಅಂತ. ಅದು ಯಾವ ಬದುಕಿನ ಆಯಾಮದಲ್ಲಿಯೂ ಆ ಎತ್ತರಕ್ಕೆ ಹೋಗುವಿಕೆ ನಮಗೆ ಬೇಕು ಅಂತ. ಮತ್ತು ಭೂಮ ಅನ್ನುವುದರೊಳಗೆ ಸರ್ವ ಪರಿಪೂರ್ಣವಾದದ್ದು ಅನ್ನುವ ಅರ್ಥ ಕಾಣಿಸುತ್ತದೆ. ಯೋವೈ ಭೂಮ ತತ್ಸುಖಂ ನಾಲ್ಪೇ ಸುಖಮಸ್ತಿ ಭೂಮೈವ ಸುಖಂ ಅನ್ನುವ ಛಾಂದೋಗ್ಯೋಪನಿಷತ್ತಿನ ಮಾತು ಪ್ರಸಿದ್ಧವಾದದ್ದು. ದೊಡ್ಡದು, ಉನ್ನತವಾದದ್ದು, ವಿಸ್ತಾರವಾದದ್ದು, ತುಂಬುತನದಿಂದ ಕೂಡಿರುವಂಥದ್ದು, ಅದು ಬೇಕು ಅಂತ ಪರಿಪೂರ್ಣತೆಯ ಸಂಕೇತ. ಹೀಗಿರುವಂಥದ್ದನ್ನು ಕ್ಲಾಸಿಕ್ ಅಂತ ಕರೆಯುವಂಥದ್ದು. ಅದು ಮತ್ತೆ ಕ್ಲಾಸಿಕಾ ಇತ್ಯಾದಿ ಮತ್ತೆ ಗ್ರೀಕಿಗೆ ಬರಬೇಕಾಗುತ್ತದೆ. ಗ್ರೀಕ್, ಲ್ಯಾಟಿನ್ ಭಾಷಾ ಸಂಸ್ಕೃತಿಗಳು ಯಾವ ಮಟ್ಟಕ್ಕೆ ಪರಿಣಾಮವನ್ನು ಬೀರಿವೆ ಅಂತಂದರೆ, ಇವತ್ತು ಪಾಶ್ಚಾತ್ಯ ಅನ್ನುವಂಥದ್ದನ್ನು ಏನು ಹೇಳೋದಕ್ಕೆ ಹೋದರೂ ಅಲ್ಲಿ ಎಡೆಬಿಡದೆ ಬರುತ್ತೆ ಗ್ರೀಕ್ ಮತ್ತು ಲ್ಯಾಟಿನ್ ಸಂಸ್ಕಾರ. ಆ ದೃಷ್ಟಿಯಿಂದಲೇ ಇವತ್ತು ಭಾರತೀಯ ಅಂತ ಏನು ಹೇಳಬೇಕಾದ್ರೂ ಸಂಸ್ಕೃತ ಬರುತ್ತೆ ಅಂದರೆ ಯಾರೂ ಕರುಬಬೇಕಾಗಿಲ್ಲ, ಸಂತೋಷ ಪಡಬೇಕು. ಪಾಶ್ಚಾತ್ಯರು ಎಂದು ಗ್ರೀಕ್ ಮತ್ತು ಲ್ಯಾಟಿನ್ ಸಂಸ್ಕಾರದ ಬಗ್ಗೆ ಕರುಬಲಿಲ್ಲ, ತುಂಬ ಹೆಮ್ಮೆಯಿಂದ ನಾವು ಅದರ ವಾರಸುದಾರರು ಅಂತ ಸಂತೋಷ ಪಡ್ತಾರೆ. ನಮ್ಮಲ್ಲಿ ತಮಿಳುನಾಡು
ಅದನ್ನು ನೋಡಿಕೊಂಡು ಒಂದು ಕೋತಿ ಬಾಲ ಕಳ್ಕೊಂಡ್ರೆ ಮತ್ತೊಂದು ಕೋತಿ ಕೂಡ ಬಾಲನ ಮೊಂಡು ಮಾಡಿಕೊಳ್ತು ಅಂತ ಈಚಿನ ಕೆಲವು ಅವಿವೇಕಿ ಕನ್ನಡಿಗರು ಹಾಗೆ ಮಾಡ್ತಾ ಇದ್ದಾರೆ. ಪುಣ್ಯವಶಾತ್ ಹೆಚ್ಚಿನ ಕನ್ನಡಿಗರಿಗೆ ಈ ಅವಿವೇಕ ಇಲ್ಲ. ತಮಿಳುನಾಡು ಎಂಥ ಒಂದು ಪರಂಪರೆಯನ್ನು ಕಳ್ಕೊಂಡಿದೆ ಅನ್ನೋದಕ್ಕೆ ಈ ಹೊತ್ತು ಅದರ ಸಾಹಿತ್ಯ ಬಿಕನಾಸಿಯಾಗಿರೋದೇ ದೃಷ್ಟಾಂತ ಅಂತ ಅನಿಸುತ್ತದೆ. ಏಕೆಂದರೆ ಸುಬ್ರಹ್ಮಣ್ಯ ಭಾರತಿಯಾರ್ವರೆಗೂ ಈ ರೀತಿಯಾದ ಸಣ್ಣತನ ಇಲ್ಲದೆ ತುಂಬ ಚೆನ್ನಾಗಿ ಬೆಳೆದು ಬಂತು. ಆಮೇಲೆ ಪ್ರತ್ಯೇಕತಾವಾದವನ್ನು ಮಾಡಿಕೊಳ್ತು. ಅದರ ಸರ್ಜನಾತ್ಮಕ ಶಕ್ತಿನೇ ಹೊರಟೋಗ್ಬಿಡ್ತು. ಸಿನಿಮಾ ಹಾಡುಗಳು, ಪತ್ತೇದಾರಿ ಕಾದಂಬರಿಗಳು ಶಾಶ್ವತ ಸಾಹಿತ್ಯ ಆಗುವ ಸ್ಥಿತಿ ಬಂತು. ಎಲ್ಲಿನ ಮಟ್ಟಿಗೆ ತಮಿಳುನಾಡಿನಲ್ಲಿ ಸಿನಿಮಾಧೀನತೆ ಬಂತು, ಪರಾಧೀನತೆ ಥರ ಸಿನಿಮಾಧೀನತೆ ಅಂತಂದರೆ, ಈಗ ಯಾವುದೇ ಒಬ್ಬ ತಮಿಳುನಾಡಿನ ವ್ಯಕ್ತಿಯನ್ನು ಕೇಳಿ ಒಂದು ಒಳ್ಳೆಯ ಕವಿತೆ ಹೇಳು ಅಂದರೆ ಅವನು ಸಿನಿಮಾ ಹಾಡನ್ನು ಹೇಳ್ತಾನೆ, ಒಂದು ಒಳ್ಳೆಯ ಕತೆ ಹೇಳು ಅಂದರೆ ಸಿನಿಮಾ ಕತೆ ಹೇಳ್ತಾನೆ. ಸಿನಿಮಾ ಕಳಪೆ ಅಂತಲ್ಲ, ಅಂದರೆ ಸಾಹಿತ್ಯ ತನ್ನ ಸ್ವಂತಿಕೆಯನ್ನು ಬಿಟ್ಟು ತೆರೆ ಮೇಲೆ ಸಾಹಿತ್ಯ ನಿಲ್ಲಬೇಕು, ನೆರಳಿನ ಮೇಲೆ ಛಾಯೆಯ ಮೇಲೆ ನಿಲ್ಲಬೇಕು ಅಂತಂದರೆ ಆ ಸಾಹಿತ್ಯಕ್ಕೆ ಬಂದಂಥ ದುಸ್ಥಿತಿ ಎಂಥದ್ದು ಅಂತ ಗೊತ್ತಾಗುತ್ತದೆ. ಆದರೆ ಬೇರೆ ಭಾಷೆಗಳಲ್ಲಿ ಅಂಥ ಒಂದು ತೊಂದರೆ ಇನ್ನೂ ಬಂದಿಲ್ಲ. ಇನ್ನು ಉತ್ತರ ಭಾರತೀಯರೆಲ್ಲರೂ ಕೂಡ, ಕೇರಳ ಮತ್ತು ಆಂಧ್ರ ಪ್ರದೇಶದವರು ಕೂಡ ಸಂಸ್ಕೃತ ಪದ್ಧತಿಯನ್ನು ಮನಸಾರೆ ಒಪ್ಪಿಕೊಂಡಿದ್ದಾರೆ, ತಬ್ಬಿಕೊಂಡಿದ್ದಾರೆ. ಒಂದು ಸಣ್ಣ ನಿದರ್ಶನ ಹೇಳಬೇಕು ಅಂದರೆ, ನನ್ನೆಯಷ್ಟೇ ಭೈರಪ್ಪನವರ ಕೃತಿಗಳನ್ನು ಕನ್ನಡೇತರರು ಹೇಗೆ ಕಂಡಿದ್ದಾರೆ ಅನ್ನೋದ್ರ ಬಗ್ಗೆ ಒಳ್ಳೆಯ ವಿಚಾರಗೋಷ್ಠಿ ಇತ್ತು. 6 ಜನ ಮಹನೀಯರು ಮಹಿಳೆಯರು ಬಂದು ಬೇರೆ ಬೇರೆ ಮುಖಗಳನ್ನು ಪರಿಚಯ ಮಾಡಿಕೊಟ್ರು. ಅವರೆಲ್ಲರೂ ಏಕಕಂಠದಿಂದ ಹೇಳಿದ್ದು ಅಂತಂದರೆ ಭೈರಪ್ಪನವರು ಈ ಎಪಿಕ್ ಟ್ರೆಡಿಷನ್ನಿನ ವಾರಸುದಾರರು ಅಂತ, ಮತ್ತು ಅದು ರಾಮಾಯಣ ಮಹಾಭಾರತವಲ್ಲದೆ ಮತ್ಯಾವುದು ಅಲ್ಲ ಅಂತ. ಇದನ್ನು ಕಂಡಾಗ ನಮಗೆ ಈ ಮಹಾಕಾವ್ಯ ಪರಂಪರೆ ಎಷ್ಟು ಗಟ್ಟಿಯಾದದ್ದು ಅಂತ ಗೊತ್ತಾಗುತ್ತದೆ. ಅದರೊಳಗೂ ಭಾರತದಲ್ಲಿ ಮತ್ತೂ ಗಟ್ಟಿಯಾಗಿದೆ. ಆ ಕಾರಣದಿಂದಲೇ ಎಲ್ಲಿಯೂ ಕೂಡ ಮಹಾಭಾರತದ ಪ್ರವಚನ, ರಾಮಾಯಣದ ಪ್ರವಚನ ಅಂದರೆ ಈಗಲೂ ಸಾವಿರಗಟ್ಟಲೆ ಜನ ಬರ್ತಾರೆ. ಗೋಕರ್ಣದಂತಹ ಕುಗ್ರಾಮ, ಫ್ಲೋಟಿಂಗ್ ಪಾಪ್ಯುಲೇಷನ್ ಹೆಚ್ಚು, ಪ್ರತಿಯೊಬ್ಬರೂ ಅಹಂ ಬ್ರಹ್ಮಿ ಭವಿಸಿದ ವೈದಿಕರು, ನಾವು ಹೋಗಿ ಇನ್ನೊಬ್ಬರನ್ನ ಏನು ಕೇಳೋದು ಅನ್ನುವ ಜಾಗದಲ್ಲಿ 7 ವರ್ಷಗಳಿಂದ ಪ್ರೊಫೆಸರ್ KS ನಾರಾಯಣಾಚಾರ್ಯರು ಮಹಾಭಾರತ ಪ್ರವಚನ ಮಾಡ್ತಾ ಬರ್ತಾ ಇದ್ದಾರೆ. 106 ಜನ ಬಂದು ಕೂತ್ಕೊಂಡು ಕೇಳ್ತಾರೆ. ಅದು 1 ದಿವಸ ಅಲ್ಲ, 2 ದಿವಸ ಅಲ್ಲ, 1 ತಿಂಗಳ ಕಾಲ. ಮೊನ್ನೆ ನಾನು ನೋಡಿ ಬಂದೆ. ಅಂತಂದರೆ ಯಾವ ಮಟ್ಟಕ್ಕೆ ಜನಸಾಮಾನ್ಯರಲ್ಲಿ ಕೂಡ ಆ ಒಂದು ಆರ್ಷ ಕಾವ್ಯ ಪ್ರಜ್ಞೆ ಉಳಿದಿದೆ ಅಂತ. ಈ ದೃಷ್ಟಿಯಿಂದ ಕಂಡಾಗ ಭಾರತೀಯರಲ್ಲಿ ಯಾವುದು ಹೊಸತಲ್ಲ, ಎಲ್ಲವೂ ಇರುವಂಥದ್ದೇನೆ. ಮತ್ತು ಭೈರಪ್ಪನವ್ರನ್ನೇ ಆಶ್ರಯಿಸಿ ಹೇಳುವುದಿದ್ದರೆ, ಅವರು ಮೊನ್ನೆ ದಿವಸ ಅಂದರೆ ಒಂದು 10-15 ದಿವಸಗಳ ಕೆಳಗೆ ಸಂತೇಶಿಬರ ಅವರ ಊರಿನಲ್ಲಿ ಅವರಿಗೆ ಘನ ಸಮ್ಮಾನ ಇಟ್ಟುಕೊಂಡಾಗ ಅವ್ರು ಹೇಳಿದ್ರು, ಮಹಾಭಾರತದ ಬಗೆಗಿನ ಪರ್ವ ಬರೆಯುವಾಗ ನನಗೆ ನಮ್ಮ ಹಳ್ಳಿಯ ಜನಜೀವನ ಮಹಾಭಾರತಕ್ಕಿಂತ ದೂರ ಅಂತ ಅನ್ನಿಸಲಿಲ್ಲ. ಈ ಬೀಸೋಕಲ್ಲನ್ನೇ ಅಲ್ಲಿ ಬಳಸ್ತಾ ಇದ್ದಿದ್ದು, ಈ ಏತವೇ ಅಲ್ಲೂ ಇದ್ದದ್ದು, ಈ ಮಡಕೆ ಕುಡಿಕೆಗಳೇ ಅಲ್ಲೂ ಇದ್ದದ್ದು, ಈ ಬಟ್ಟೆ ಬರೆಗಳ ಉಡುಪು ತೊಡುಪುಗಳ ರೀತಿ ರಿವಾಜುಗಳೇ ಅಲ್ಲಿ ಇದ್ದದ್ದು, ಈ ಮಣ್ಣಿನ ಮನೆಗಳೇ ಅಲ್ಲಿ ಕೂಡ ಕಂಡಿದ್ದು ಅಂತ ನೋಡ್ತಾ, ನಾವು ಕೇವಲ ಭಾವನಾತ್ಮಕವಾಗಿ ಅಲ್ಲದೆ ಭೌತಿಕವಾಗಿ ಕೂಡ ಅದೇ ಪರಂಪರೆಯಲ್ಲಿ ಬದುಕಿದ್ದೀವಿ ಅಂತ ಅನ್ನೋದರಿಂದ ನನಗೆ ಪರ್ವವನ್ನೋ ಅಥವಾ ಸಾರ್ಥವನ್ನೋ ಬರೆಯುವಲ್ಲಿ ಆವರಣದ ನಿರ್ಮಾಣದ ಕಷ್ಟ ಗೊತ್ತಾಗಲಿಲ್ಲ ಅಂತ ಬಿಟ್ಟಂತಾರೆ. ಹೀಗಿರುವ ಭಾರತೀಯರಿಗೆ ಪಾಶ್ಚಾತ್ಯ ಪರಂಪರೆ ಎಂಥದ್ದು ಅಂತ ತಿಳ್ಕೊಳ್ಳೋದಕ್ಕೆ ಉತ್ತಮೋತ್ತಮವಾದ ಆದರ್ಶಗಳು ಅಂದರೆ ಅಲ್ಲಿಯ ಮಹಾಕಾವ್ಯಗಳು. ಒಂದು ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಮತ್ಯಾವುದಕ್ಕಿಂತ ಚೆನ್ನಾಗಿ ಪ್ರಯೋಜನಕ್ಕೆ ಬರುವಂಥದ್ದು ಅಂದರೆ ಅಲ್ಲಿಯ ಮಹಾಕಾವ್ಯಗಳ ಅಧ್ಯಯನ. ನಾಟಕಗಳಲ್ಲಿ ಎಷ್ಟೋ ವಿವರಗಳು ರಂಗದ ಮೇಲೆ ಗೊತ್ತಾಗುತ್ತವೆ, ರಂಗದ ಮೂಲಕ ತುಂಬಲ್ಪಡುತ್ತವೆ. ಎಲ್ಲ ಚಲನವಲನ ವಿವರಗಳನ್ನು ಕೂಡ ಪ್ಯಾರಂಥಿಸಿಸ್ನಲ್ಲಿ, ಆವರಣಗಳಲ್ಲಿ ಬ್ರ್ಯಾಕೆಟ್ನಲ್ಲಿ ಕೊಡೋಕ್ಕಾಗೋಲ್ಲ. ಆದರೆ ಮಹಾಕಾವ್ಯ ಪ್ರತಿಯೊಂದನ್ನು ಕಿವಿಯಿಂದಿಂಟಿಸುವರ್ ಸಮಸ್ತ ರಸಮಂ ಅಂತ ನೇಮಿಚಂದ್ರ ಹೇಳಿದಂತೆ ಕಣ್ಣಿಗೆ ಕಿವಿಯ ಮೂಲಕ ಕಟ್ಟಿಕೊಡಬೇಕಾದ್ದರಿಂದ ಅಷ್ಟು ವಿವರಗಳು ಬರ್ತವೆ. ಉದಾಹರಣೆಗೆ ಗ್ರೀಕರಲ್ಲಿ ಬದುಕು ಹೇಗಿತ್ತು ಅನ್ನೋದಕ್ಕೆ ಒಬ್ಬ ಅಖಿಲ್ಲೇಸನ ಗುರಾಣಿ ಸಾಕು. ಆ ಇಲಿಯಮ್ ಅಂತ ಕಾವ್ಯದ ಹೆಸರು ಇಲಿಯಡ್. ಆ ಇಲಿಯಮ್ ಕಾವ್ಯ ಯಾವುದಿದೆ, ಆ ಇಲಿಯಡ್ ಕಾವ್ಯದ ಒಂದು ಭಾಗದಲ್ಲಿ ಒಂದು 20-30 ಸಾಲುಗಳಲ್ಲಿ ಅದು ಕಟ್ಟಿಕೊಡುತ್ತದೆ ಆ ಗುರಾಣಿಯ ಮೇಲಿರುವಂಥ ಚಿತ್ರಗಳು ಯಾವ ತೆರನಾದದ್ದು ಅಂತ ಅನ್ನುವಂಥದ್ದು. ಅದೇ ರೀತಿಯಾಗಿ ಒದಸ್ಸಿಯಾ ಅಂತ ಹೇಳುವಂಥ ಒಡೆಸ್ಸಿ ಕಾವ್ಯವನ್ನು, ಒಡಿಸ್ಯೂಸ್ ಅಂತ ಏನು ಕರಿತೀವಿ, ಯೂಲಿಸೀಸ್ ಅಂತ ಇಂಗ್ಲೀಷ್ ಉಚ್ಚಾರದಲ್ಲಿ ಇದೆಯಲ್ಲ, ಅವನ ಒಂದು ಬದುಕನ್ನು ಹೇಳುವಂಥ ಕಾವ್ಯದಲ್ಲಿ ಬರುವ ವಿವರಗಳಿಂದ ನಮಗೆ ಗೊತ್ತಾಗುತ್ತದೆ ಆ ಜನಜೀವನ ಯಾವ ಥರ ಇತ್ತು, ಅವರ ಶ್ರದ್ಧಾಸಕ್ತಿಗಳು ಹೇಗಿದ್ದವು, ಅವರ ಭಾವನಾ
ಸಂವೇದನೆ ಯಾವ ಬಗೆಯಾಗಿತ್ತು, ಅವರ ವೈಚಾರಿಕತೆ ಯಾವ ನೆಲೆಯಲ್ಲಿತ್ತು ಅನ್ನುವಂಥದ್ದು ಗೊತ್ತಾಗುತ್ತದೆ. ಲಾ ದವೈನಾ ಕಮದಿಯಾ ಅನ್ನುವಂಥ ಇಟಾಲಿಯನ್ ಕಾವ್ಯ ಡಾಂಟೆ ಬರೆದಿರುವುದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಅವರ ಆ ಕಾಲದ ನಂಬಿಕೆಗಳು ಏನಿತ್ತು, ಆ ಕಾಲದ ದುಷ್ಟರು ಎಂಥವರಾಗಿದ್ದರು. ಪೋಪರಿಂದ ಮೊದಲುಗೊಂಡು ಎಷ್ಟೋ ಜನನ್ನು ನರಕಕ್ಕೆ ಹಾಕಿಬಿಟ್ಟಿದ್ದಾನೆ ಡಿವೈನ್ ಕಾಮಿಡಿ ಒಳಗೆ. ಆ ನರಕದ ಭಾಗ ಯಾವುದನ್ನು ನಾವು ಇನ್ಫೆರ್ನೋ ಅಂತ ಕರಿತೀವಿ, ಅದೇ ಅತ್ಯಂತ ಆಕರ್ಷಕವಾದ ಭಾಗ ಆ ಕಾವ್ಯದಲ್ಲಿ. ಕಾರಣ ನರಕದಲ್ಲಿರುವಷ್ಟು ವೆರೈಟೀಸ್ ಸ್ವರ್ಗದಲ್ಲಿಲ್ಲ. ಆ ನರಕದಲ್ಲಿ ಸದಸ್ಯರಾಗಿ ಸೇರಿರತಕ್ಕಂಥ ಜನಗಳು ಸಮಕಾಲೀನರು, ಹಿಂದಿನವರು ಎಲ್ಲರನ್ನೂ ನೋಡಬೇಕು. ಅಧ್ಯಾಯಗಳಲ್ಲಿ ತೋರ್ಪಡಿಸ್ತಾನೆ ಎಂತೆಂಥದ್ದು ಅಂತ. ರೂಪಗರ್ವಿತೆಯರಾದ ಕ್ಲಿಯೋಪ್ಯಾಟ್ರಾ ಮೊದಲಾದವರು ನರಕದ ಯಾವ ಒಂದು ವಲಯದಲ್ಲಿದ್ದಾರೆ, ಯಾವ ಲಿಂಬೋದಲ್ಲಿದ್ದಾರೆ ಅಂತೆಲ್ಲ ಹೇಳ್ತಾನೆ. ಬ್ರೂಟಸ್ ಅಂತಹ ಮಿತ್ರ ದ್ರೋಹಿಗಳಿಗೆ ಯಾವ ಪಾತಾಳದ ಕೂಪ ಅನ್ನುವಂಥದ್ದನ್ನೆಲ್ಲ ಹಾಕ್ತಾನೆ. ಇದು ನಮಗೆ ಅರ್ಥ ಆಗುತ್ತದೆ. ಇದು ನಮಗೆ ಒಬ್ಬ ಶೇಕ್ಸ್ಪಿಯರ್ನಿಂದಲೋ ಅಥವಾ ಇನ್ನೊಬ್ಬ ನಾಟಕಕಾರನಾದಂಥ ಸೊಫೋಕ್ಲಿಸಿಂದಲೋ ನಮಗೆ ಗೊತ್ತಾಗೋಲ್ಲ. ಏಕೆಂದರೆ ಇಷ್ಟು ಜನಜೀವನವನ್ನು ಅವರು ಕೊಡೋಕ್ಕಾಗೋಲ್ಲ. ನಾಟಕಕಾರ ಪ್ರಧಾನವಾಗಿ ಭಾವನಾಂಶವನ್ನು ಮತ್ತು ಕ್ರಿಯಾಂಶವನ್ನು ಮಾತ್ರ ಹೇಳ್ತಾನೆ. ಆ್ಯಕ್ಷನ್ ಆ್ಯಂಡ್ ಎಮೋಷನ್ ಅದು ಮಾತ್ರ ನಾಟಕದಲ್ಲಿ ಪ್ರಧಾನವಾಗಿ ಬರ್ತದೆ, ನೆರೆಟಿವ್ ಇರೋಲ್ಲ. ಆದರೆ ಈ ವರ್ಣನಾತ್ಮಕತೆ ಕಾವ್ಯದಲ್ಲಿ ಇರೋದರಿಂದ ಆ್ಯಕ್ಷನ್ ಆ್ಯಂಡ್ ಎಮೋಷನ್ ಕೂಡ ಸೇರಿಕೊಳ್ಳುತ್ತೆ. ಈ ದೃಷ್ಟಿಯಿಂದ ಎಪಿಕ್ ಈಸ್ ಕಂಪ್ಲೀಟ್ ಅಂತ ಹೇಳ್ಬೋದು. ಆದರೆ ಕೆಲವರು ಇದಕ್ಕೆ ಸಂವಾದಿಯಾಗಿ, ಇದಕ್ಕೆ ಪ್ರತ್ಯಾಮ್ನಾಯವಾಗಿ ಕಾದಂಬರಿ ಅಂಥದ್ದೆಲ್ಲ ಬಂದಿದೆಯಲ್ಲ ಅಂತ ಹೇಳ್ತಾರೆ. ಅದು ಸಾಕಾಗೋದಿಲ್ಲ. ಆ ಬಗೆಗೆ ಮುಂದೆ ನೋಡೋಣ. ಆ ಕಾರಣದಿಂದಲೇ ನಮ್ಮಲ್ಲಿ ಪಾಶ್ಚಾತ್ಯರಲ್ಲಿ ಮಹಾಕಾವ್ಯ ಪರಂಪರೆ ಹೇಗೆ ಬೆಳೆದು ಬಂದಿದೆ ಮತ್ತು ಆ ಮಹಾಕಾವ್ಯ ಪರಂಪರೆಯ ಗತಿ ಪಾಶ್ಚಾತ್ಯರು ಯಾವ ರೀತಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಎನ್ನುವುದನ್ನು ನೋಡೋಣ. ಮೊದಲಿಗೆ ಕಾವ್ಯ ಅಂದರೆ ಏನು? ಕವೆಃ ಕರ್ಮ ಕಾವ್ಯಂ ಅಂತ ಸಂಸ್ಕೃತದಲ್ಲಿ ಹೇಳಿಬಿಟ್ರು. ಪೊಯೆಟ್, ಪೊಯಸಿ, ಪೋಯಮ್ ಇವೆಲ್ಲ ಕೂಡ ಗ್ರೀಕ್ ಲ್ಯಾಟಿನ್ ಮೂಲದಿಂದಲೇ ಬಂದಿರತಕ್ಕಂಥದ್ದು. ಅಲ್ಲಿ ನಮಗೆ ಗೊತ್ತಾಗುತ್ತೆ ದರ್ಶನ ಇರುವಂಥದ್ದು ಅಂತ ಹೇಳ್ಬಿಟ್ಟಿನ್ವೆ. ಪೊಯೆಟ್ ಅನ್ನೋದಕ್ಕೆ ಮೂಲಾರ್ಥದಲ್ಲಿ ದಾರ್ಶನಿಕ, ಸಿಯರ್ ಅನ್ನುವ ಅರ್ಥವೇ ಇರತಕ್ಕಂಥದ್ದು. ನಮ್ಮಲ್ಲಿ ಕೂಡ ಕವಿ ಅನ್ನುವುದಕ್ಕೆ ಕವಿರ್ ಮನೀಷಿ, ಪರಿಭೂಹು, ಕವಿ ಕ್ರಾಂತದರ್ಶಿ ಇತ್ಯಾದಿಯಾಗಿ ಋಷಿ ಅನ್ನುವ ಅರ್ಥವೇ ಉಂಟು. ಬದುಕಿನ ಸತ್ಯವನ್ನು ತಳಾತಳದಲ್ಲಿರುವುದನ್ನು ಎತ್ತಿ ಕೊಡ್ತಾನೆ ಅನ್ನುವ ಅರ್ಥದಿಂದ ಈ ಶಬ್ದ ಬಂದಿದೆ. ಅವನ ಕೆಲಸ ಅಂತ. ಅದು ದೊಡ್ಡದಾಗಿದ್ದಷ್ಟು ಉನ್ನತೋನ್ನತವಾಗಿರುತ್ತೆ, ಭವ್ಯವಾಗಿರುತ್ತೆ ಅಂತ. ಪಾಶ್ಚಾತ್ಯರು ಈ ಕುರಿತು ತುಂಬ ಚೆನ್ನಾಗಿ ಚರ್ಚೆ ಮಾಡಿದ್ದಾರೆ. ಅವರಲ್ಲಿ ಯಾವತ್ತೂ ಜಿಜ್ಞಾಸಾ ಪ್ರವೃತ್ತಿ ಹೆಚ್ಚು ಅಂತ ಹೇಳಬಹುದು. ನಮ್ಮಲ್ಲಿ ಬೆಳೆದು ಬಂತಾದರೂ ಕೆಲವೊಂದು ಅಂಶಗಳಲ್ಲಿ ನಾವು ಆಲೋಚನೆ ಮಾಡಿರಲಿಲ್ಲ, ಅದನ್ನೆಲ್ಲ ಮಾಡಿದ್ದಾರೆ. ನಮ್ಮ ಲಾಕ್ಷಣಿಕರು ಮಹಾಕಾವ್ಯದ ಬಗೆಗೆ ಏನು ಹೇಳ್ತಾರೆ, ಅವರು ಏನು ಹೇಳ್ತಾರೆ, ಅವರು ಆಮೇಲೆ ಬೆಳೆಸ್ಕೊಂಡಿರುವ ಚಿಂತನೆ ಏನು ಅಂತ ನೋಡಿದರೆ, ಹೇಳಿಕೆಗಳಲ್ಲಿ ನಮ್ಮಿಬ್ಬರಲ್ಲಿ ಒಂದೇ ಸಂವಾದ ಇದ್ದರೂ ಆಮೇಲಿನ ಅವರ ವಿಮರ್ಶೆಗಳಿವೆಯಲ್ಲ ಅವು ತುಂಬ ಬೋಧಪ್ರದವಾಗಿರುವಂಥವು ಅಂತ ಗೊತ್ತಾಗುತ್ತದೆ. ವಿಶೇಷವಾಗಿ ಎಡ್ಗರ್ ಅಲನ್ ಪೋ, ಟಿ.ಎಸ್. ಎಲಿಯಟ್, ಎಫ್.ಆರ್. ಲಿವೀಸ್, ಸಿ.ಎಂ. ಬೌರಾ, ಐ.ಎ. ರಿಚರ್ಡ್ಸ್ ಮೊದಲಾದಂಥವರು, ಹಾಗೆಯೇ ಜಬ್ ಇರಬಹುದು, ಮತ್ತು ಮಿಡ್ಲ್ಟನ್ ಮರ್ರೆ ಇರಬಹುದು, ಆಮೇಲೆ ಅನೇಕ ಗ್ರೀಕ್ ಕೃತಿಗಳನ್ನೆಲ್ಲನೂ ಕೂಡ ತುಂಬ ಚೆನ್ನಾಗಿ ಅನುವಾದ ಮಾಡಿಕೊಟ್ಟಂಥ ಗಿಲ್ಬರ್ಟ್ ಮರ್ರೆ ಇರ್ಬೋದು. ಈ ರೀತಿಯಾದಂಥ ವಿದ್ವಾನ್ ಮಹನೀಯರುಗಳ ಅಭಿಪ್ರಾಯಗಳನ್ನು ಕೂಡ ನಾವು ಗಮನಿಸಬಹುದು. ಟಿ.ಎಸ್. ಎಲಿಯಟ್ 3 ವಾಯ್ಸಸ್ ಆಫ್ ಪೊಯೆಟ್ರಿ ಎನ್ನುವ ಒಂದು ಪ್ರಬಂಧದಲ್ಲಿ ಹೇಳ್ತಾನೆ, ಕಾವ್ಯ 3 ಬಗೆಯಾದದ್ದು. ಮೊದಲನೇದು ಅವನು ತನಗೆ ತಾನೇ ಹೇಳಿಕೊಂಡಿರುವಂಥದ್ದು ಅಂತ. ಎರಡನೇದು ತಾನು ಮತ್ತೊಬ್ಬ ಕಲ್ಪಿತ ವ್ಯಕ್ತಿಯೊಡನೆ ನಡೆಸುವ ಸಂವಾದ ಅನ್ನುವುದು ಬಗೆ. ಮೂರನೇದು ತಾನು ಒಂದು ಸಮುದಾಯಕ್ಕೆ ಹೇಳ್ತಾ ಇದ್ದೀನಿ ಎನ್ನುವಂಥದ್ದು ಅಂತ. ತನಗೆ ತಾನೇ ಹೇಳಿಕೊಳ್ಳುವಂಥದ್ದು ಅಂದರೆ ಭಾವಗೀತಾತ್ಮಕವಾದದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಆನು ಒಲಿದಂತೆ ಹಾಡುವೆ ಅಂತ ಬಸವಣ್ಣನವರು ಹೇಳ್ತಾರೆ. ನನಗೇನು ಇಷ್ಟವೋ ಆ ರೀತಿ ಹಾಡ್ತೀನಿ ಅಂತ. ವಚನಕಾರರು ಸ್ವಾನುಭವವನ್ನು ನಿವೇದನೆ ಮಾಡಿಕೊಂಡಿದ್ದು ಅಷ್ಟೇ, ಆತ್ಮೀಯರಿಗೆ. ಅದರೊಳಗೂ ತಮಗೆ ತಾವೇ ಹೇಳಿಕೊಂಡದ್ದು ಅನ್ನುವ ಪರಿಮಾಣವೇ ಹೆಚ್ಚಾಗಿರುವಂಥದ್ದು. ನಾವು ಅಮರುಕನನ್ನೋ ಅಥವಾ ಪುರಂದರದಾಸರನ್ನೋ ಇಲ್ಲವೇ ನಾವು ಅವ್ವಯ್ಯಾರನ್ನೋ ಈ ಥರದವ್ರು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅದು ಯಾವ ಬಗೆಯಾದದ್ದು ಅಂತ. ಹೆಚ್ಚಾಗಿ ತಮಗೆ ತಾವೇ
ಅಥವಾ ಇನ್ನೊಂದು ಕೆಲವರಿಗೆ ತಮ್ಮಂಥ ಸಮಾನ ಧರ್ಮಿಗಳಿಗೆ ಕೆಲವರಿಗೆ ಹೇಳೋದಕ್ಕೆ ಹೊರಟದ್ದು ಅಂತ. ಈಗ ಬೇಂದ್ರೆಯವರ ಕಾವ್ಯದ ಪ್ರಧಾನ ಧಾರೆ ನೋಡಿದ್ರೆ ಹಾಗೆ ಇರುವಂಥದ್ದು. ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಮಸದ ಗಾಳಿ ಪಡೆಯುತ್ತಿತ್ತು ಒಂದು ಸಹಜ ಪ್ರಾಸ, ಮಸದ ಗಾಳಿ ಪಡೆಯುತ್ತಿತ್ತು ಆ ಭೃಂಗದ ಬೆನ್ನೇರಿ ಬಂದಂಥ ಕಲ್ಪನಾ ವಿಲಾಸ, ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಇನ್ನೊಂದು ಒಂದು ಕಾಲ್ಪನಿಕ ವ್ಯಕ್ತಿಯ ಜೊತೆಗೆ ಸಂವಾದ ಅನ್ನುವಂಥದ್ದು ನಾಟಕ ಅಂತ ಅವನು ಹೇಳ್ತಾನೆ. ಎರಡು ಪಾತ್ರಗಳ ಸಂವಾದದ ಮೂಲಕ ರೂಪಿಸುವಂಥದ್ದು ಅಂತ. ಸಂವಾದದ ಚೌಕಟ್ಟಿನಲ್ಲಿ ನಾಟಕದ ರಚನೆ ತುಂಬ ಕಷ್ಟ. ಅದರಿಂದಲೇ ನಮ್ಮಲ್ಲಿ ನಾಟಕಾಂತಂ ಸಾಹಿತ್ಯಂ ಅಂತಂದರು. ಯಾಕೆಂದರೆ ತಾನು ಏನೂ ನೇರವಾಗಿ ಆಡುವಂತೆ ಇಲ್ಲ ಕವಿ, ಮತ್ತೊಂದು ಪಾತ್ರದ ಮೂಲಕ ಆಡಿಸಬೇಕು. ಆದರೆ ಪಾತ್ರದ ಔಚಿತ್ಯಕ್ಕೆ ಭಂಗ ಬರದಂತೆ ಮಾಡಿಸಬೇಕು. ಒಬ್ಬ ಸಾಮಾನ್ಯನಾದಂಥ ಒಬ್ಬ ವ್ಯಕ್ತಿ ಮೂಲಕ ಅಸಾಮಾನ್ಯ ತತ್ವಗಳನ್ನು ಪುಂಖಾನುಪುಂಖವಾಗಿ ಹೇಳಿಸ್ಬಿಟ್ರೆ ಕಷ್ಟ ಆಗುತ್ತೆ. ಈಗ ರಾಮನ ಮೂಲಕ ಕಾಮಶಾಸ್ತ್ರದ ಬಗ್ಗೆ ಪಾಠ ಹೇಳಿಸೋಕೆ ಶುರು ಮಾಡಿಬಿಟ್ರೆ ಲಕ್ಷ್ಮಣನಿಗೋ ಸೀತೆಗೋ ರಾಮಾಯಣದ ನಾಟಕ ಗತಿ ಏನಾಗಬೇಕು? ಅದು ಎಲ್ಲಿಯೋ ಬರಬೇಕು. ಯಾವುದೋ ಒಂದು ಸಂದರ್ಭದಲ್ಲಿ ರಾವಣ ಇನ್ಯಾರಿಗೋ ಹೇಳದಂತೆ ಬಂದರೆ ಸರಿಯಾದೀತು, ಅಥವಾ ದಶರಥ ಇನ್ಯಾವುದೋ ಸಂದರ್ಭದಲ್ಲಿ ಹೇಳಿದ್ರೆ ಸರಿಯಾದೀತು. ಹೀಗಾಗಿ ಆ ಪಾತ್ರೌಚಿತ್ಯವನ್ನು ಕಾಪಾಡಿಕೊಳ್ಳಬೇಕಾದ ಹೊಣೆಗಾರಿಕೆ ತುಂಬ ಉಂಟು. ಆದರೆ ಮಹಾಕಾವ್ಯ ಇದೆಯಲ್ಲ, ಅದು ಮೂರನೇ ಪ್ರಕಾರದ್ದು. ಅದು ಏನಂತಂದರೆ ವ್ಯಕ್ತಿನಿಷ್ಠವೂ ಅಲ್ಲ, ವ್ಯಕ್ತಿಗಳ ನಿಷ್ಠವೂ ಅಲ್ಲ, ಅದು ಸಮುದಾಯ ನಿಷ್ಠವಾದದ್ದು. ಒಂದು ದೊಡ್ಡ ಸಮುದಾಯಕ್ಕೆ ಅವನು ಉದ್ಬೋಧನ ಮಾಡುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಅಂತ. ಸಹಜವಾಗಿಯೇ ಆ ಹರಹು, ಆ ಹಾಸು, ಆ ಬೀಸು ತುಂಬ ದೊಡ್ಡದಾಗಿರುವಂಥದ್ದು ಅಂತ. ಒಬ್ಬೊಬ್ಬರ ಮನೋಧರ್ಮ ಒಂದೊಂದು ರೀತಿಯಾಗಿರುತ್ತೆ. ರವೀಂದ್ರನಾಥ್ ಟ್ಯಾಗೂರರನ್ನು ಯಾರೋ ಕೇಳಿದ್ರು, ನೀವು ಯಾತಕ್ಕೆ ಯಾವುದೇ ಒಂದು ಮಹಾಕಾವ್ಯ ಬರೀಲಿಲ್ಲ ಅಂತ. ಅವರು ಅದಕ್ಕೆ ಹೇಳ್ತಾರೆ, ನಾನು ಮಹಾಕಾವ್ಯವೊಂದನ್ನು ಬರೀಬೇಕು ಅಂತ ಸಂಕಲ್ಪ ಮಾಡಿದೆ, ಆದರೆ ಅದು ಸಾಹಿತ್ಯ ಸರಸ್ವತಿಯ ಪಾದ ನೂಪುರಗಳ ತಾಡಿತಕ್ಕೆ ಸಿಕ್ಕು ಚೂರು ಚೂರಾಗೋಯ್ತು, ಆ ಪುಡಿಗಳೇ ಭಾವಗೀತೆಗಳಾಗಿವೆ ಅಂತ ಹೇಳಿಬಿಟ್ಟು. ಏಕೆಂದರೆ ರವೀಂದ್ರನಾಥ್ ಟ್ಯಾಗೂರ್ ಪ್ರಧಾನವಾಗಿ ರೊಮ್ಯಾಂಟಿಕ್ ಪೊಯೆಟ್, ಅಂದರೆ ಭಾವ ಮಾತ್ರದ ಕವಿ. ಅವರು ವಸ್ತುನಿಷ್ಠತೆಗಿಂತ ಭಾವನಿಷ್ಠತೆ ಹೆಚ್ಚಾದದ್ದು. ಅದರಿಂದಲೇ ಅವರು ವಿಮರ್ಶೆ ಬರೆದರೂ ಕವಿತೆ ಇದ್ದಂತೆ ಇರುತ್ತೆ, ನಾಟಕ ಬರೆದರೂ ಕವಿತೆ ಇದ್ದಂತೆ ಇರ್ತದೆ, ಕಾದಂಬರಿ ಬರೆದರೂ ಕೂಡ ಕವಿತೆ ಇದ್ದಂತೆ ಇರ್ತದೆ. ಗೋರಾ ಮೊದಲಾದ ಕಾದಂಬರಿಗಳು ಬರೆದಿದ್ದಾರೆ, ನೌಕಾ ಡುಬಿ ಇತ್ಯಾದಿ ಕಾದಂಬರಿಗಳು ಬರೆದಿದ್ದಾರೆ. ಅಲ್ಲಿ ನಮಗೆ ಗೊತ್ತಾಗುತ್ತದೆ ಆ ಕಾದಂಬರಿಯಲ್ಲಿ ಕೂಡ ಅವರು ಪಾತ್ರ ಸ್ಫುಟೀಕರಣಕ್ಕಿಂತ ಭಾವದ ಕಡೆಗೆ ಬೆಲೆ ಕೊಡ್ತಾರೆ. ಅದು ಕವಿತೆಯೇ ಆಗಿರುವುದು. ಮತ್ತು ಅವರ ಕವಿತೆ ಕೂಡ ಹೆಚ್ಚಾಗಿ ಸಮರ್ಪಣೆಯ, ಭಕ್ತಿಯ ಒಂದು ತೀವ್ರತೆಯನ್ನು ಹೊಂದಿದೆ. ನಮಗೆಲ್ಲ ಗೊತ್ತಾಗುತ್ತೆ ಬಾಬುಲ್ ಗೀತಗಳು ಅಂತ ಏನಿವೆ ಬಂಗಾಳದಲ್ಲಿ, ಅವುಗಳು, ಮತ್ತು ಸಂಥಾಲ ಆ ಜಾನಪದೀಯರ ಆದಿವಾಸಿಗಳ ಹಾಡುಗಳ ಕ್ರಮ ಯಾವುದಿದೆ, ಮತ್ತು ಚಂಡೀದಾಸ ಮೊದಲಾದವರ ಉತ್ಕಟ ಭಕ್ತಿಯ ಗೇಯಗಳು ಯಾವುದಿವೆ. ಅದೇ ವೈಷ್ಣವ ಕವಿಗಳು ಗೌರಾಂಗ ಚೈತನ್ಯ ಮೊದಲಾದವರ ಪರಂಪರೆಯಲ್ಲಿ ಬಂದವರ ಯಾವ ಒಂದು ಸಮರ್ಪಣೆಯ ಹಾಡುಗಳು ಉಂಟು. ಈ ಜಾಡಿನದೇ ಅದು ಎಪಿಕ್ ಪೊಯೆಟ್ರಿಯ ಜಾಡಿಂದ ಅಲ್ಲ ಅಂತ ಗೊತ್ತಾಗುತ್ತದೆ. ಅದೇ ಕುವೆಂಪು ಅವರು ಪ್ರಧಾನವಾಗಿ ಎಪಿಕ್ ಪೊಯೆಟ್, ವರ್ಣನಾತ್ಮಕವಾದಂಥ ಕಾವ್ಯ ಅವರದಾಗಿದೆ. ಅದರಿಂದಲೇ ಅವರು ಯಾವ ಒಂದು ಭಾವಗೀತೆಯನ್ನು ಬರೆದರೂ ಕೂಡ ಅಲ್ಲಿ ಕಥನತ್ವ ಹೆಚ್ಚಾಗಿರುತ್ತದೆ. ಅವರ ಸಮಗ್ರ ಕೃತಿಗಳಲ್ಲಿ ಕಥನ ಕವಿತೆಗಳು ರಾಮಾಯಣ ದರ್ಶನದಂಥದ್ದು, ಅವು ಕೊಡುವಂಥ ಸಂತೋಷ, ಅವುಗಳಲ್ಲಿ ಅವರು ಸಾಧಿಸಿರುವಂಥ ಪರಿಣತಿ, ಪಡೆದ ಸಿದ್ಧಿ ತುಂಬ ದೊಡ್ಡದದ್ದು ಅಂತ ಗೊತ್ತಾಗುತ್ತದೆ. ಹೀಗೆ ಮನೋಧರ್ಮ ಇರುತ್ತದೆ. ಇನ್ನು ಕೆಲವರದು ಯಾವುದನ್ನು ಕೂಡ ನಾಟಕವಾಗಿ ನೋಡಬಲ್ಲ ಶಕ್ತಿ ಇರ್ತದೆ. ಶೇಕ್ಸ್ಪಿಯರ್ ಅಂಥವನು, ಅವನು ಖಂಡಕಾವ್ಯಗಳನ್ನು ಬರೆದರೂ ಕೂಡ ಅವು ವಿಶೇಷವಾಗಿ ರಾಜಿಸಲಿಲ್ಲ. ಅವನು ಸಾನೆಟ್ಗಳನ್ನು ಬರೆದರೂ ಕೂಡ ಅಲ್ಲಿ ಒಂದು ಸಂವಾದ ಮಾಡ್ತಾ ಇದ್ದಾನೆ ಅಂತಲೇ ಅನಿಸುತ್ತೆ. ಅಲ್ಲಿ ಬರುವಂಥ ಕಪ್ಪು ಹೆಣ್ಣಿರ್ಬೋದು, ಕವಿಯ ವ್ಯಕ್ತಿತ್ವವೇ ಇರ್ಬೋದು, ಕೃತಿ ನಾಯಕ ಇರ್ಬೋದು, ಈ ಮೂರು ಪಾತ್ರಗಳ ಮೂಲಕ ಚಿತ್ರಿಸ್ತಾ ಒಂದು ಪ್ರೀತಿಯ ವ್ಯವಹಾರವನ್ನು ಬಹಳ ಸುಂದರವಾಗಿ ಒಂದು ಶ್ರವ್ಯ ಕಾವ್ಯ, ದೃಶ್ಯ ಕಾವ್ಯವಾಗುವ ಪರಿಯಲ್ಲಿ ರೂಪಿಸಿದ್ದಾನೆ ಅಂದರೆ ಅತಿಶಯವಲ್ಲ. ಹೀಗೆ ಕೆಲವರ ಜಾಡು, ಕೆಲವರ ಮನೋಧರ್ಮ ಅದರಂತೆ ಇದೆ. ಎಲ್ಲರೂ ಎಲ್ಲವನ್ನು ಬರೆಯೋಕ್ಕಾಗೋಲ್ಲ. ಅದೊಮ್ಮೆ ಉದಯ ಟಿ ವಿಯಲ್ಲಿ ತುಂಬ ಒಳ್ಳೆಯ ಸಂದರ್ಶನವನ್ನು ಶ್ರೀಮತಿ ಶೈಲಜಾ ಸಂತೋಷ್ ಅವರು ಮಾಡಿದ್ರು ಭೈರಪ್ಪನವ್ರ ಬಗೆಗೆ. 3 ದಿವಸ ಬಂತು. ಅಲ್ಲಿ ಅವ್ರನ್ನ ಕೇಳ್ತಾರೆ, ನೀವು ಯಾಕೆ ಇಷ್ಟು ದೊಡ್ಡ ದೊಡ್ಡ ಕಾದಂಬರಿ ಬರೀತೀರಾ ಅಂತ. ಅವರು ಅದಕ್ಕೆ ಬಹಳ ನಮ್ರತೆಯ ತುಂಬ ಮಾರ್ಮಿಕವಾದ ಉತ್ತರ ಕೊಟ್ಟರು.
ಬರ್ನಾಡ್ ಶಾನ್ ಯಾರೋ ನೀನು ಯಾತಕ್ಕೆ ನಾಟಕಕ್ಕಿಂತ ದೊಡ್ಡ ಪೀಠಿಕೆ ಬರೀತೀನಿ ಅಂತ, ಬರೆಯೋಕ್ಕಾಗುತ್ತೆ ಅದಕ್ಕೆ ಬರೀತೀನಿ ಅಂದ್ರಂತೆ. ಆ ರೀತಿಯಾಗಿ ಇವರು ಹೇಳಲಿಲ್ಲ. ಅವರು ತುಂಬ ಚೆನ್ನಾಗಿ ತಿಳಿಸ್ತಾರೆ. ನೋಡಿ, ಮೊದಲಿಂದಲೂ ನನಗೆ ದೊಡ್ಡದಾಗಿ ಆಲೋಚನೆ ಮಾಡೋದು ಅಭ್ಯಾಸ. ದೊಡ್ಡ ಎಲೆಯಲ್ಲಿ ಕೈ ತುಂಬುವ ತುತ್ತುಗಳಂತೆ ಚೆನ್ನಾಗಿ ಬಡಿಸ್ಕೊಂಡು ತಿನ್ನಬೇಕು, ವಿಸ್ತಾರವಾಗಿ ಪರಿಷ್ಕಾರವಾಗಿ ಮಾಡಬೇಕು ಅಂತ, ಅದು ನನ್ನ ಮನೋಧರ್ಮ ಅಂತ. ಹೀಗೆ ಆ ಮನೋಧರ್ಮ ಇದ್ದವರಿಗೆ ಸಂಪನ್ಮೂಲಗಳು ಒದಗಿ ಬಂದಾಗ ಆಗುತ್ತದೆ. ಆ ಹರಹು ಆ ರೀತಿಯಾದದ್ದು. ಮಹಾಕಾವ್ಯ ಯಾರನ್ನೂ ಕೂಡ ಸೆಳೆಯಬಲ್ಲಂಥದ್ದು. ಅದರ ಸ್ವೀಪ್ ಅಂತೀವಲ್ಲ, ಅದರ ಹಾಸು ಬೀಸಿನ ತೆಕ್ಕೆ ಅಂಥದ್ದಾಗಿರುತ್ತದೆ. ಆ ಪ್ರವಾಹಕ್ಕೆ ಬಿದ್ದು ಕೊಚ್ಚಿಕೊಂಡು ಹೋದವರಿಗೆ ಎಂದೂ ಕೂಡ ಅದರಿಂದ ಆಚೆಗೆ ಬರಬೇಕು ಅಂತ ಅನಿಸುವಂಥದ್ದಲ್ಲ. ಅದೊಂದು ಬದುಕಿನ ಕನಸೇ ಆಗಿಬಿಡುತ್ತೆ. ಏನಂದರೆ ಮಹತ್ವಾಕಾಂಕ್ಷೆಯೇ ಅದು. ಪಾಪ ನಮ್ಮ ಕುವೆಂಪು ಅವರು ಬರೆದರು ಅಂತ ಇನ್ನೂ ಅನೇಕರು ಪ್ರಯತ್ನ ಪಟ್ಟರು, ಆದರೆ ಯಾವುದೂ ಆಗಲಿಲ್ಲ. ನಮ್ಮ ರಾಮಸ್ವಾಮಿಯವರು ಸ್ವಾಗತ ಮಾಡ್ತಾ ಬಹಳ ಅರ್ಥಪೂರ್ಣವಾಗಿ ಕನ್ನಡದಲ್ಲಿ ಕುವೆಂಪು ಅಂತ ಅಷ್ಟಕ್ಕೆ ವಿರಾಮ ಹಾಕಿದ್ರು, ಮತ್ತೆ ಹೇಳಲಿಲ್ಲ. ಆ ಮೌನ ಕೂಡ ಸಾಕೂತವಾದದ್ದು ಅಂತ ಅನಿಸುತ್ತೆ. ಯಾಕೆಂದರೆ ಇನ್ನು ಎಷ್ಟೋ ಜನ ಪ್ರಯತ್ನ ಪಟ್ಟರು. ನಮ್ಮ ಮೊಯ್ಲಿವರೆಗೆ ಬೇಕಾದಷ್ಟು ಜನ ಬರೆದಿದ್ದಾರೆ. ಗೋಕಾಕರು ಬರೆದಿದ್ದಾರೆ, ಬೋಸ್ನೂರು ಮಠರು ಬರೆದಿದ್ದಾರೆ, ಮಾಸ್ತಿಯವರು ಬರೆದಿದ್ದಾರೆ, ಬೇಕಾದಷ್ಟು ಜನ ಬರೆದಿದ್ದಾರೆ. ಆದರೆ ಕೆಲವರಿಗೆ ಮಾತ್ರ ಒಲಿಯುತ್ತೆ. ಕಾರಣ ಅದಕ್ಕಿನ್ನೂ ಎಷ್ಟೋ ಸಾಮಗ್ರಿ ಬೇಕು. ಮನೋಧರ್ಮ ಇದ್ದರೆ ಸಾಕಾಗೋಲ್ಲ. ಮನೋಧರ್ಮವನ್ನು ತದೇಕ ದೀಕ್ಷೆಯಾಗಿ ರೂಪಿಸಿಕೊಳ್ಳಬೇಕು. ಇಲ್ಲಿ ನಮಗೆ ಗೊತ್ತಾಗುತ್ತೆ ವರ್ಕ್ ಆಫ್ ಆರ್ಟ್ ಆ್ಯಂಡ್ ವರ್ಕ್ ಆಫ್ ಡೆವಲಪ್ಮೆಂಟ್ ಅಂತ. ಅದನ್ನು ಎಪಿಕ್ ಆಫ್ ಗ್ರೋತ್ ಆ್ಯಂಡ್ ಎಪಿಕ್ ಆಫ್ ಆರ್ಟ್ ಅಂತ ಕೂಡ ಪಾಶ್ಚಾತ್ಯರು ಎರಡು ಕ್ರಮವಾಗಿ ವಿಭಾಗ ಮಾಡಿದ್ದಾರೆ. ಮಹಾಕಾವ್ಯದಲ್ಲಿ ಒಂದು ಎಪಿಕ್ ಆಫ್ ಗ್ರೋತ್, ರಾಮಾಯಣ ಮಹಾಭಾರತಗಳು, ಅಲ್ಲಿ ಒಡಿಸಿ ಮತ್ತು ಇಲಿಯಡ್ ಅದೆರಡೇ, ಇಲ್ಲಿ ಅದೆರಡೇ, ಮಿಕ್ಕಿದ್ದಲ್ಲ. ಮತ್ತು ಕೆಲವಿವೆ ಜಾನಪದ ಮಹಾಕಾವ್ಯಗಳು ಅಂತ ಕರಿತೀವಿ. ಆ ಜಾನಪದ ಮಹಾಕಾವ್ಯಗಳಾಗಿ ನಮ್ಮಲ್ಲಿ ಉಂಟು. ಕನ್ನಡದಲ್ಲೇ ಜುಂಜಪ್ಪ ಕಾವ್ಯ ಇರ್ಬೋದು, ಸಿರಿ ಕಾವ್ಯ ಇರ್ಬೋದು, ಮಂಟೇಸ್ವಾಮಿ ಇರ್ಬೋದು, ಮಲೆ ಮಹದೇಶ್ವರ ಕಾವ್ಯ ಇರ್ಬೋದು, ಉಂಟು. ಹಾಗೆ ಅಲ್ಲಿ ಕೂಡ ಕಲೇವಾಲ, ಸನ್ಸ್ ಆಫ್ ರೋಲ್ಯಾಂಡ್, ಫ್ರಾನ್ಸ್ ದೇಶದ ಕಾವ್ಯ, ಸಾಂಗ್ ಆಫ್ ರೋಲ್ಯಾಂಡ್ ಅಂತ ಕರೀತಾರೆ. ಸನ್ಸ್ ಆಫ್ ರೋಲ್ಯಾಂಡ್ ಅಂತ ಫ್ರೆಂಚ್ ಭಾಷೆಯಲ್ಲಿ ಹೇಳ್ತಾರಂತೆ. ಮತ್ತು ಕಲೇವಾಲ ಫಿನಿಷ್ ಕಾವ್ಯ, ಫಿನ್ಲ್ಯಾಂಡಿನ ಕಾವ್ಯ. ಗಿಲ್ಗಮೇಶ್ ಕಾವ್ಯ ಅಂತನ್ನುವಂಥದ್ದು ಒಂದಿತ್ತು. ಮತ್ತು ಬೇವೋಲ್ಫ್ ಅಂತ ಕರೆಯುವಂಥದ್ದು ಆಂಗ್ಲೋ ಸ್ಯಾಕ್ಸನ್ ಕಾವ್ಯ, ಪ್ರಾಚೀನ ಇಂಗ್ಲೀಷಿಗೆ ಸಂಬಂಧಪಟ್ಟದ್ದು. ಹೀಗೆ ಹಲವು ಅಲ್ಲಿಯೂ ಇದ್ದವು. ಅವನ್ನೆಲ್ಲವನ್ನು ವೀರಕಾವ್ಯ ಅಂತಂದರೆ ಯಾವುದನ್ನು ಹೀರೋಯಿಕ್ ಬ್ಯಾಲೆಡ್ ಅಂತ ಕರೀತಾರಲ್ಲ, ಆ ಜಾತಿಗೆ. ಹೀರೋಯಿಕ್ ಬ್ಯಾಲೆಡ್ಡಲ್ಲಿ ನಮಗೆ ಗೊತ್ತಾಗುತ್ತದೆ ಜಾನಪದ ಲಾವಣಿಯ ಶೈಲಿನಲ್ಲಿ ಬರುವಂಥದ್ದು ಅಂತ. ಅವಕ್ಕಿಂತ ಭಿನ್ನವಾದವು ಎಪಿಕ್ ಆಫ್ ಗ್ರೋತ್, ಅಂದರೆ ಬೆಳವಣಿಗೆಯ ಮಹಾಕಾವ್ಯಗಳು, ಪಾರಂಪರಿಕವಾದವು. ಅವನ್ನು ನಾವು ಆರ್ಷಕಾವ್ಯ ಅಂತ ಕರಿಬಹುದು. ಎಪಿಕ್ ಆಫ್ ಗ್ರೋತ್ ಅಂದರೆ ಆರ್ಷಕಾವ್ಯ ಅಂತ. ಮುಂದೆ ಆ ವಿವರಗಳಿಗೆ ನಾನು ಹೋಗ್ತೀನಿ. ಆಮೇಲೆ ಈ ಒಂದು ಕ್ರಮ ಹೀಗಿದೆ, ಮಹಾಕಾವ್ಯ ಈ ಥರ ಉಂಟು ಅಂತಂದರೆ ಕೆಲವರು ವಿರೋಧಿಗಳು ಇದ್ದೇ ಇರ್ತಾರಲ್ಲ ಯಾವುದಕ್ಕೂ ಕೂಡ. ಒಂದಷ್ಟು ಮಟ್ಟಿಗೆ ಅಲ್ಲಿ ವಿವೇಕವೂ ಇರುತ್ತೆ. ಅವರುಗಳು ಹೇಳುವುದೇನೆಂದರೆ ಭಾವಗೀತೆ ಬಿಟ್ಟು ಇನ್ಯಾವುದು ಕಾವ್ಯ ಅಂತ ಇಲ್ಲ ಅಂತ. ಬೆಸ್ಟ್ ಪೊಯೆಟ್ರಿ ಈಸ್ ಲಿರಿಕ್ ಅಂತಷ್ಟೇ ಅಲ್ಲ, ಪೊಯೆಟ್ರಿ ಮೀನ್ಸ್ ಲಿರಿಕ್ ಅಂತ. ಯಾಕೆಂದರೆ ಭಾವನೆ ಅಂದ್ರೇ ಇಟ್ಸ್ ವೆರಿ ವೆರಿ ವೋಲಟೈಲ್, ತುಂಬ ದ್ರವೀಯವಾದದ್ದು, ಬೇಗ ಆವಿಯಾಗಿ ಹೋಗುವಂಥದ್ದು. ಕೆಲವು ಕ್ಷಣಕಾಲ ಇರುತ್ತದೆ, ಅದನ್ನು ಹಾಗೆ ಹಿಡ್ಕೊಳ್ಳಬೇಕು ಅಂತ. ಸಂಗೀತದ ಉದಾಹರಣೆ ತೆಗೆದುಕೊಂಡರೆ ಒಂದು ರಾಗದಲ್ಲಿ ರಂಜನೀಯವಾದ ಅಂಶಗಳು ಅಂತ ಕೆಲವಿರುತ್ತವೆ. ಇನ್ನು ಮಿಕ್ಕವಲ್ಲನೂ ಕೇವಲ ಸಪೋರ್ಟ್ ಅಂತ ಹೇಳ್ತೀವಲ್ಲ, ಪ್ಲಾಸ್ಟಿಕ್ ಇಂಡಸ್ಟ್ರಿನಲ್ಲಿ ಫಿಲ್ಲರ್ಸ್ ಅಂತ ಬಳಸ್ತಾರೆ, ಆ ರೀತಿಯಾಗಿ. ಹಾಗಾಗಿ ಸಾರವತ್ತಾದ ಭಾಗ ಒಂದಿಷ್ಟೇ, ಅದನ್ನು ಹಿಡಿಯಬೇಕು. ಅದು ಕ್ಷಣಕಾಲದಲ್ಲಿ ಮಿಂಚಿ ಮಾಯವಾಗುತ್ತದೆ. ಆ ಒಂದು ಉತ್ಕಟಾವೇಶದ ಸಂದರ್ಭದಲ್ಲಿ ಬಂದಂಥದ್ದೇನಿದೆ, ಇಟ್ ಈಸ್ ಆ್ಯನ್ ಇನ್ಸ್ಪೈರ್ಡ್ ಎಕ್ಸ್ಪ್ರೆಷನ್, ಸ್ಫುರಿತವಾದಂತಹ ಉದ್ಗಾರ. ಇವನು ಹೇಳ್ತಾನಲ್ಲ ನಮ್ಮ ವರ್ಡ್ಸ್ ಬರ್ತಿ, ಎಮೋಷನ್ಸ್ ರಿಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ ಅಂತ. ಈ ಭಾವಗಳೆಲ್ಲ ತುಂಬ ತಾತ್ಪೂರ್ತಿಕವಾಗಿ ಬರುವಂಥವು. ವ್ಯಭಿಚರಂತಿ ಭಾವಾಹ ನತು ಸ್ಥಾಸ್ಯಂತಿ, ಸ್ಥಿರವಾಗಿ ನಿಂತಿರೋದಿಲ್ಲ, ಆಗ ಮಿಂಚಿ ಆಗ ಮಾಯುವಂಥದ್ದು. ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ ಅಂತಾರಲ್ಲ, ಆ ರೀತಿಯಾದದ್ದು ಅಂತಾರೆ. ಹಾಗಾಗಿ ಮಹಾಕಾವ್ಯ ಅನ್ನೋದು ಇಲ್ಲ, ಅದರ ಅಸ್ತಿತ್ವವೇ ಇಲ್ಲ. ಇದನ್ನು ಹೇಳುವಾಗ ನನಗೆ ಆನಂದವರ್ಧನ ಧ್ವನ್ಯಾಲೋಕದ ಆರಂಭದಲ್ಲಿ ತಸ್ಯಾಭಾವಂ ಜಗದುರಪರೇ ಅನ್ನುವ ಧ್ವನಿ ಎನ್ನುವುದೇ ಇಲ್ಲ ಅಂತ ಹೇಳುವಂತೆ ಮಹಾಕಾವ್ಯ ಅನ್ನುವುದೇ ಇಲ್ಲ, ಅದು ಕೇವಲ ಭಾವಗೀತೆ ಮಾತ್ರ ಅಂತ. ಇಲ್ಲ ಭಕ್ತಮಾಹುಸ್ತಮನ್ಯೆ
ಈಗಾಗಲೇ ಅದು ಬೇರೆ ಕಡೆ ಎಲ್ಲ ಬಂದುಬಿಟ್ಟಿದೆ, ಮಿಕ್ಕ ಕಡೆಗಳಲ್ಲಿ ಹೇಳಿದ್ದೇ ಧ್ವನಿ, ಅದು ಬಿಟ್ಟು ಇನ್ನೇನು ಅಲ್ಲ, ಗುಣ ಅಲಂಕಾರ ರೀತಿ ಇತ್ಯಾದಿ ನಾಮಾಂತರಗಳಲ್ಲಿರುವಂಥದ್ದು ಧ್ವನಿ ಅಂತನ್ನುವಂತೆಯೇ ಮಹಾಕಾವ್ಯ ಅನ್ನೋದನ್ನು ಒಪ್ಕೊಳ್ಳೋಣ. ಅದು ಅನೇಕ ಭಾವಗೀತೆಗಳ ಗುಚ್ಛ, ಅನೇಕ ಭಾವಗೀತೆಗಳ ಕೊಲಾಜ್, ಪ್ಯಾಚಪ್ ವರ್ಕ್, 10 ಭಾವಗೀತೆಗಳನ್ನು ಪೋಣಿಸಿ ಮಾಡಿದ್ದು ಅಂತ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ರಾಮಾಯಣದ ಬೇರೆ ಬೇರೆ ಕಾಂಡಗಳಿವೆಯಲ್ಲ, ಅವು ಬೇರೆ ಬೇರೆ ಬಿಡಿಬಿಡಿಯಾದ ಭಾಗಗಳು. ಮಹಾಭಾರತದ್ದು ಹಾಗೇನೆ, ಆ ತುಂಡು ತುಣುಕುಗಳು ಆಮೇಲೆ ಸೇರಿಕೊಂಡಿದ್ದು ಅಂತ. ಹಾಗೆ ಅಲ್ಲಲ್ಲಿ ಚೆದರು ಹೋಗಿರುವಂಥ ಭಾವಗಳ ಮಣಿಗಳನ್ನು ಪೋಣಿಸಿದಂಥ ಏಕಸೂತ್ರತೆ ಒಂದು ಕಥೆಯಿಂದ ಬರುತ್ತದೆ. ಆದರೆ ಕಥೆ ಹೇಳುವುದಷ್ಟೇ ಅಲ್ಲ ಕಾವ್ಯದ ಮುಖ್ಯೋದ್ದೇಶ, ಆನಂದ ಆಸ್ವಾದ ಬರೀ ಕಥೆಯಲ್ಲಿಲ್ಲ ಅಂತ. ಕುಂತಕಾದಿಗಳು ಹೇಳ್ತಾರಲ್ಲ, ನಿರಂತರ ರಸೋದ್ಗಾರ ಗರ್ಭ ಸಂದರ್ಭ ನಿರ್ಭರಾಹ ಗಿರಃ ಕವೀನಾಂ ಸ್ಥಾಸ್ಯಂತಿನ ಕಥಾ ಮಾತ್ರಮಾಶ್ರಿತಾ. ಆ ಕಾರಣದಿಂದ ಮಹಾಕಾವ್ಯ ಅನ್ನುವುದು ಮಿಸ್ನೋಮರ್, ಕೇವಲ ಭಾವಗೀತೆಯೇ ಇರುವಂಥದ್ದು. ಭಾವಗೀತೆಯ ಛದ್ಮದಲ್ಲಿ ಮಹಾಕಾವ್ಯ ಉಂಟು ಅಂತ ಹೇಳ್ಬಿಟ್ಟು ಅಂತಾರೆ. ಜಾನ್ ಡ್ರಿಂಕ್ ವಾಟರ್ ಅಂತ ಕವಿ ವಿಮರ್ಶಕ ಆ ಅಭಿಪ್ರಾಯವನ್ನು ಪಡ್ತಾನೆ. ಅಷ್ಟೇ ಅಲ್ಲದೆ ಇನ್ನೂ ಒಂದು 3ನೇ ಅಭಿಪ್ರಾಯ ಇದೆ. ಒಂದು ಕಾಲಕ್ಕೆ ಮಹಾಕಾವ್ಯ ಅಂತ ಇದ್ದಿರಬಹುದೋ ಏನೋ, ಮತ್ತು ಅದು ಸಂಪೂರ್ಣ ಸ್ವಾರಸ್ಯಕಾರಿಯಾಗೂ ಇದ್ದಿರಬಹುದು. ಆದರೆ ಈ ಕಾಲಕ್ಕೆ ಮಹಾಕಾವ್ಯ ಇಲ್ಲ. ಇಟ್ಸ್ ಅನ್ ಔಟ್ಡೇಟೆಡ್ ಥಿಂಗ್, ಕಾಲಬಾಹ್ಯವಾದದ್ದು. ಅದರಿಂದಾಗಿ ಅದನ್ನು ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ಅದು ಅಸಾಧ್ಯ, ಅಸಾಧು, ಅನವಶ್ಯ, ಈ ಎಲ್ಲ ಕಾರಣದಿಂದ ಅದನ್ನು ಡಿಸ್ಮಿಸ್ ಮಾಡಬೇಕು ಅಂತ. ಅಂದರೆ ಒಂದು ಕಾಲದಲ್ಲಿ ಅಷ್ಟು ವಿಸ್ತಾರವಾಗಿ ಕಾವ್ಯ ಬರಿತಾ ಇದ್ದರು, ಪದ್ಯ ರೂಪದಲ್ಲಿ ಬರಿತಾ ಇದ್ದರು. ಈಗ ಅದೆಲ್ಲ ಬೇಕಿಲ್ಲ ಅನ್ನುವಂಥ ಅಭಿಪ್ರಾಯ. ಈ ಅಭಿಪ್ರಾಯ ಎಡ್ಗರ್ ಅಲನ್ ಪೋ ಅಂತ ತುಂಬ ಲೋಕವಿಖ್ಯಾತನಾದ ಕವಿಯೂ ಆಗಿದ್ದ ಮತ್ತು ರೋಚಕ ಕಥೆಗಳ ಪ್ರಪಿತಾಮಹ ಅಂತ ಕರೀಬಹುದು ಅಂಥದ್ದು. ಅವನ ಗೋಲ್ಡ್ ಬಗ್ ಮೊದಲಾದ ಕಥೆಗಳನ್ನು ಓದಿದವರಿಗೆ ಆ ಸ್ವಾರಸ್ಯ ಏನು ಅಂತ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುವಂಥದ್ದು. ಆ ಸಸ್ಪೆನ್ಸ್ ಸ್ಟೋರೀಸ್ ತುಂಬ ಸೊಗಸು ಅವನದು. ಶರ್ಲಾಕ್ ಹೋಮ್ಸ್ ಬರೆದಂಥ ಕಾನನ್ ಡಾಯಲ್ ಮೊದಲಾದವರೆಗೂ ಆಚಾರ್ಯ ಸ್ಥಾನದಲ್ಲಿ ನಿಲ್ಲಬಲ್ಲಂಥವನು. ಅವನು ಹಾಗೆ ಹೇಳ್ತಾನೆ. ಅಲನ್ ಪೋನ ಅಭಿಪ್ರಾಯಗಳು ಸ್ವಲ್ಪ ಒಂದು ರೀತಿ ಐಲ್ ಪೈಲಾಗಿರುತ್ತವೆ ಅಂತ ಹೇಳ್ಬೋದು, ಲೈಟಾಗಿ ಹೇಳೋದಿದ್ರೆ. ಕೀಟ್ಸ್ ಮೊದಲಾದವರನ್ನು ಮಿಲ್ಟನ್ಗಿಂತ ದೊಡ್ಡವರು ಅಂತ ಅಂದುಬಿಡ್ತಾನೆ. ಎಸ್ ವಿ ರಂಗಣ್ಣನಂಥವ್ರಿಗಂತೂ ರಣಕೋಪ ಬಂದುಬಿಡುತ್ತೆ. ಅವ್ರು ಹೇಳ್ತಾರೆ, ಎಲ್ಲಿ ರೋಗ ಪೀಡಿತ ಹೆಣ್ಣು ಜಾಯಮಾನದ ರೋಗದ ತೊತ್ತು ಆತ್ಮಾನುಕಂಪದ ಕೀಟ್ಸ್, ಭೂವ್ಯೋಮಗಳನ್ನು ಕಾದಾಪಿಡುವಂಥ ತ್ರೈಪುರುಷ ಮಿಲ್ಟನ್ ಎಲ್ಲಿ ಅಂತೆಲ್ಲ ಹೇಳಿಬಿಟ್ಟು ಅವರು ತಮ್ಮ ಹೊನ್ನಶೂಲ ವಿಮರ್ಶನ ಸಂಕಲನದಲ್ಲಿ ದಬಾಯಿಸಿಬಿಡ್ತಾರೆ. ಕೀಟ್ಸ್ ಒಳ್ಳೆಯ ಕವಿ. ಅವನು ಪಾಪ ಎಂಡಿಮಿಯಾನ್ ಮೊದಲಾದ ಮಹಾಕಾವ್ಯಾತ್ಮಕವಾಗಬಲ್ಲಂಥ ಕೃತಿಗಳನ್ನು ಬರೆದೂ ಇದ್ದ. ಅದು ಸಕ್ಸಸ್ ಆಗಲಿಲ್ಲ. ಅವನಿಗೆ ಎಷ್ಟು ಬೇಸರವಾಯಿತು ಅಂದರೆ, ತನ್ನ ಸ್ನೇಹಿತ ಸೌತ್ ಆಫ್ರಿಕಾ ಕಡೆಗೆ ಹೊರಟಿದ್ದಾನೆ ಅಂತ ಗೊತ್ತಾದರೆ ಎಂಡಿಮಿಯಾನ್ ಪ್ರತಿಯನ್ನು ಕೊಟ್ಟುಬಿಟ್ಟು ಅಲ್ಲಿ ಕಲಹರಿ ಮರುಭೂಮಿಯಲ್ಲಿಯೋ ಸಹರಾ ಮರುಭೂಮಿಯಲ್ಲಿಯೋ ಎಸ್ದುಬಿಟ್ಟು ಬಾ, ಮತ್ತು ಯಾರಿಗೂ ಇದು ಸಿಗದೇ ಇರಲಿ ಅಂತಂದ. ಅವನು ಆಮೇಲೆ ಕಂಡುಕೊಂಡ ತನ್ನದು ಮಹಾಕಾವ್ಯಾತ್ಮಕ ಪ್ರತಿಭೆ ಅಲ್ಲ, ತಾನು ಬಿಡಿಗವಿತೆಗಳಲ್ಲಿ ಉತ್ಕಟವಾದ ಭಾವ ಸಾಂದ್ರತೆ ಇರುವಂತಹ ಪ್ರಗಾಥ ಓಡ್ ಅವುಗಳಲ್ಲಿ ಅಂತ ಅವನು ಶಾಶ್ವತ ಕೀರ್ತಿ ಭಾಜನನಾದ ಒಳ್ಳೆಯ ಕವಿ, ಸಂದೇಹವೇ ಇಲ್ಲ. ಇರಲಿ, ಹೀಗಾಗಿ ಪೋ ಇಂಥವ್ರು ಹೇಳಿದ್ದಾರೆ ಅಂತ ಅದನ್ನು ಗೌಣ ಮಾಡೋಣವೇ? ನೋಡೋಣ, ಆ ವಿಮರ್ಶೆಯನ್ನು ಕೂಡ ಗಂಭೀರವಾಗಿ ಸ್ವೀಕರಿಸೋಣ. ಯಾಕೆಂದರೆ ಎಡ್ಗರ್ ಅಲನ್ ಪೋ 1.5 ಶತಮಾನದ ಮುನ್ನ ಹೇಳ್ದ ಅಂತಂದರೆ, ಸುಮಾರು 2-3 ದಿವಸಗಳ ಮುನ್ನ ನನಗೆ ಇದೇ ವಿಷಯವನ್ನು ಭೈರಪ್ಪ ಹೇಳಿದ್ರು. ಸಮಕಾಲೀನ ಮಹಾಕಾವ್ಯ ಸದೃಶವಾದ ಕಾದಂಬರಿಯನ್ನು ಬರೀತಾ ಇರುವಂಥ ಒಬ್ಬ ಲೇಖಕರು ಹೇಳಿದ ಮಾತು, ವಿದ್ವಾಂಸರಾದ ಲೇಖಕರು ಹೇಳಿದ ಮಾತು ಅಂದರೆ ವಿಮರ್ಶನಾರ್ಹವಾದದ್ದು. ಅವರು ಮೊನ್ನೆ ಮಂಗಳೂರಿಂದ ಬೆಂಗಳೂರಿಗೆ ಬರ್ತಾ ಇದ್ದಾಗ ಅಂತರಿಕ್ಷದಲ್ಲಿ ಹೇಳ್ತಾ ಇದ್ದರು, ಪಂಪ ಯಾಕೆ ಬರ್ದ ಆ ಥರ ಅಂತ ಹೇಳ್ಬಿಟ್ಟಂದರು. ಕುಮಾರವ್ಯಾಸನ ಕಾವ್ಯ ಎಲ್ರಿಗೂ ಅರ್ಥ ಆಗುತ್ತೆ, ಭಾಷೆ, ಆ ಪದ್ಯನೇ ತಪ್ಪು, ಪದ್ಯವೇ ಬರೀಬಾರ್ದು ಅನ್ನುವಂಥ ರೀತಿಯಲ್ಲಿ ಹೇಳಿದರು. ನಾನು ಹೇಳಿದೆ, ನೀವು ತುಂಬ ದೊಡ್ಡ ಗಂಭೀರವಾದ ವಿಷಯ ಎತ್ತಿದ್ರಿ. ಕುಮಾರವ್ಯಾಸನ ಭಾಷೆ ಎಲ್ರಿಗೂ ಅರ್ಥವಾಗುತ್ತೋ? ಸ್ವಸ್ತಿ ದಾನವ ರಾಯ ಕುಂಜರ ಮಸ್ತಕಾಂಕುಶ ಖೇಲನಾ ಪರ್ಯಸ್ತ ಅಂತ ಶುರು ಮಾಡಿಕೊಂಡು ಇಡೀ ಷಟ್ಪದಿಯನ್ನು ಒಂದು ಸಮಾಸ ಮಾಡಿದಾನೆ. ಹಸ್ತಕಲಿತ ಸುದರ್ಶನೋರ್ಧ್ವ ಗಭಸ್ತಿಲವ ಶಮಿತಾರ್ಕ ಪರಿವೃಢ ವಿಸ್ತರಣ. ಯಾರಿಗೆ ಗೊತ್ತಾಗುತ್ತೆ? ಜನಪ ಕೇಳು ಉಪಲಾಲಿತಾಂಜನವೆನೆ ಜಿತಾಕ್ಷ ವಿಪಕ್ಷವಾದುವು ವಿನತ ಕರ್ಣ ಪ್ರಣಯಿಗಳು ವೃಷಸೇನ ವೈರದಲ್ಲಿ ಅಂತ ಈ ಥರದ ಒಂದು ಶ್ಲೇಷಭೂಯಿಷ್ಠವಾದ ಪದ್ಯಗಳನ್ನು ಕುರಿತು ಏನಂತ ಹೇಳೋಣ? ಈಗ ಕುಮಾರವ್ಯಾಸನೂ ಕಷ್ಟ ಆಗ್ಬೋದಲ್ವಾ ಅಂಥೇಳಿ. ಅಂದರೆ ಈ ಕಾಲಕ್ಕೆ ಪದ್ಯ ಅಲ್ಲ ಅನ್ನುವ ಒಂದು ಅಭಿಪ್ರಾಯ ಭೈರಪ್ಪನವರಂಥವ್ರಿಗೆ ಇದೆ ಅಂತಂದರೆ ಮಿಕ್ಕವ್ರಿಗೆ ಇರೋಲ್ವೇ? ಇರುತ್ತೆ. ಅದನ್ನು ನಾವು ಗಮನಿಸಿ ನೋಡಬೇಕು.
ಒಂದನ್ನಂತೂ ತೀರ್ಮಾನವಾಗಿ ಹೇಳಬೇಕು, ಅವ್ರಿಗೆ ಶಾಸ್ತ್ರೀಯ ಸಂಗೀತದ ಮೇಲೆ ತುಂಬ ತುಂಬ ಪ್ರೀತಿ ಇದೆ. ಅದನ್ನು ಇಟ್ಟುಕೊಂಡು ನಾನು ಹೇಳಿದೆ, ನಿಮಗೆ ಶಾಸ್ತ್ರೀಯ ಸಂಗೀತದೊಂದು ರಾಗ ವಿಸ್ತರಣ ತುಂಬ ಇಷ್ಟವಾಗುತ್ತದೆ, ಅದು ಈ ಕಾಲಕ್ಕೂ ಸಂಗತ ಅನಿಸುತ್ತೆ, ಆದರೆ ಕೊಲವೆರಿನೇ ಸಂಗತ ಅಂತ ಹೇಳೋರಿಗೆ ನೀವೇನಂತೀರಾ ಅಂತಂದೆ. ಉತ್ತರ ಕೊಡಲಿಲ್ಲ. ಅಂದರೆ ರಾಜಮೆಚ್ಚಿಂದೆ ರಂಭ ಅಂತ ತೆಲುಗಿನಲ್ಲಿ ಒಂದು ಗಾದೆ. ಅದು ಭೈರಪ್ಪ ಆದ್ರೇನು, ಗಣೇಶ ಆದ್ರೇನು, ಯಾರಾದ್ರೇನು, ನಮ್ಮ ಇಷ್ಟಾನಿಷ್ಟಗಳು ಕೆಲಸ ಮಾಡುತ್ತವೆ, ಅಲ್ಲಿ ತರ್ಕ ನಿಂತು ಹೋಗ್ಬಿಡುತ್ತೆ. ನನಗಿಷ್ಟ ಆಗುತ್ತೆ ಈ ಭಾಷೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಆ ಭಾಷಾ ಸೂಕ್ಷ್ಮಗಳು ಕೂಡ ನನಗೆ ಆಸ್ವಾದ್ಯವಾಗುತ್ತದೆ, ಅದಕ್ಕೋಸ್ಕರವಾಗಿ ಅದನ್ನು ನೋಡಬೇಕಾಗುತ್ತದೆ. ಫಾರ್ಮ್ನ ಡೀಟೇಲ್ಸು ಕಂಟೆಂಟನ್ನು ಕಾಂಟ್ರಿಬ್ಯೂಟ್ ಮಾಡುತ್ತವೆ ಅನ್ನೋದನ್ನು ನೋಡಿದ್ದೀವಲ್ಲ. ಭೈರಪ್ಪನವರು ಕಾದಂಬರಿಯ ಜಗತ್ತಲ್ಲಿ ಮಾಡಿದಷ್ಟು ಕೃಷಿಯನ್ನು ಕಾವ್ಯ ಜಗತ್ತಲ್ಲಿ ಮಾಡಿದರೆ ಅವರು ನನ್ನ ಪಕ್ಷಕ್ಕೆ ಬರ್ತಾಯಿದ್ರು. ಹಾಗಾಗಿ ನಾವು ಈ ಕಾರಣದಿಂದಲೇ ಯೋಚನೆ ಮಾಡಿ ನೋಡಬೇಕು, ಇಂಥ ದೊಡ್ಡವರು ವಿದ್ವಾಂಸರಾದರೂ ಕೂಡ ಲೋಕಕ್ಕೆ ದೊಡ್ಡ ಆಯ್ಕೆ ಉಂಟು, ಅದರಿಂದ ದೊಡ್ಡ ಲೋಕ ಇದೆ, ಅದನ್ನು ಗಮನಿಸಿ ನಾವು ನೋಡಬಹುದು. ಮತ್ತು ಮೂಲಭೂತವಾದ ಒಂದು ವ್ಯತ್ಯಾಸ ಇದೆ, ಅದಂದರೆ ಗದ್ಯ ಪದ್ಯಗಳಿಗಿರುವ ವ್ಯತ್ಯಾಸ. ಕೇವಲ ಕತೆ ಹೇಳೋದಕ್ಕೆ ಪದ್ಯ, ಕತೆ ಹೇಳೋದಕ್ಕೆ ಗದ್ಯ ಅನ್ನೋದು ಕಲೆಯಲ್ಲಿ ಸಮರ್ಥನೀಯವಲ್ಲ. ವ್ಯವಹಾರಕ್ಕಾಗಿ ನಾವು ಪ್ರಯೋಜನಾಂತರವನ್ನು ಹೇಳಬಹುದು. ಫಾರ್ ಸಮ್ ಅದರ್ ಪರ್ಪಸ್ ವಿ ಆರ್ ಹ್ಯಾವಿಂಗ್ ದಿಸ್ ಅಂತಂದರೆ ಸರಿ. ವಿ ಹ್ಯಾವ್ ಎ ಸ್ಪೆಸಿಫಿಕ್ ಪರ್ಪಸ್ ಆಫ್ ಕಮ್ಯುನಿಕೇಟಿಂಗ್ ಸಮಥಿಂಗ್ ಥ್ರೂ ದಿಸ್ ಮೀಡಿಯಮ್ ಅಲೋನ್ ಅಂತಂದಾಗ, ಪದ್ಯದ ಮೂಲಕ ಹೇಳೋದಕ್ಕೆ ಏನು ಸಾಧ್ಯ ಇದೆ ಅದು ಗದ್ಯದ ಮೂಲಕ ಆಗೋಲ್ಲ ಅಂತಾದಾಗ ಆಗ ಅದು ಅನನ್ಯವಾಗಿಬಿಡುತ್ತೆ. ಅಂದರೆ ದಾರಿ ಗುರಿ ಎರಡೂ ಒಂದೇ ಆದಾಗ, ಹೂರಣ ತೂರಣ ಎರಡು, ಹೂರಣ ಮತ್ತು ತೋರಣ ಎರಡು ಒಂದೇ ಆದಾಗ, ಫಾರ್ಮ್ ಆ್ಯಂಡ್ ಕಂಟೆಂಟ್ನ ಇನ್ಸೆಪರಬಿಲಿಟಿ, ಅದ್ವೈತ ಆಶಯ ಅಭಿವ್ಯಕ್ತಿಗಳದು ಆದಾಗ, ಆಕೃತಿ ಆಶಯಗಳ ಅವಿನಾಭಾವತ್ವ ಬಂದಾಗ ಪರಿಪೂರ್ಣತೆ ಬಂತು ಅಂತ. ಕವಿತೆ ಒಂದು ಮಾಯೆಯನ್ನು ಕಲ್ಪಿಸಬಲ್ಲದು, ಬೇಗ ನೆಲೆಬಿಟ್ಟು ಆಕಾಶಕ್ಕೆ ಏರುವಂಥ ಶಕ್ತಿ ಅದಕ್ಕೆ ಉಂಟು. ಪದ್ಯಕ್ಕೆ ಇರುವ ಆ ಶಕ್ತಿ ಗದ್ಯಕ್ಕೆ ಇಲ್ಲ. ಅದರಿಂದಲೇ ಸಮಕಾಲೀನ ವಸ್ತುಗಳ ಮೇಲೆ ಕಾದಂಬರಿ ಬರೆಯುವಷ್ಟು ಚೆನ್ನಾಗಿ ಸಮಕಾಲೀನ ವಸ್ತುಗಳ ಮೇಲೆ ಪದ್ಯ ಬರೆದರೆ ಚೆನ್ನಾಗೋಲ್ಲ, ಏನೋ ಕ್ಯಾರಿಕೇಚರ್ ಥರ ಕಾಣಿಸುತ್ತದೆ. ಅದೇ ರೀತಿ ಪ್ರಾಚೀನ ಕಾಲದ ಬಗ್ಗೆ ನಾವು ಹೇಳ್ತಾ ಹೋದಾಗ, ಕಾದಂಬರಿ ಬರಿತಾ ಹೋದಾಗ ಏನು ಹಿಸ್ಟ್ರಿ ಪುಸ್ತಕ ಓದ್ತಾ ಇದ್ದೀವ ಅಂತ ಅನಿಸುವ ಸಾಧ್ಯತೆ ಉಂಟು. ಅದರೊಳಗೂ ಅಲೌಕಿಕವನ್ನು ಬರೀತಾ ಹೋದಷ್ಟು ಕೂಡ ನಮ್ಮ ಮಾತಿಗೆ ರೂಪಕಾತ್ಮಕತೆ ಬಂದಂತೆ, ಮೆಟಫಾರಿಕಲ್ ಆಗ್ತಾ ಇದ್ದಂತೆ ಅದು ಛಂದಸ್ಸಿನ ಕಡೆಗೆ ವಾಲುತ್ತೆ. ಛಂದಸ್ಸಂದ್ರೇ ಒಂದು ಮಾಟ, ಒಂದು ಮಾಂತ್ರಿಕತೆ ಎನ್ನುವ ಅರ್ಥ ಉಂಟು. ವೇದಕ್ಕೆ ಛಂದಸ್ ಅಂತ ಹೆಸರು. ಈ ಕಾರಣದಿಂದ ನಮಗೆ ಗೊತ್ತಿದೆ ಮಾತು ಮಂತ್ರ ಆಗಬೇಕು ಅಂತ. ಬೇಂದ್ರೆಯವರು ತುಂಬ ಹೇಳ್ತಾ ಇದ್ದರು ಇದನ್ನು. ಮಾತು ಮಂತ್ರ ಆಗುವುದು ಅಂದ್ರೇನು? ಮಂತ್ರದ ಅರ್ಥಕ್ಕಿಂತ ಮಂತ್ರದ ನಾದವೇ ಮುಖ್ಯವಾಗುವಂಥದ್ದು. ಭೈರಪ್ಪನವರು ಇದನ್ನು ಒಪ್ತಾರೆ. ಸಂಗೀತ ಅತ್ಯಂತ ಪರಿಶುದ್ಧವಾದ ಕಲೆ, ಯಾಕೆ ಅಂದರೆ ನಾದೈಕ ನಿಷ್ಠೆಯಲ್ಲಿ ಉಂಟು, ಅಲ್ಲಿ ವ್ಯವಹಾರದ ತರ್ಕ ಇರೋದಿಲ್ಲ ಅಂತ. ಶುದ್ಧ ಕಾವ್ಯ ಆ ಕಡೆಗೆ ಬರುತ್ತೆ, ಆ ಜಾಡಿಗೆ ಹೋಗುತ್ತೆ. ಕವಿತೆಯ ಹತ್ತಿರಕ್ಕೆ ಬರುವಂಥದ್ದು ಶುದ್ಧ ಕಾವ್ಯವಲ್ಲದೆ ಕಾದಂಬರಿ ಅಲ್ಲ. ನಿನ್ನೆ ಸಂಜೆ ಕೂಡ ಭೈರಪ್ಪನವರು ಇನ್ನೊಂದು ಜನ್ಮ ಇದ್ದರೆ ನಾನು ಸಂಗೀತಗಾರನಾಗ್ತೀನಿ ಅಂತ ಹೇಳಿದ್ದಾರೆ. ಕಾರಣ ಅವ್ರಿಗೆ ಅನಿಸಿದೆ ಈ ಮಾತು ಅರ್ಥಗಳ ದ್ವೈತದಿಂದ ಮಾತು ಅರ್ಥಗಳ ಅದ್ವೈತದ ಕಡೆಗೆ ಹೋಗಬೇಕಾಗಿದೆ ಎನ್ನುವಂಥದ್ದು. ಎಪಿಕ್ ಟ್ರೆಡಿಷನ್ನಲ್ಲಿ ಅದು ಉಂಟಾಗುತ್ತದೆ. ಆ ಒಂದು ಹದವನ್ನು ಸಾಧಿಸಿದಂಥವರು ತುಂಬ ಕಡಿಮೆ ಜನ. ಪಾಶ್ಚಾತ್ಯರಲ್ಲಿ ಪ್ರಾಯಶಃ ಒಬ್ಬ ವರ್ಜಿಲ್, ಪೌರಸ್ತ್ಯರಲ್ಲಿ ಒಬ್ಬ ಕಾಳಿದಾಸ, ಇವರುಗಳಿಗೆ ಆ ಶಬ್ದಾರ್ಥಾದ್ವೈತದ ಸಿದ್ಧಿ ಆಗಿದೆ ಅಂತ ಅನ್ಬೋದು. ಮಿಕ್ಕವರಲ್ಲಿ ಎಲ್ಲಿಯೋ ಆಚೆ ಈಚೆಗೆ ಶಬ್ದ ಸ್ವಲ್ಪ ಹೆಚ್ಚು, ಅರ್ಥ ಸ್ವಲ್ಪ ಹೆಚ್ಚು, ಈ ಕಡೆಗೆ ಹೀಗೆ ಬರ್ತಾರೆ. ಈ ಕಾರಣದಿಂದಲೇ ಅದು ತುಂಬ ಕಷ್ಟ, ನಿಲುಕದ ನಕ್ಷತ್ರ. ಅದರಿಂದ ಅದನ್ನು ಕುರಿತು ಹೇಳುವಾಗ ಕೆಲವೊಮ್ಮೆ ಎಂತೆಂಥವರಲ್ಲೂ ಕೂಡ ಅಸಮತೋಲನಗಳು ಬರುವಂಥದ್ದು ಉಂಟು. ತುಂಬ ಆಧುನಿಕ ವಿಮರ್ಶಕರು ಎಷ್ಟೋ ಜನ ಇವೆಲ್ಲ ಪ್ರಯೋಜನಕ್ಕಿಲ್ಲ ಅಂತ ಜಾಡಿಸಿಯೂ ಬಿಡ್ತಾರೆ. ಆದರೆ ಅದು ಸಾಧುವಲ್ಲ ಅಂತ ನನಗನ್ಸುತ್ತೆ. ಏಕೆಂದರೆ ಅದು ಒಂದು ಓಪನ್ ಎಂಡೆಡ್ ಆಗಿ ಬಿಡಬೇಕು, ಆ ಸಾಧ್ಯತೆಯ ಕಡೆಗೆ ನೋಡಬೇಕು. ಪರಿಪೂರ್ಣತೆ ಸಾಧ್ಯವೋ ಅಲ್ಲವೋ ಅದರ ಕಡೆಗೆ ದುಡಿಯುವುದೇ ಒಂದು ದೊಡ್ಡ ಸಾಫಲ್ಯ ಅಂತ ಹಿರಿಯಣ್ಣನವರು ಹೇಳ್ತಾರೆ. ಜೀವನ್ಮುಕ್ತಿ ಉಂಟೋ ಇಲ್ಲವೋ, ಆದರೆ ಜೀವನ್ಮುಕ್ತಿಯ ಆ ಒಂದು ತತ್ವವನ್ನು ಮನಸ್ಸಲ್ಲಿಟ್ಟುಕೊಂಡು ಆ ಕಡೆಗೆ ಬದುಕುವುದು ತುಂಬ ದೊಡ್ಡ ಸಾಧ್ಯತೆ ಅಂತಂತಾರೆ. 100ಕ್ಕೆ 100 ನಾವು ತಗೊಳ್ತೀವೋ ಇಲ್ವೋ ಪರೀಕ್ಷೆನಲ್ಲಿ, ಅಟೆಂಪ್ಟ್ ಅಂತೂ ಮಾಡಬೇಕು. ತಗೊಳ್ಳುವ ಸಾಧ್ಯತೆ ಇದೆ ಅಂತ 10 ಜನ ತೋರಿಸಿದ್ದಾರೆ ಈಗಾಗಲೇ. ಈ ವಿಶ್ವಾಸ ನಮ್ಮಲ್ಲಿರಬೇಕು ಅಂತ ಅನಿಸುತ್ತೆ. ಹೀಗಾಗಿ ಮಹಾಕಾವ್ಯಗಳ ವಿರೋಧಿಗಳಿಗೆ ಹೆಚ್ಚಿನ ಬಲ ಇಲ್ಲ. ಆದರೆ ಇನ್ನೊಂದೆರಡು ಮಾತುಗಳನ್ನು ಹೇಳ್ತಾರೆ. ಈ ಕಾಲದ
ಒಂದು ವೇಗ ಪ್ರಪಂಚಕ್ಕೆ ಮತ್ತು ಜೀವನದ ಒತ್ತಡಗಳಿಗೆ ಆ ವಿರಾಮವಾಗಿ ಸಾವಕಾಶವಾಗಿ ಏಕಾಗ್ರವಾಗಿ ಅಧ್ಯಯನ ಮಾಡುವ ಅನುಕೂಲ ಇಲ್ಲ ಅಂತ. ಅದು ಮತ್ತೆ ವ್ಯಕ್ತಿಗಳಿಂದ ಬೇರೆ ಆಗುತ್ತೆ ಅಂತ ನನಗನ್ಸುತ್ತೆ. ಈ ಕಾಲದಲ್ಲಿಯೂ ನಮ್ಮ ಸಾಫ್ಟ್ವೇರ್ ಇಂಜಿನಿಯರಿಂಗ್ನ ಉದ್ಯೋಗದಲ್ಲಿರ್ತಕ್ಕಂಥವರು ಕ್ಷಣಕ್ಕೂ ಟಾರ್ಗೆಟ್ಗಳ ಒತ್ತಡದಲ್ಲಿ ಕೆಲಸ ಮಾಡುವಂಥವರು ಬರ್ಡ್ ವಾಚಿಂಗ್ ಅಂತ ಹಳ್ಳಿಗಾಡಲ್ಲಿ ವಾರಗಟ್ಟಲೆ ಹೋಗಿ ಪಕ್ಷಿಗಳನ್ನು ಆ ಪಕ್ಷಿ ಜೀವನವನ್ನು ಅಧ್ಯಯನ ಮಾಡಲ್ವ, ಹೈಡ್ ಅಂತ ಕರೀತಾರೆ. ಯಾವುದೋ ಒಂದು ತಡಿಕೆ ಮರೆ ಮಾಡಿಕೊಂಡು ಆ ಮರೆಗಳ ಹಿಂದೆ ಇದ್ದು ಒಂದು ಪಕ್ಷಿ ತನ್ನ ಮರಿಗೆ ಯಾವ ಥರ ಕುಟುಕು ಕೊಡುತ್ತೆ, ಯಾವ ಥರ ಕಾವು ಕೊಡುತ್ತೆ ಮೊಟ್ಟೆಗೆ ಅನ್ನೋದನ್ನು ನೋಡ್ತಾರೆ. ಅದು ತುಂಬ ಕಷ್ಟದ, ಬಹಳ ತಾಳ್ಮೆ ಇದು. ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂತೂ ಬಹಳ ಕಷ್ಟ, ಏನಿಲ್ಲದೇ ಇರೂ ತಾಳ್ಮೆ ಬೇಕು. ಆ ತಾಳ್ಮೆಗಿಂತ ಒಂದು ಮಹಾಕಾವ್ಯ ಓದೋದಕ್ಕೆ ಬೇಕಾದ ತಾಳ್ಮೆ ದೊಡ್ಡದಲ್ಲ. ಏಕೆಂದರೆ ಮಹಾಕಾವ್ಯ ಓದಿ ಗೊತ್ತಾದ್ದರಿಂದ ಕಾಡಿನ ಪ್ರಾಣಿ ಪಕ್ಷಿಗಳ ಚಲನವಲನ ಎಷ್ಟು ಕಷ್ಟ ಅನ್ನೋದೊಂದು ಸ್ವಲ್ಪ ಗಮನಿಸಿದ್ದರಿಂದ ನನಗೆ ಅರ್ಥವಾಗುತ್ತೆ. ಹಾಗಾಗಿ ಈ ಕಾಲದವರಿಗೆ ತಾಳ್ಮೆ ಇಲ್ಲ ಅನ್ನುವ ಸ್ಟೇಟ್ಮೆಂಟ್ ಮಾಡೋದಿದೆಯಲ್ಲ, ಅಂಡರ್ಸ್ಟಿಮೇಟಿಂಗ್ ದಿ ಯಂಗರ್ ಜನ್ರೇಷನ್ ಅಂತ ನನಗನ್ಸುತ್ತೆ. ಎಲ್ಲ ಕಾಲಗಳು ಒಂದೇ ಕಾಲದಲ್ಲಿ ಇರುವ ಸಾಧ್ಯತೆ ಉಂಟು. ಹಾಗಾಗಿ ಈಗಲೂ ಕೂಡ ಓವರ್ನೈಟ್ ಕಚೇರಿಗಳು ನಡೆಯುತ್ತವೆ, ಫುಲ್ ನೈಟ್ ಪ್ರೋಗ್ರಾಮ್ಗಳು ನಡೆಯುತ್ತವೆ, ಆ್ಯಂಡ್ ದೇ ಆರ್ ರೆಂಡರ್ಡ್ ಫಾರ್ ಪ್ಯಾಕ್ಡ್ ಹೌಸಸ್ ಅಂತಂದಾಗ ನಾವು ಯಾಕೋ ಸಿನಿಕರಾಗ್ಬಿಡ್ತೀವಿ, ಈ ಕಾಲಕ್ಕಲ್ಲ ಆ ಕಾಲಕ್ಕಲ್ಲ ಅಂತ. ಮತ್ತು ಆ ಕಾಲದಲ್ಲೂ ಕೂಡ ಅಲ್ಪರಂಜನೆಗಳಿಗೆ ಮನಸ್ತೆತ್ತಂಥವ್ರು ಬೇಕಾದಷ್ಟು ಜನ ಇದ್ದರು. ಹಾಗಲ್ಲವಾದರೆ ಹಿಂಗೆ ಠಕ್ ಅಂತ ಮುಗಿದು ಹೋಗ್ತಕ್ಕಂಥ ಮಸಾಲೆ ಬೇಲ್ಪೂರಿ ಥರ ಇರುವ ಬಾಣಗಳನ್ನು ಕಾಳಿದಾಸನಿಗಿಂತ ದೊಡ್ಡದು ಅಂತ ಹೇಳುವವರಿದ್ದರು ಅಂದರೆ ನಾವೇನನ್ನೋಣ. ವರರುಚಿರೀಶ್ವರ ದತ್ತ ಶಾಮಿಲಕ ಶೂದ್ರಕಶ್ಚ ಚತ್ವಾರ ಏತೇ ಬಾಣಾನ್ ಬಬಣು ಕಾಶಕ್ತಿ ಕಾಳಿದಾಸಸ್ಯ. ವರರುಚಿ, ಈಶ್ವರ ದತ್ತ, ಶಾಮಿಲಕ, ಶೂದ್ರಕ ಇವರೇ ಕವಿಗಳು. ಕಾಳಿದಾಸನಿಗೆ ಯಾವ ಮಹಾಶಕ್ತಿ ಅಂತಂದಂಥವರಿದ್ದರು. ಭೌಭೂತಿಯಂಥ ಗಂಭೀರ ಕವಿಗೆ ಜಾಗವೇ ಇಲ್ಲದಂತೆ ಆಗಿ ಬರೀ ಪ್ರಹಸನಗಳು, ಫಾರ್ಸ್ಗಳೇ ಬಂದಾಗ ಅವನಿಗೆ ರೇಗೋಗಿ ಒಂದು ಕ್ಯಾರೆಕ್ಟರ್ ಮೂಲಕ ಧಿಕ್ ಪ್ರಹಸನಂ ಅಂತ ಬಯಸಬೇಕು ಅಂತ ಅನ್ನಿಸ್ತು ಅಂತಂದರೆ ಇನ್ನೇನು ಫ್ರಸ್ಟ್ರೇಷನ್ ಬಂದಿರಬೇಕು. ಮಿಲ್ಟನ್ನಂಥವನ ಕಾಲದಲ್ಲಿ ಎಷ್ಟು ಕ್ಷೋಭೆ ಇತ್ತು. ವರ್ಜಿಲ್ ಬದುಕಿದ್ದ ಯಾವ ಅಗಸ್ಟಸ್ನ ಒಂದು ಗೋಲ್ಡನ್ ಏಜ್ ಆಫ್ ರೋಮ್ ಅಂತ ಕರೀತಾರೆ, ಆಗ ಇಂಥ ಮಹಾಕಾವ್ಯಗಳಿಗೆಲ್ಲ ಅಂಥ ಬೆಲೆ ಇಲ್ಲ ಅನ್ನುವ ಒಂದು ಪರಿಸ್ಥಿತಿ ಬಂದು ತೀಡ್ತಾನೆ ತನ್ನ ಪಾಡಿಗೆ ತಾನು ತನ್ನ ಸಂತೋಷಕ್ಕಾಗಿ ಬರಿತಾ ಕೂತ್ಕೊಂಡು ಇದು ಪೂರ್ಣವಾಗ್ತಾ ಇಲ್ಲ, ಈ ಕಾವ್ಯದಲ್ಲಿ ಕೆಲವು ಲೋಪದೋಷ ಇದೆ, ಅದಕ್ಕಾಗಿ ನನ್ನ ಶವದ ಚಿತೆ ಮೇಲೆ ಇದನ್ನು ಇಟ್ಟು ಸುಟ್ಟುಬಿಡಿ ಅಂತ ಅವನು ಹೇಳಿದ್ದ ವರ್ಜಿಲ್. ಆದರೆ ಅಗಸ್ಟಸ್ಗೆ ಅದು ಗೊತ್ತಾಗಿ ಇದು ಸುಡಬಾರದು ಅಂತ ಹೇಳಿ ಉಳಿಸ್ತಾ ಇಲ್ಲದೆ ಈ ಕಾವ್ಯ ಉಳಿತಿರಲಿಲ್ಲ. ಟಿ.ಎಸ್. ಎಲಿಯಟ್ ಅಂತ ಅವನು ಹಗಲುಟ್ಟಿದ್ದಾಗೋಲ್ಲ ಇರುಳುಟ್ಟಿದ್ದಾಗೋಲ್ಲ ಅನ್ನುವ ಖುಷಿವಿಷ್ಟಯ ಆ ರೋಚಿ ವಿಮರ್ಶಕ ಕೂಡ ಪಾಶ್ಚಾತ್ಯ ಪ್ರಪಂಚದ ಅತ್ಯಂತ ಪರಿಪೂರ್ಣವಾದ ಕಾವ್ಯ ಅಂದರೆ ಈನಿಯಡ್ ಅಂತ ಹೇಳುವಂತೆ ಆಯಿತು. ಅಂದರೆ ಅಲ್ಲೂ ಇತ್ತು ಮಾರ್ಷಲ್ಲು ಮೊದಲಾದಂಥ ನಾಟು ನುಡಿಗಳು, ಅಂದರೆ ಯಾವುದನ್ನು ನಾವು ಎಪಿಗ್ರಮ್ಸ್ ಅಂತ ಕರಿತೀವಿ, ಚಿಕ್ಕ ಚಿಕ್ಕ ಮೊನಚಾದ ಮಾತುಗಳ ಆ ಪದ್ಯಗಳು, ಲಿನ್ನಿಯಸ್, ಮಾರ್ಷಲ್ ಇಂಥವರೆಲ್ಲ ಬರೆದದ್ದು ಅದೇ ಭವ್ಯ ಸಾಹಿತ್ಯ ಆಗಿದ್ದ ಕಾಲದಲ್ಲಿ ಕೂಡ ವರ್ಜಿಲ್ ಅಂತವನೊಬ್ಬ ಇದ್ದ. ನೋಡಿ, ಒಂದು ಕಡೆ ಅವನು ಹೇಳ್ತಾನೆ, ಮಾರ್ಷಲ್ ಮೂಲ ನನಗೆ ಮರ್ತೋಗ್ಬಿಟ್ಟಿದೆ, ಅದರ ಅನುವಾದವನ್ನಷ್ಟೇ ನಾನು ನಿಮಗೆ ತಾತ್ಪರ್ಯ ರೂಪದಲ್ಲಿ ಹೇಳಬಲ್ಲೆ. ಅವನು ಹೇಳ್ತಾನೆ, ಯಾವಳೊಬ್ಬಳ ಹೆಣ್ಣು ಶ್ರೀಮಂತೆ ಮುದುಕಿ, ಅವಳು ಇನ್ನೂ ಮುದುಕಿ ಆಗಿದ್ದರೆ ತಾನು ಮದುವೆ ಆಗ್ತಾ ಇದ್ದೆ ಅಂತ. ಇಷ್ಟೇ, ಇನ್ನೇನೂ ಅಲ್ಲ. ಈ ಥರದ್ದು ಇವತ್ತು ಹನಿಗಮನದ ಜೋಕ್ಸ್ ಅನ್ನುವಂಥದ್ದಕ್ಕೂ ಇದೇನ್ರಿ ಆಗಿದೆ ನಿಮ್ಮ ಮುಖ ಕಪ್ಪಿಟ್ಟು ತಂದಿಟ್ಟಿದೆಯಲ್ಲೇ ಮುಂದೆ ಉಪ್ಪಿಟ್ಟು ಅನ್ನುವಂಥ ಡುಂಡಿರಾಜರ ಆ ಚುಟುಕಕ್ಕಾಗಲಿ ಆ ಒಂದು ಹನಿಗವಿತೆಗಾಗಲಿ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ಅಂದರೆ ಎಲ್ಲ ಕಾಲದಲ್ಲೂ ಇದ್ದೇ ಇರುತ್ತೆ ಈ ಥರದ್ದು. ಇದು ತಪ್ಪಲ್ಲ, ಎಲ್ಲವೂ ಬೇಕು. ನನಗೆ ಡುಂಡಿರಾಜವರು ಪರಮ ಪ್ರಿಯಕಾರಿಯಾದಂಥ ಕವಿ. ಅವರ ಹನಿಗಮನಗಳನ್ನು ಓದ್ತಲೇ ಇರ್ತೀನಿ. ಈಚೆಗಷ್ಟೇ ಮತ್ತೆ ನಾನು ಹನಿ ಖಜಾನೆ ಎನ್ನುವುದರ ಎನ್ಲಾರ್ಜ್ಡ್ ಎಡಿಷನನ್ನು ಕೊಂಡುಕೊಂಡೆ. ಹಳೆ ಎಡಿಷನ್ ಇದ್ದಿದ್ದು ಚಿಕ್ಕದು, ಇದು ಇನ್ನೂ ವಿಸ್ತರಿಸಿದ್ದು ಅದು ಇರಲಿ ಅಂತ. ಹೀಗಾಗಿ ರುಚಿನಾಂ ವೈವಿಧ್ಯಂ ಇರುತ್ತದೆ, ಅದನ್ನು ಯಾರೂ ನಿವಾರಣೆ ಮಾಡೋಕ್ಕಾಗೋಲ್ಲ, ನಿವಾರಣೆ ಮಾಡಬೇಕಾಗೂ ಇಲ್ಲ. ಅಂದರೆ ಮಹಾಕಾವ್ಯಕ್ಕೆ ಕೂಡ ಅವಕಾಶ ಇದೆ. ಮತ್ತು ಅದರ ಜರ್ನಿ ಅದರದೇ ಆದ ಸ್ವಾರಸ್ಯವನ್ನು ಒಳಗೊಂಡಿರುವಂಥದ್ದು. ಯಾವ ತರಹ ದರ್ಶಿನಿಗಳು ಇರುತ್ತವೋ, ಫಾಸ್ಟ್ ಫುಡ್ ರೆಸ್ಟೋರೆಂಟ್ಗಳಿರುತ್ತವೋ, ಅದೇ ತರಹ ಕಾಂಟಿನೆಂಟಲ್ ಫುಡ್ ಅಂತ 4 ಕೋರ್ಸೋ 5 ಕೋರ್ಸೋ ಏನೋ ಇರುತ್ತಲ್ಲ. ಮೊದಲಿಗೆ ಶುರು ಆಗುತ್ತೆ ಶ್ಯಾಂಪೇನು ವೈನು ಸರ್ವ್ ಮಾಡೋದ್ರಿಂದ, ಕಡೆಗೆ 6 ಗಂಟೆಗೆ ಸಂಜೆಗೆ ಶುರುವಾದರೆ ರಾತ್ರಿ 11 ಗಂಟೆಗೆ ಮುಗಿಯುವಂಥ ಔತಣವೂ ಇರುತ್ತದೆ.
ಯಾರು ಇಲ್ಲ ಅಂತ ಅನ್ನೋದಕ್ಕೆ ಸಾಧ್ಯ? ಆ ಜೀವನ ಕ್ರಮ ಮುಂದಿರುತ್ತದೆ. ಹಾಗಾಗಿ ನಾವು ಅಕ್ಕಿ ಕಾಳಿನ ಮೇಲೆ ಬರೆಯುವ ಚಿತ್ರಕ್ಕೆ ಎಷ್ಟು ಆಶ್ಚರ್ಯ ಬೆಲೆ ಕೊಡ್ತೀವೋ, ಅದೇ ತರಹ ಎಲ್ಲೋರಾದ ಆ ಗುಹಾಂತರ ದೇವಾಲಯ ಕೈಲಾಸನಾಥನನ್ನು ನೋಡಿ ಹಾಗೇ ಮೆಚ್ಚಬೇಕಾಗುತ್ತದೆ. ಇದು ತುಚ್ಛ ಅಂತ, ಅದು ಉಚ್ಚ ಅಂತ ನಾವು ಪಕ್ಷಪಾತ ಮಾಡಬೇಕಿಲ್ಲ. ಆದರೆ ಆ ಗುಹಾಂತರ ದೇವಾಲಯಗಳನ್ನು ಅವುಗಳನ್ನು ನೋಡಿ ಸಂತೋಷ ಪಡುವಂಥವ್ರಿಗೆ ನಿಮ್ಮ ಸಂತೋಷ ಅಪ್ರಾಮಾಣಿಕ, ಈ ಕೆಲಸ ನಿಷ್ಪ್ರಯೋಜಕ ಅಂತ ಅನ್ನೋದ್ರೊಳಗೆ ಅರ್ಥ ಕಾಣೋದಿಲ್ಲ. ಏಕೆಂದರೆ ವೆಸ್ಟರ್ನ್ ವರ್ಲ್ಡ್ ಈಗ ಎಪಿಕ್ ಟ್ರೆಡಿಷನನ್ನು ರಿವೈವ್ ಮಾಡಬೇಕು ಅಂತ ಅಂದುಕೊಳ್ತಾ ಇದೆ. ಇಂಟರ್ನೆಟ್ನಲ್ಲಿ ಹುಡುಕಿ ನೋಡಿ ಗೊತ್ತಾಗುತ್ತದೆ, ಲ್ಯಾಟಿನ್ನಲ್ಲಿ ಮತ್ತೆ ಪದ್ಯ ಬರೀಬೇಕು ಅನ್ನುವಂಥ ಒಂದು ಹುಮ್ಮಸ್ಸು ಬಂದಿದೆ. ನನಗೆ ಆ ರೀತಿಯಾದ ಲ್ಯಾಟಿನ್ನಲ್ಲಿ ಪದ್ಯವನ್ನು ಮತ್ತೆ ಪುನರುಜ್ಜೀವನ ಮಾಡಬೇಕು ಅನ್ನೋ ಹುಮ್ಮಸ್ಸಿನ ಆ ಒಂದು ವೆಬ್ಸೈಟ್ಗಳನ್ನು ನೋಡಿದ ಮೇಲೇ ನಮ್ಮಲ್ಲಿ ಕೂಡ ಮತ್ತೆ ಛಂದೋಬದ್ಧವಾದ ಪದ್ಯವನ್ನು ರಿವೈವ್ ಮಾಡಬೇಕು ಅಂತ ಅನಿಸಿ ಒಂದು ವೆಬ್ಸೈಟ್ ಸ್ನೇಹಿತರ ಮೂಲಕವಾಗಿ ಮಾಡಿಸುವಂಥ ಹುಮ್ಮಸ್ಸು ನನಗೂ ಕೂಡ ಬಂತು. ಹೀಗಾಗಿ ಇವು ನಿರಂತರ ಪ್ರವಾಹವಾಗಿ ಬೆಳೀತಾ ಇರ್ತದೆ. ಮಹಾಕಾವ್ಯ ಪರಂಪರೆಯ ಬಗ್ಗೆ ನಾವು ಭರವಸೆ ಇಟ್ಕೊಳ್ಳೋಣ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಇವೆಲ್ಲ ಓದಿ ನಿಮಗೆ ಬೇಕು ಅಂತ ಅನಿಸಿದರೆ ಅದಕ್ಕೆ ಸಾರ್ಥಕ್ಯ ಬಂತು ಅಂತ ಅರ್ಥ. ಮಾತ್ರವಲ್ಲ, ಇಂದಿಗೆ ಅದು ಸಾಧ್ಯವಾ ಅಂತ ಪ್ರಶ್ನೆ ಬಂದಾಗ ಇಂದು ಮಾಡುವವರಿದ್ದಾರಲ್ಲ, ಇಲ್ಲ ಆ ಕಾಲದಲ್ಲಿ ಎಲ್ಲ ಅದಕ್ಕೆ ಶ್ರೋತೃಗಳಿದ್ದರು, ಈ ಕಾಲದಲ್ಲಿ ಯಾರೂ ಇಲ್ಲ ಅಂತಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕುಮಾರವ್ಯಾಸ ಯಾವ ಶ್ರೋತೃವಾಗಿ ಬರೆದ? ವೀರನಾರಾಯಣನೇ ಕವಿ, ಲಿಪಿಕಾರ ಕುವರವ್ಯಾಸ, ಕೇಳುವ ಸೂರಿಗಳು ಸನಕಾದಿಗಳು ಜಂಗಮ ಜನಾರ್ದನರು. ಒಂದು ದೇವಸ್ಥಾನದ ಒಳಗಡೆ ಕೂತ್ಕೊಂಡು ಬರೆದ. ಅವನು ಏನು ಯಾವ ಆಸ್ಥಾನಕ್ಕಾಗಿ ಪಂಡಿತರು ವಿವಿಧ ಕಳಾ ಮಂಡಿತರು ಓದಬೇಕು ಅಂತಲಾಗಲಿ, ಜನ ಬದುಕಬೇಕೆಂದು ಅಂತ ರಾಘವಾಂಕ ಹೇಳದಂತೆ ಆಗಲಿ ಬರೆದಿದ್ದಲ್ಲ ಅಷ್ಟೇ. ಈ ದೃಷ್ಟಿಯಿಂದ ಕಂಡಾಗ ನಮಗೆ ತಿಳಿಯುತ್ತದೆ ಮಹಾಕಾವ್ಯಗಳ ಜೀವನ ಮುಗಿದು ಹೋಗಿಲ್ಲ. ಆಮೇಲೆ ಒಂದು ಭಾಷೆಯ ಶಕ್ತಿ ಎನ್ನುವುದೇನಿದೆ ಅದು ರೇಖಾತ್ಮಕವಲ್ಲ, ಚಾಕ್ರಿಕವಾದದ್ದು. ಹಿಂದೆ ಹೋಗುತ್ತೆ, ಮುಂದೆ ಬರುತ್ತೆ, ಹೊಸದನ್ನು ತೆಗೆದುಕೊಳ್ಳುತ್ತೆ, ಹಳತಕ್ಕೆ ಮತ್ತೆ ಹೋಗುತ್ತೆ, ಬರ್ತಾ ಇರುತ್ತೆ. ಇರದೇ ಇದ್ದರೆ ನೋಡಿ, ಪಂಪ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಅಲ್ಲಿ ಸೊಗೈಸುವ ನಂದನಗಳಿಂ, ಅಲ್ಲಿ ಸೊಗೈಸುವ ಕೃತಕ ಗಿರಿಗಳಿಂ ಅಂತ ಮಟ್ಟರಗಳೆ ಅಂತ ಹೇಳಿ ಒಂದು ರಗಳೆನಲ್ಲಿ ಬರೆದದ್ದು. ಆ ಛಂದಸ್ಸು ಮತ್ತೆ ನಮ್ಮ ಕವಿಕಾವ್ಯಗಳಲ್ಲಿ ರೂಪುಗೊಂಡು ಕಾಣುವಂಥದ್ದು 20ನೇ ಶತಮಾನದ ಆರಂಭದ BM ಶ್ರೀಯವರ ಇಂಗ್ಲೀಷ್ ಗೀತೆಗಳಲ್ಲಿ ತಾಳು ಕಂಬನಿಯ ತುಂಬು ಕಂಬನಿಯ ಚೋಳಕನ್ನೆಯರ ಭಂಗಕ್ಕೆ ಅನ್ನುವ ಆ ಒಂದು ಕವಿತೆಯ ಮೂಲಕವಾಗಿ. ಅಂದರೆ 1000 ವರ್ಷ ಆದಮೇಲೆ ಛಂದಸ್ಸು ಮತ್ತೆ ರೂಪುಗೊಳ್ತು, ತಲೆ ಎತ್ತಿತು. ಈ ಛಂದಸ್ಸಿನ ಜನಪ್ರಿಯತೆ ಎಷ್ಟಾಯಿತು ಅಂತಂದರೆ ಬೇಂದ್ರೆಯವರು ಅದನ್ನು ಅತ್ಯಂತ ಜನಪ್ರಿಯ ಮಾಡಿದ್ರು. ಈಗಲೂ ಕೂಡ ಈ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಲ್ಲಿ ಒಬ್ಬರಾದ ಮತ್ತೂರು ನಂದಕುಮಾರ್ ಅವರು ಈ ಗತಿಯಲ್ಲಿ ಸಾಕಷ್ಟು ಪದ್ಯಗಳನ್ನು ಬರೆದಿದ್ದಾರೆ. ಕಾಶಿ ವಿಶ್ವನಾಥ್ ಶೆಟ್ಟರು ಅಂತ ಒಬ್ಬರು ಚಿಕ್ಕಮಗಳೂರಲ್ಲಿದ್ದರು. ಅವರು ಬುದ್ಧಚರಿತ ಮಹಾಮಧು ಅಂತ 24,000 ಪಂಕ್ತಿಗಳ ಕಾವ್ಯವನ್ನು ಬುದ್ಧನ ಮೇಲೆ ಈ ಛಂದಸ್ನಲ್ಲಿ ಬರೆದರು. ಹಂಸ ಸಂದೇಶ ಅಂತ ಇನ್ನೊಂದು ಕಾವ್ಯ ಬರೆದು. ಈ ಥರ ತುಂಬ ಜನ ಇದ್ದಾರೆ. ಈಗಲೂ ಈ ಗತಿ ಎಷ್ಟು 3-5ರ ಸಂತುಲಿತ ಮಧ್ಯಾವರ್ತ ಗತಿ ಎಷ್ಟು ಜನಪ್ರಿಯ ಅಂದರೆ ಯಾರಿಗೂ ಅದರಲ್ಲಿ ಪದ್ಯ ಬರೆಯೋಣ ಅಂತ ಅನಿಸುತ್ತೆ. ಆ ತರಹ ಮುಗಿದೋಯ್ತು ತ್ರಿಪದಿಗಳು, ಮುಗಿದೋಯ್ತು ಸಾಂಗತ್ಯಗಳು ಎಲ್ಲ ಕೂಡ ಸೊಬಗಿನ ಸೋನೆ ಮತ್ತು ರತ್ನಾಕರ ವರ್ಣಿಯ ಭರತೇಶ ವೈಭವ, ಸಂಚಿ ಹೊನ್ನಮ್ಮನ ಹದಿಬದೆಯ ಧರ್ಮ ಇತ್ಯಾದಿಗಳಿಗೆ ಮುಗಿದೋಯ್ತು ಅಂದಾಗ SV ಪರಮೇಶ್ವರ ಭಟ್ರು ಎಷ್ಟು ಪದ್ಯಗಳು ಬರೆದ್ರು, ಎಷ್ಟೆಷ್ಟು ಪದ್ಯಗಳು ಬರೆದ್ರು. ಅವ್ರದ್ದು ಇಂದ್ರಚಾಪವೇ ಅಥವಾ ಚಿತ್ರಪಥೇನೆ, ಸುರಗಿ ಸುರಹೊನ್ನೇನೆ, ಎಷ್ಟೊಂದು ಕೃತಿಗಳು ಬಂದವು. ಹೀಗಾಗಿ ನಾವು ಇವುಗಳೆಲ್ಲ ಮುಗಿದು ಹೋದ ಯುಗ ಅಂತ ಉಪೇಕ್ಷೆ ಮಾಡಬೇಕಾಗಿಲ್ಲ. ಆಮೇಲೆ ಪಾಶ್ಚಾತ್ಯ ಪರಂಪರೆಯಂತೂ ತನ್ನ ಪ್ರಾಚೀನ ಮೂಲಗಳನ್ನು, ಬೇರುಗಳನ್ನು ಕಾಪಾಡಿಕೊಂಡು ಬರಬೇಕು ಅನ್ನುವ ಆಸ್ತಿಯನ್ನು ಎಂದಿಗಿಂತಲೂ ಇಂದಿಗೆ ಹೆಚ್ಚಾಗಿ ಮಾಡಿಕೊಳ್ತಾ ಇದೆ. ವಿಶೇಷವಾಗಿ ಇಸ್ಲಾಮಿನ ದಾಳಿಯ ಭೀತಿಯಲ್ಲಿ ಮತ್ತೆ ತನ್ನ ಪರಂಪರೆಗೆ ಹೋಗಬೇಕು ಅಂತ. ಜೊತೆಗೆ ಕ್ರೈಸ್ತ, ಮುಸ್ಲಿಂ, ಇಸ್ಲಾಂ ಮೊದಲಾದಂಥ ಯಾವ ಒಂದು ಪ್ರಿಡೇಟರ್ ರಿಲಿಜನ್ಸ್ ಅಂತ ಕರೀಬಹುದು, ಆ ಮತ ಕೋಲಾಹಲದಲ್ಲಿ ತಮ್ಮನ್ನು ತಾವು ಕಾಪಾಡಿಕೊಳ್ಬೇಕು ಅಂದರೆ ಒನ್ ಹ್ಯಾಸ್ ಟು ಗೋ ಟು ದಿ ಪೇಗನ್ಸ್ ಅಂತನ್ನುವಂಥ ಕೂಗು ಕೂಡ ಇದ್ದಿದೆ. ಗ್ರೀಸ್ ದೇಶದಿಂದಲೇ ಅದು ಆರಂಭವಾಗ್ತಾ ಇದೆ. ಮತ್ತು ನಾವು ನಮ್ಮ ಪ್ರಾಚೀನ ಮೂಲಕ್ಕೆ ಹೋಗಬೇಕು, ಆ ಕವಿಗಳನ್ನು, ಆ ಮತವನ್ನು ಅನುಸರಿಸಬೇಕು. ನ್ಯೂ ಏಜ್ ಅಂತನ್ನುವ ಹೆಸರಿನಲ್ಲಿ ಇವುಗಳನ್ನೆಲ್ಲ ಮತ್ತೆ ಆಮದು ಮಾಡಿಕೊಳ್ತಾ ಇದ್ದಾರೆ, ಮತ್ತೆ ನೆನಪು ಮಾಡಿಕೊಳ್ತಾ ಇದ್ದಾರೆ. ಆ ಕಾರಣದಿಂದ ನಾವು ಈ ಕಾವ್ಯಗಳ ಅಧ್ಯಯನಕ್ಕೆ,
ಈ ಅಧ್ಯಯನದ ಮೂಲಕ ಅಂಥ ಕಾವ್ಯಗಳ ಸೃಷ್ಟಿಗೆ ಎಂದೂ ಕೂಡ ಹಿಂಜರಿಯಬೇಕಾಗಿಲ್ಲ ಅಂತ ಅನಿಸುತ್ತೆ. ಒಂದು ಪ್ರಶ್ನೆಯನ್ನು ಅಲನ್ ಪೋ ಎತ್ತುವುದೇನೆಂದರೆ, ಮಹಾಕಾವ್ಯ ಬರೆಯೋದಕ್ಕೆ ಅನೇಕ ವರ್ಷಗಳು ಬೇಕಾಗುತ್ತವೆ, ಅಷ್ಟು ದೀರ್ಘಕಾಲ ತನ್ನ ಭಾವವನ್ನು ಹೇಗೆ ಕವಿ ಹಿಡಿದಿಟ್ಟುಕೊಂಡಿರ್ತಾನೆ ಅಂತ. ಅದು ಕವಿಯ ಚಿಂತೆ, ವಿಮರ್ಶಕನಿಗೆ ಯಾಕೆ ಆ ಚಿಂತೆ ಇರಬೇಕು? ಕೃತಿಯಲ್ಲಿ ಆ ಭಾವ ಸಾಂದ್ರತೆ ನಿಯತವಾಗಿ ಇತ್ತಾ ಇಲ್ಲವಾ ಅನ್ನೋದನ್ನು ನೋಡಿ ಇಟ್ ಸಕ್ಸಸ್ ಆರ್ ಫೇಲ್ಯೂರ್ ಅಂತ ಹೇಳಬೇಕು. ಆದ್ದರಿಂದ ನಾವೇನು ಪ್ರಶ್ನೆ ಮಾಡಬೇಕಾಗಿಲ್ಲ. ಈ ರೀತಿಯಾದ ಸಮಸ್ಯೆ ಒಂದು ದೊಡ್ಡ ಕಟ್ಟಡ ಕಟ್ಟುವಾಗಲೂ ಇರುತ್ತೆ. ಎಷ್ಟೋ ಕಾಲ ನಡೆಯತಕ್ಕಂಥ ದೊಡ್ಡ ಪ್ರಾಜೆಕ್ಟ್ಸಲ್ಲಿ ಇದ್ದೇ ಇರುವಂಥದ್ದು. ಹಾಗಾಗಿ ಮಾಡೋಕ್ಕಾಗೋಲ್ಲ ಅಂದರೆ ಹೇಗೆ? ಮತ್ತು ಭಾವನೆಯನ್ನು ತುಂಬಿಸಿಕೊಳ್ಳೋದಕ್ಕೆ ಸಾಧ್ಯ ಉಂಟು. ಇದು ಕೇವಲ ಕಾವ್ಯ ಅಂತಲ್ಲ, ಶಾಸ್ತ್ರದಲ್ಲಿಯೂ ಅಷ್ಟೇ. ವಿಲ್ ಡ್ಯುರಾಂಟ್ 40ಕ್ಕೂ ಹೆಚ್ಚು ವರ್ಷಗಳ ಕಾಲ ಸ್ಟೋರಿ ಆಫ್ ಸಿವಿಲೈಸೇಷನ್ ಬರೆದ. ಕಾಣಿಯವರು ಅಷ್ಟೇ ವರ್ಷ ತಗೊಂಡ್ರು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರಕ್ಕೆ. ಅದೇ ಥರ ಗಿಬ್ಬನ್ ಈ ಡಿಕ್ಲೈನ್ ಆ್ಯಂಡ್ ಫಾಲ್ ಆಫ್ ರೋಮನ್ ಎಂಪೈರ್, ಅದು ಐತಿಹಾಸಿಕವಾದ ಒಂದು ಮಹಾಗ್ರಂಥ. ಅದನ್ನು ಬರೆಯೋದಕ್ಕೂ ಅನೇಕ ದಶಕಗಳನ್ನು ತೆಗೆದುಕೊಂಡ ಅಂತ ಗೊತ್ತಾಗುತ್ತದೆ. ದೊಡ್ಡ ಕೆಲಸ ಮಾಡೋರಿಗೆಲ್ಲ ಅದನ್ನು ಮೊಮೆಂಟಮ್ನ ಕಾಪಾಡಿಕೊಳ್ಬೇಕಾಗಿರುತ್ತದೆ, ತಮ್ಮನ್ನು ತಾವೇ ಮೋಟಿವೇಟ್ ಮಾಡಿಕೊಳ್ಬೇಕಾಗುತ್ತದೆ. ಆ ಕಡೆಗೆ ನಾವು ಗಮನ ಹರಿಸಿದ್ರೆ ಒಳಗಿಂದಲೇ ಬರುತ್ತದೆ ಆ ಪ್ರೇರಣೆ ಅಂತ ಅನಿಸುತ್ತದೆ. ಕುವೆಂಪು ರಾಮಾಯಣ ದರ್ಶನ 9 ವರ್ಷ ಬರೆದರು. ವರ್ಜಿಲ್ 11 ವರ್ಷ ಬರೆದ ಈನಿಯಡ್ನ. ಈ ಥರದ್ದು ಇದ್ದೇ ಇರ್ತದೆ, ಬರೆಯೋದಕ್ಕೆ ಸಾಧ್ಯ ಇದೆ. ಧೈರ್ಯದಿಂದ ನಾನು ಹೇಳಬಲ್ಲೆ, ನನಗೆ ಆ ಥರ ಶಕ್ತಿ ಉಂಟು ಅಂತ ಅಂದುಕೊಂಡಿದ್ದೀನಿ. ಅಷ್ಟು ವರ್ಷ ಕೂತು ಬರೆಯೋ ಶಕ್ತಿ ಉಂಟು ಅಂತ. ಕಾಪಾಡ್ಕೊಳ್ಳೋಕ್ಕಾಗೋದಿಲ್ವಾ? ಏನು ಕಷ್ಟ? ಯಾವುದಕ್ಕೆಲ್ಲ ಮಕ್ಕಳಿಗೆ, ಗಂಡನಿಗೆ, ಹೆಂಡತಿಗೆ ಎಲ್ಲ ಬೇಕಾದಂಗೆ ಜನ್ಮನೇ ತೆಗೆದುಕೊಳ್ಳುವಾಗ ಒಂದು ಕೃತಿ ಬರೆಯೋದಕ್ಕೆ ಜನ್ಮ ತೆಗೆದುಕೊಳ್ಳೋದಂತ ಕಷ್ಟವ? ನಮ್ಮ ವೆಂಕಟಪ್ಪನವರು ಅನೇಕ ವರ್ಷಗಳ ಕಾಲ ತಮ್ಮ ಪೇಂಟಿಂಗ್ಸನ್ನು ಇಂಪ್ರೊವೈಸ್ ಮಾಡ್ತಾನೆ ಬಂದರು. ಯಾಕಾಗೋದಿಲ್ಲ? ನನಗಾಗೋಲ್ಲ ಅಂತ ಯಾರು ಹೇಳಿದ್ರೆ ಒಪ್ಕೊಳ್ಳೋಣ, ನನಗಾಗತ್ತೆ ಅಂತ ಇನ್ಯಾರು ಹೇಳಿದ್ರೆ ಆಗಲೂ ಒಪ್ಕೊಳ್ಳೋಣ, ಮಾಡಿ ತೋರಿಸ್ಬೇಕು. ಇವರು ಆಗಲಿಲ್ಲ ಅಂತ ಬಿಟ್ಟಿರಬೇಕು ಅಷ್ಟೇ. ಹೀಗಾಗಿ ಐ ಆಮ್ ಟೇಕಿಂಗ್ ಎ ರಿಸ್ಕಿ ಸ್ಟೆಪ್ ಹೇಳಿಬಿಟ್ಟಿದ್ದೀನಿ. ಮಾಡೋಣ. ಈ ಕಾರಣದಿಂದ ಅವುಗಳನ್ನು ಬರೆಯೋದಕ್ಕೆ ಆ ಸಮಾಧಿಯನ್ನು ಕಾಪಾಡಿಕೊಳ್ಳೋದು ಕಷ್ಟ ಅಂತ ಅನ್ನೋದು ಸರಿಯಲ್ಲ. ಆದರೆ ಇನ್ನೊಂದು ಉಂಟು. ಅದು ಏನಂದರೆ, ಈ ರೀತಿಯಾದ ಕಾವ್ಯಗಳನ್ನು ಬರೆದಾಗ ಅವು ಜನಮಾನಸದ ಮೇಲೆ ಏನು ದೊಡ್ಡ ಪರಿಣಾಮವನ್ನು ಮಾಡೋದಿಲ್ಲ ಅಂತ. ರಾಮಾಯಣ ಮಹಾಭಾರತಗಳು ಯಾವ ಪರಿಣಾಮವನ್ನು ಮಾಡಿದವೋ ಆ ಥರದ ಪರಿಣಾಮವನ್ನು ರಘುವಂಶ ಮಾಡಲಿಲ್ಲ, ಕಿರಾತಾರ್ಜುನೀಯ ಮಾಡಲಿಲ್ಲ. ಇಲಿಯಡ್ ಒಡಿಸ್ಸಿ ಯಾವ ಪರಿಣಾಮ ಮಾಡಿದ್ವೋ ಆ ಮಟ್ಟದ ಪರಿಣಾಮವನ್ನು ಪ್ಯಾರಡೈಸ್ ಲಾಸ್ಟೋ ಅಷ್ಟ್ಯಾತಕ್ಕೆ ಈನಿಯಡ್ಡೋ ಮಾಡಲಿಲ್ಲ ಅಂತಲೂ ಹೇಳ್ತಾರೆ. ತೊಂದರೆ ಇಲ್ಲ, ಬರೀತೀನಿ ಅನ್ನೋದು ಕವಿಯ ಆಸೆ, ಬರೀಲಿ. ಜನ ಅದನ್ನು ಓದ್ತಾರೋ ಬಿಡ್ತಾರೋ ಅದು ಬೇರೆ. ಗದ್ಯದ ಬಗ್ಗೆ ಅಷ್ಟು ಅಭಿನಿವೇಶ ಹೊಂದಿರತಕ್ಕಂಥ ಭೈರಪ್ಪನವರು, ನಾನು ನನ್ನ ಕೃತಿ ಬರೆಯುವಾಗ ಯಾವ ಓದುಗನೂ ಕಣ್ಣು ಮುಂದೆ ಇಟ್ಟುಕೊಂಡಿರೋದಿಲ್ಲ, ನಾನು ಓದುಗರಿಗಾಗಿ ಕೃತಿ ಬರೆಯೋಲ್ಲ, ನಾನು ಸತ್ಯಶೋಧನೆಗಾಗಿ ಬರೀತೀನಿ ಅಂತ ಹೇಳ್ತಾರೆ. ಅವರು ಪ್ರಾಮಾಣಿಕರು, ನಾವು ನೆಚ್ಚೋಣ ಅವ್ರ ಮಾತು. ನೀವು ಗದ್ಯದಲ್ಲಿ ಬರೆದ್ರೆ ನಾವು ಪದ್ಯದಲ್ಲಿ ಬರಿತೀವಿ ಅಂತ ಇನ್ನೊಬ್ಬರು ಹೇಳ್ತಾನೆ. ಅಲ್ಲಿಗೆ ಮುಗದೆ ಹೋಯ್ತಲ್ಲ, ಅವ್ರ ಮಾತಿನಲ್ಲೇ ಅವ್ರಿಗೆ ಉತ್ತರವನ್ನು ಕೊಡಬಹುದು. ಆಮೇಲೆ ಅವುಗಳನ್ನು ಓದಿ ಹೇಳುವ ಪರಂಪರೆ ಇದ್ದಾಗ ಖಂಡಿತ ಮೆಚ್ಚುತ್ತಾರೆ. ಇದು ಸ್ವಾನುಭವ. ಇಂದು ಕುಮಾರವ್ಯಾಸನ್ನ ಹಾಗೆ ಓದಿದ್ರೆ 100ಕ್ಕೆ 20 ಜನಕ್ಕೂ ಕೂಡ ಅರ್ಥವಾಗೋಲ್ಲ. ಆದರೆ ಒಬ್ಬ ವ್ಯಾಖ್ಯಾತೃವಿನ ಜೊತೆಗೆ ಓದಿದ್ರೆ ಎಷ್ಟು ಜನ. ನಮ್ಮ ಮತ್ತೂರು ಕೃಷ್ಣಮೂರ್ತಿಗಳ ವ್ಯಾಖ್ಯಾನಕ್ಕೆ ರಾಶಿ ರಾಶಿ ಜನ ಬರ್ತಾಯಿದ್ರು, ಸಾವಿರಾರು ಜನ ಬರ್ತಾ ಇದ್ದಿದ್ದನ್ನು ನೋಡಿದ್ದೀವಿ. ಅಂದರೆ ಒಂದು ಕಾವ್ಯವನ್ನು ವಿವರಿಸಿದ್ರೆ ಎಷ್ಟೋ ಜನ ಕೇಳೋದಕ್ಕೆ ತಯಾರಾಗಿದ್ದಾರೆ ಅಂತ. ಇಂದು ಕೂಡ ನಾವು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅಂಥದ್ದನ್ನು ಕೇಳ್ತೀವಿ. ವಾಲ್ಮೀಕಿ ವ್ಯಾಸರ ರಾಮಾಯಣ ಮಹಾಭಾರತ ಏನು ಎಲ್ರಿಗೂ ಅರ್ಥವಾಗತ್ಯಾ? ಸಂಸ್ಕೃತ ಬಲ್ಲವರಿಗೆ ಅರ್ಥವಾಗೋದಿಲ್ಲ, ಸಂಸ್ಕೃತ ಬಲ್ಲವರು ಎಷ್ಟೋ ಜನ ಓದಿಯೂ ಇಲ್ಲ ಅದನ್ನು ಪೂರ್ತಿಯಾಗಿ. ಆದರೆ ಅವುಗಳನ್ನು ದಿನಗಟ್ಟಲೆ, ವಾರಗಟ್ಟಲೆ, ವರ್ಷಗಟ್ಟಲೆ ಪ್ರವಚನ ಮಾಡಿದ್ರೆ ಓದಿ ಕೇಳ್ತಾರೆ. ಇದು ಒಳ್ಳೆಯ ಒಂದು ಲಕ್ಷಣವೇ ಆಗಿದೆ. ಮಹಾಕಾವ್ಯಗಳು ಓರಲ್ ಟ್ರೆಡಿಷನ್ ಅಂತಾರೆ. ಈಗ ನೌ ವಿ ಹ್ಯಾವ್ ಎ ನ್ಯೂ ಓರಲ್ ಟ್ರೆಡಿಷನ್. ಇಟ್ಸ್ ಎ ಪೋಸ್ಟ್ ಟೆಲಿವಿಷನ್ ಇಲ್ಲಿಟ್ರಸಿ ಅಂತ ಒಬ್ಬರು ಹೇಳ್ತಾ ಇದ್ರು. ಇದನ್ನು ಬೇಕಾದ್ರೆ ನಾವು ಪೋಸ್ಟ್ ಸೈಬರ್ ಏಜ್ ಇಲ್ಲಿಟ್ರಸಿ ಅಂತ ಕರಿಬೋದು. ಅಂದರೆ ಈಗ CD ಕ್ಯಾಸೆಟ್ಗಳು ಇವುಗಳ ಮೂಲಕವಾಗಿ ಕೇಳುವುದಾಗ್ತಾ ಇದೆ ಜಾಸ್ತಿ. ನಮ್ಮ ಟ್ರಾಫಿಕ್ ಜಾಮಿಗೆ ನಾವು ಕೃತಜ್ಞರಾಗಿರಬೇಕು.
ಎಷ್ಟು ಹೊತ್ತು ಇದನ್ನು ಕೇಳುವಂಥದ್ದು ಬರ್ತಾ ಇದೆ. ಮಹಾಕಾವ್ಯಗಳು ಓರಲ್ ಟ್ರೆಡಿಷನ್, ಮೌಖಿಕ ಸಂಪ್ರದಾಯ, ತೋಂಡಿ ಸಂಪ್ರದಾಯದಿಂದ ಬಂತು ಅಂತಂದರೆ ಆ ಥರ ಕಾವ್ಯಗಳನ್ನು ರಚನೆ ಮಾಡಿ ವಿವರಿಸಿದ್ರೆ ಅದನ್ನು ಕೇಳ್ತಾರೆ. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಕೊಡಬೇಕು ಅಂದರೆ ತೆಲುಗಿನ ವಿಶ್ವನಾಥ್ ಸತ್ಯನಾರಾಯಣ ಅವರು ಅದರ ಉಲ್ಲೇಖವನ್ನು ರಾಮಸ್ವಾಮಿಯವರು ಮಾಡಿದ್ರು. ರಾಮಾಯಣ ಕಲ್ಪವೃಕ್ಷಮು ಅಂತ ಬರೆದರು. 25 ವರ್ಷ ತಗೊಂಡ್ರು ಆ ಕಾವ್ಯ ಬರೆಯೋದಕ್ಕೆ. ರಾಮಾಯಣ ದರ್ಶನ 9 ವರ್ಷ ಆದರೆ ಹತ್ತತ್ರ 3 ಪಟ್ಟು ಅಂತ ಅನ್ಬೋದು, ಅಷ್ಟು ಕಾಲ ಬರೆದರು ಅವರು. ವಾಲ್ಮೀಕಿ ರಾಮಾಯಣಕ್ಕಿಂತ ಗಾತ್ರದಲ್ಲಿ ದೊಡ್ಡದಾದ ಕಾವ್ಯ ಬರೆದರು. ಅದನ್ನು ಹಲವರು ಶಿಷ್ಯರು ಬಾಯ್ಪಾಠ ಮಾಡಿದ್ರು. ಪ್ರಧಾನವಾಗಿ ಹೇಳಬೇಕು ಅಂದರೆ ಜುವ್ವಾಡಿ ಗೌತಮರಾವ್ ಅಂತ ಒಬ್ಬರಿದ್ದರು. ಅವರಂತೂ ಊರೂರಿನಲ್ಲಿ ರಾಮಾಯಣದ ಕಲ್ಪವೃಕ್ಷ ವಾಚನ ಸೆಷನ್ಸ್ ಮಾಡ್ತಾಯಿದ್ರು. ಅವರಲ್ಲದೆ ಇವರಿದ್ದರು, ತುಮ್ಮಪೂಡಿ ಕೋಟೀಶ್ವರ ರಾವ್ ಇದ್ದರು, ಮತ್ತು ಇವರು ಆಂಧ್ರ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿ ಕೂಡ ಇದ್ದರು, ದಿವಾಕರ್ಲಾ ವೆಂಕಟಾವಧಾನಿ. ಇವರೆಲ್ಲ ಬಾಯ್ಪಾಠ ಮಾಡಿದರು. ಯಾವ ಮಟ್ಟಕ್ಕೆ ಅಂದರೆ ವಿಶ್ವನಾಥ ವಾಲ್ಮೀಕಿಗೆ ಇವರು ಲವಕುಶರು ಅಂತ ಹೇಳ್ತಾಯಿದ್ರು. ಹಾಗೆ ಇವ್ರುಗಳು ಎಲ್ಲಿಯೂ ಅದನ್ನು ಹಾಡಿ ಪ್ರಚಾರ ಮಾಡ್ತಾಯಿದ್ರು ಅಂತ ಗೊತ್ತಾಗುತ್ತದೆ. ಇಂದ ಅವಧಾನವೇ ಎಲ್ರಿಗೂ ಗೊತ್ತಾಗುತ್ತಾ? ಆದರೆ ಎಷ್ಟು ಜನ ಬರ್ತಾರೆ ಅಂತ ಬೇರೆ ಸ್ನೇಹಿತರುಗಳು ಹೇಳ್ತಾ ಇರ್ತಾರೆ. ಈಗಷ್ಟೇ ನಮ್ಮ ರಾಮು ಹೇಳ್ತಾ ಇದ್ರು, ಅವಧಾನಕ್ಕೆ ಅತಿ ಹೆಚ್ಚು ಯುವಜನತೆ ಬರೋದು ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಅಂತ. ಕಾರಣ ಏನೇ ಇರಲಿ, ಪದ್ಯ ಸಂಸ್ಕಾರಕ್ಕೆ ಒಂದು ಸ್ವಾರಸ್ಯಕ್ಕೆ ಮನಸ್ಸು ತೆತ್ತುಕೊಂಡಿದ್ದಾರೆ ಅಂತ ಗೊತ್ತಾಗುತ್ತದೆ. ಈ ಕಾರಣದಿಂದ ಪಾಶ್ಚಾತ್ಯ ಪದ್ಯ ಪರಂಪರೆಗೆ ಕೂಡ ನಾವು ಗಮನ ಕೊಡಬೇಕು. ಅದು ಬೆಳೆದು ಬಂದ ರೀತಿಯನ್ನು ತಿಳ್ಕೊಂಡ್ರೆ ನಮ್ಮ ಬೇರುಗಳನ್ನು ತಿಳ್ಕೊಳ್ಳೋಕ್ಕೂ ಆಗುತ್ತದೆ ಮತ್ತು ಅವರ ಬೇರಿನ ಮೂಲಕವಾಗಿ ನಾವು ಆ ಸಮಾಜವನ್ನು ಮೆಚ್ಚುವುದಕ್ಕೂ ಆಗುತ್ತದೆ. ವೈ ವೆಸ್ಟ್ ಈಸ್ ಎಸೆನ್ಷಿಯಲಿ ಡಿಫರೆಂಟ್ ಫ್ರಮ್ ದಿ ಈಸ್ಟ್, ಈಸ್ಟ್ ಈಸ್ ಈಸ್ಟ್ ಆ್ಯಂಡ್ ವೆಸ್ಟ್ ಈಸ್ ವೆಸ್ಟ್ ಅಂತ ರೂಡಿಯಾರ್ ಕಿಪ್ಲಿಂಗ್ ಹೇಳಿಬಿಟ್ಟ. ಯಾಕಾಗಿ ಅಂತ ತಿಳ್ಕೊಳ್ಬೇಕು ಅಂದರೆ ನಾವು ಆ ಕಾವ್ಯಗಳಿಗೆ ಹೋಗಬೇಕಾಗುತ್ತದೆ. ಅದರೊಳಗೂ ಗ್ರೀಕ್ ಮಹಾಕಾವ್ಯಗಳತ್ತ ಹೋಗಬೇಕು. ಯಾಕೆಂದರೆ ಪಾಶ್ಚಾತ್ಯ ಸುಸಂಸ್ಕೃತ ವ್ಯಕ್ತಿಗಳ ಮಾನಸವನ್ನು ಪರಿಣಾಮ ಬೀರಿರುವುದು ಕ್ರಿಶ್ಚಿಯಾನಿಟಿಗಿಂತ ಹೆಚ್ಚಾಗಿ ಗ್ರೀಕ್ ಸಂಸ್ಕೃತಿ. ಅದರೊಳಗೂ ರೆನೇಸಾನ್ಸ್ ಅಂತ ಏನು ಪುನರುತ್ಥಾನ ಯುಗ ಆಯಿತು, ಅಲ್ಲಿಂದ ಈಚೆಗೆ ಪಾಶ್ಚಾತ್ಯ ಮನೋಧರ್ಮ ಹೇಗೆ ಬೆಳೆದು ಬಂತು ಅಂತ ನೋಡೋದಕ್ಕೆ ಈ ಕಾವ್ಯಗಳ ಅಧ್ಯಯನ ತುಂಬ ಮುಖ್ಯವಾಗುತ್ತದೆ. ಈಗ ಇಂಥ ಮಹಾಕಾವ್ಯಗಳ ಲಕ್ಷಣ ಏನು ಅಂತಂದರೆ ಅದನ್ನು ಸಾಮಾನ್ಯವಾಗಿ CM ಬೌರ ಅಂತ ಬಹಳ ಒಳ್ಳೆಯ ವಿದ್ವಾಂಸರು, ಈ ಎಲ್ಲ ಮಹಾಕಾವ್ಯಗಳನ್ನು ಆ ಮೂಲ ವಾಣಿಯಲ್ಲಿ ಓದಿಕೊಂಡಂಥವರು. ಅವರು ಬರೆದಂಥ ಹೋಮರ್ ಟು ಮಿಲ್ಟನ್ ಅನ್ನುವ ಪುಸ್ತಕ ಅಂತೂ ತುಂಬ ಚೆನ್ನಾಗಿರುವಂಥದ್ದು. ದ ಗ್ರೀಕ್ ಎಕ್ಸ್ಪೀರಿಯನ್ಸ್ ಅನ್ನುವಂಥ ಪುಸ್ತಕವೂ ಅಷ್ಟೇ ಎಲ್ಲರಿಗೂ ಉಪಾದೇಯವಾದಂಥದ್ದು. ಅವರಲ್ಲಿ ಬರೀತಾರೆ, ಒಂದು ಮಹಾಕಾವ್ಯ ಅಂದರೆ ಸಾಕಷ್ಟು ದೀರ್ಘವಾಗಿರಬೇಕು, ಮತ್ತು ಅದು ಕಥನಾತ್ಮಕವಾಗಿರಬೇಕು, ಜೊತೆಗೆ ವರ್ಣನೆಯೂ ಬರಬೇಕು, ವೀರ ರಸ ಪ್ರಧಾನವಾಗಿರಬೇಕು, ವೀರ ಜೀವನ ಇರಬೇಕು, ವೈಭವೋಪೇತವಾದ ಘಟನೆಗಳು ಇರಬೇಕು, ಮತ್ತು ರಾಷ್ಟ್ರೀಯ ಮಹತ್ವವನ್ನು ಮತ್ತು ವೈಶ್ವಿಕವಾದ ಮೌಲ್ಯ ಪ್ರಜ್ಞೆಯನ್ನು, ಒಂದು ಸಮುದಾಯದ ಆಚಾರ ವಿಚಾರ ವಿಶ್ವಾಸಗಳನ್ನೆಲ್ಲವನ್ನೂ ಚಿತ್ರಿಸುವಂತೆ ಆಗಿರಬೇಕು, ಮತ್ತು ತನ್ನ ಒಂದು ಕಾಲಘಟ್ಟದ ಆ ಹರಹನ್ನೆಲ್ಲವನ್ನೂ ಘನೀಕರಿಸಿ ಹೇಳುವಂಥದ್ದಾಗಿರಬೇಕು, ಮತ್ತು ಒಂದು ಉದಾತ್ತ ಗಂಭೀರವಾದ ಭಾಷೆ ಛಂದಸ್ಸಿನಲ್ಲಿ ಇರಬೇಕು ಅಂತಂತಾರೆ. ತುಂಬ ಚೆನ್ನಾಗಿ ಅವುಗಳನ್ನು ಲಕ್ಷಣೀಕರಿಸಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ದೀರ್ಘವಾಗಿರಬೇಕು ಅಂತ, ಏಕೆಂದರೆ ನಮಗೆ ಅದರ ಮಹತ್ವ ಮನಗಾಣೋದಕ್ಕೆ ಗಾತ್ರವೂ ಬೇಕು. ಕ್ವಾಂಟಿಟಿ ಈಸ್ ಆಲ್ಸೋ ಎ ಕ್ವಾಲಿಟಿ ಎನ್ನುವಂಥ ಒಂದು ಮಾತು ಉಂಟು ಇಂಗ್ಲೀಷ್ನಲ್ಲಿ, ಅದು ಬೇಕಾಗುತ್ತದೆ. ಅಬ್ಬಾ ಎಷ್ಟು ಪುಂಖಾನುಪುಂಖವಾಗಿ ಹೇಳ್ತಾ ಇದ್ದಾರೆ ಅಂತ. ನಿನ್ನೆಯಷ್ಟೇ ಅವಧಾನದಲ್ಲಿ ನಮ್ಮ ಕೆದಿಲಾಯರು ಗೋವಿಂದ ಪೈಗಳ ಗೊಲ್ಗೊಥಾ ಕಾವ್ಯದ ಒಂದು ಭಾಗವನ್ನು ವಾಚಿಸಿದರು. ಒಂದಾದ ಮೇಲೆ ಒಂದು ಉಪಮೆಗಳು ಬರ್ತಾ ಇದ್ವು. ಅಷ್ಟು ಬಂದಾಗ ಒಂದು ಘನೀಕೃತವಾದ ಸಾಂದ್ರವಾದ ರೂಪ ಬರುತ್ತದೆ. ವಾಲ್ಮೀಕಿ ರಾಮಾಯಣದಲ್ಲಿ ಹಾಗೇನೆ ಒಂದು ಕಾಡು ಅಂದರೆ ಒಂದು 20 ಶ್ಲೋಕಗಳಲ್ಲಿ ಒಂದು 200 ಮರಗಳ ಹೆಸರು ಬರುತ್ತೆ. ಇದು ಯಾತಕ್ಕೆ ಕೆಟಲಾಗಂತಂದರೆ ಆ ಆವರಣ ನಿರ್ಮಾಣ ಬೇಕಾಗುತ್ತದೆ. ಒಂದು ಹಾಡು ಬೇಕು ಅಂತಂದರೆ ಆ ಹಾಡಿಗೆ ಹಿನ್ನೆಲೆಯಾಗಿ ಒಂದು 50 ವಯಲಿನ್ಗಳಿರಬೇಕು. ಆಗ ಅದು ಆ ವಾಲ್ಯೂಮ್ ಕ್ರಿಯೇಟ್ ಮಾಡುತ್ತಲ್ಲ, ಅದು ತುಂಬ ದೊಡ್ಡದು ಅಂತ. ಹೀಗಾಗಿ ಗಾತ್ರಕ್ಕೆ ಇರುವ ಒಂದು ಗುಣ ಅದು ಒಂದು. ಆಮೇಲೆ ಸುಮ್ಮನೆ ಹುಲ್ಲು ಹಗ್ಗ ಹೊಸದಂತೆ ಗಾತ್ರವಲ್ಲ, ಘಟನಾಪೂರ್ಣವಾದ ಘಟನಾ ತುಮುಲಿತವಾದಂಥ ಗಾತ್ರ ಬೇಕಾಗುತ್ತದೆ. ಆ ವಿಶದತೆ ವಿವರಗಳಲ್ಲಿ ಕಾಣಿಸ್ಕೊಳ್ತಾ ಇರ್ತದೆ. ಹಾಗಲ್ಲವಾದರೆ ನಮಗೆ ಎಷ್ಟೋ ಸೂಕ್ಷ್ಮತೆಗಳು ಮರೆಯಾಗೋಗ್ಬಿಡುತ್ತವೆ. ಉದಾಹರಣೆಗೆ ನೋಡಿ, ಸುಮಾರೊಂದು 12-13 ಸಾವಿರ ಸಾಲುಗಳಷ್ಟಿರುವಂತಹ ಯಾವ ಒಂದು ಇಲಿಯಡ್ ಕಾವ್ಯದಲ್ಲಿ
ಆಂಡ್ರೋಮೆಕಿ ಮತ್ತು ಹೆಕ್ಟರ್ ಗಂಡ ಹೆಂಡಿರು. ಆ ಹೆಕ್ಟರ್ ತನ್ನ ಶಿರಸ್ತ್ರಾಣ ಹಾಕಿಕೊಂಡಿದ್ದಾಗ ಮಗು ಅಲೆಕ್ಸಾಂಡರ್ಗೆ ಗುರುತಿಸೋಕ್ಕಾಗೋದಿಲ್ಲ ತಂದೆನ. ಎತ್ಕೊಳ್ಳೋಕೋರೆ ಸಿಟ್ಟನ್ನು ಚೀರಿಬಿಡುತ್ತೆ. ಆಗ ಅವನು ಶಿರಸ್ತ್ರಾಣವನ್ನು ತೆಗೆದಾಗ ಗಾಯಗಳಿಂದ ರಕ್ತಸಿಕ್ತವಾಗಿದ್ದ ಮುಖದಲ್ಲಿಯೂ ತಂದೆಯ ಮುಖವನ್ನು ಗುರುತಿಸಿ ಹಿಡಿದು ನಗುತ್ತೆ. ಆಗ ಇಬ್ಬರು ಗಂಡ ಹೆಂಡರು ನಗುತ್ತಾರೆ. ಆ ಯುದ್ಧದ ಕೋಲಾಹಲದ ನಡುವೆ ಈ ನವದಂಪತಿಗಳ ಮತ್ತು ನವದಂಪತಿಗಳು ಅನ್ನೋದಕ್ಕಿಂತ ನವಪಿತೃಗಳು, ದೇ ಆರ್ ವೆರಿ ವೆರಿ ಯಂಗ್ ಪೇರೆಂಟ್ಸ್. ಅವ್ರ ಪಾಪ ಮಗುವಿನ ಆ ಒಂದು ಭಯ ಮತ್ತು ಸಂತೋಷ ಎರಡನ್ನೂ ಒಂದು ಕ್ಷಣ ನೋಡಿ ನಕ್ಕು ಹಗುರವಾಗುವಂಥದ್ದು ಇದೆಯಲ್ಲ, ಅದು ಒಂದು ಮುಕ್ತಕದಲ್ಲಿ ಬರೋಕ್ಕಾಗೋದಿಲ್ಲ, ಅದೊಂದು ಹನಿಗಮನದಲ್ಲಿ ತರೋಕ್ಕಾಗೋದಿಲ್ಲ. ಈ ಇಂಟಿಮೇಟ್ ಪಿಕ್ಚರ್ಸ್ ಎಷ್ಟೋ ಬರುತ್ತವೆ, ಅಂಥದ್ದು ತುಂಬ ದೊಡ್ಡದು. ಹಾಗೆ ಒಡಿಸ್ಸಿನಲ್ಲಂತೂ ಆ ಒಂದು ಆಲಿವ್ ಎಣ್ಣೆಯನ್ನು ಹೇಗೆ ಆಲಿವ್ ಹಣ್ಣಿನಿಂದ ಜಜ್ಜುತ್ತಾ ಇರ್ತಕ್ಕಂಥ ಹೆಂಗಸರಿದ್ದರು, ಮತ್ತು ರಾತ್ರಿ ನಾಳೆ ದಿವಸ ಬ್ರೆಡ್ಡಿಗೆ ಬೇಕಾಗಿರ್ತಕ್ಕಂಥ ಗೋಧಿಯನ್ನು ಬೀಸ್ತಾ ಇದ್ದಂಥ ಒಬ್ಬ ಮುದಿ ದಾಸಿ, ಅಯ್ಯೋ ಯಾರು ಆಳಿದ್ರೇನು, ಯಾವುದು ಏನಾದ್ರೇನು, ನನಗಂತೂ ರಾಗಿ ಬೀಸೋದು ತಪ್ಪಲ್ಲ, ನಮ್ಮಲ್ಲಿದೆಯಲ್ಲ ರಾಮ ರಾಜ್ಯ ಆಳಿದ್ರೇನು, ರಾವಣ ರಾಜ್ಯ ಆಳಿದ್ರೇನು, ನನಗಂತೂ ಕೆಲಸ ತಪ್ಪೋದಿಲ್ಲ ರಾಗಿ ಬೀಸೋದು ಅಂತ ಅನ್ನುವಂಥ ಆ ಮನೋಧರ್ಮವನ್ನು ಹೇಳುವಂಥ ಕೆಲಸಗಾರ್ತಿ ಬರ್ತಾಳೆ. ಅಂದರೆ ಆ ಒಂದು ದೊಡ್ಡ ಕಾವ್ಯದಲ್ಲಿ ಕಥಾನಾಯಕ ಊರಿಂದ ಹೊರಟು 20 ವರ್ಷ ಆಗಿದೆ. 10 ವರ್ಷ ಅವನ ಯುದ್ಧದ ತೊಳಲಾಟ, 10 ವರ್ಷ ಅವನ ಪುನರ್ಯಾತ್ರೆಯ ತೊಳಲಾಟ. ಆ ಕಾವ್ಯದಲ್ಲಿ ಇಲ್ಲಿ ಒಂದು ಕಡೆ ಒಬ್ಬ ಕೆಲಸಗಾರ್ತಿಯ ಒಂದು ಮನೋಧರ್ಮ. ದುರ್ದೈವ ಏನೆಂದರೆ ನಮ್ಮ ರಾಮಾಯಣ ಮಹಾಭಾರತಗಳು ಇವಕ್ಕಿಂತ ದೊಡ್ಡವು. ಇಲಿಯಡ್ ಒಡಿಸ್ಸಿ ಎರಡೂ ಸೇರಿಸಿದ್ರೆ ಅದರ 2 ಪಟ್ಟು ರಾಮಾಯಣ, ಅದರ 8 ಪಟ್ಟು ಮಹಾಭಾರತ. ಆದರೆ ಅಲ್ಲಿ ಈ ಥರ ಒಬ್ಬ ದಾಸನ, ಒಬ್ಬ ದಾಸಿಯ ಮತ್ತೊಂದು ಬರೋಲ್ಲ. ಅದೇ ತರಹ ಒಬ್ಬ ಅವನು ಒಡಿಸ್ಸಿನಲ್ಲಿ ಬರುತ್ತೆ, ತೋಟವನ್ನು ನೋಡ್ಕೊಳ್ತಕ್ಕಂಥವನು, ಹಂದಿ ಕುರಿಗಳ ರೊಪ್ಪ ಅದನ್ನು ಗಮನಿಸ್ಕೊಳ್ತಕ್ಕಂಥವನು. ಅವನು ವೇಷಾಂತರ ಮಾಡಿಕೊಂಡು ಬಂದಂಥ ಒಡಿಸ್ಯೂಸ್ನ ಕಾಲಿನ ಮೇಲೆ ಆಗಿರ್ತಕ್ಕಂಥ ಗಾಯವನ್ನು ನೋಡಿಬಿಟ್ಟು ಗುರ್ತು ಹಿಡಿದು ಬಿಡ್ತಾನೆ, ನೀನೇ ನಮ್ಮ ಒಡೆಯ ಅಂತ ಹೇಳ್ಬಿಟ್ಟಿದ್ದಾನೆ. ಅವನು ಭಿಕ್ಷುಕನ ವೇಷದಲ್ಲಿ ಬಂದಿರ್ತಾನೆ. ಅವನು ಹೇಗಿದ್ದ ಸೇವಕ, ಅವನನ್ನು ಒಡಿಸ್ಯೂಸ್ನ ತಂದೆ ಲಯರ್ಟೀಸ್ ಎಲ್ಲಿ ಕೊಂಡುಕೊಂಡಿದ್ದ ಗುಲಾಮನಾಗಿ, ಈ ವಿವರಗಳೆಲ್ಲ ಬರುತ್ತೆ. ನಮ್ಮ ಕಾವ್ಯಗಳು ಇಷ್ಟು ವಿಸ್ತಾರದಲ್ಲಿ ಕೊಡದೇ ಇರೋದು ಅವು ಕೊಟ್ಟಿವೆ ಅಂತಂದರೆ ಆ ಸೂಕ್ಷ್ಮಗಳಿವೆಯಲ್ಲ, ಅದು ಮುಖ್ಯ. ಇದಕ್ಕೆ ಭಿನ್ನವಾದ ಸೂಕ್ಷ್ಮದ ವಿವರಗಳು ನಮ್ಮ ಮಹಾಭಾರತದಲ್ಲೂ ಬರುತ್ತೆ. ಅಧಿರಥ ಅವನಿಗೆ ಎಷ್ಟು ಮಹಾ ಅವಕಾಶ ಇದೆ ಇಡೀ ಮಹಾಭಾರತದಲ್ಲಿ. 1,00,000 ಶ್ಲೋಕ, ಪ್ರಕ್ಷಿಪ್ತಗಳನ್ನೆಲ್ಲ ತೆಗೆದುಬಿಟ್ಟು ಕ್ರಿಟಿಕಲ್ ಎಡಿಷನ್ನಿನ ಟೆಕ್ಸ್ಟ್ ಅಂತಂದರೆ 85,000 ಶ್ಲೋಕ ತಗೊಳ್ಳಿ ಸ್ವಾಮಿ. ಅದರೊಳಗೆ ಅಧಿರಥನಿಗೆ ಕೊಟ್ಟಿರ್ತಕ್ಕಂಥದ್ದು 4 ಸಾಲು, 2 ಶ್ಲೋಕ. ಅವನು ಅಧಿರಥ ಕರ್ಣನ ತಂದೆ ಯಷ್ಟಿಗತ ಪ್ರಾಣ ಪುತ್ರ ಇತಿ ಅಸಾರ್ಥವತ್ ಅವದತ್. ಪುತ್ರ ಮಗ ಅನ್ನುವಂಥ ಒಂದೇ ಮಾತು. ಅವನು ಇಡೀ ಆ ಕ್ಯಾರೆಕ್ಟ್ರಿಗೆ 2 ಅಕ್ಷರದ ಒಂದು ಪದಾನೇ ಡೈಲಾಗ್ ಕೊಟ್ಟಿರ್ತಕ್ಕಂಥದ್ದು ವ್ಯಾಸ ತನ್ನ ಕಾಸ್ಮಿಕ್ ಡ್ರಾಮಾದಲ್ಲಿ. ಅವನು ಯಷ್ಟಿಗತ ಪ್ರಾಣ, ದೊಣ್ಣೆನಲ್ಲೇ ಪ್ರಾಣ ಇದೆ ಎನ್ನುವಂತೆ ಒದ್ದಾಡ್ತಾ ಇದ್ದವನು ಪಾಪ ಮುದುಕ ಆಗಿದ್ದಾನೆ, ಗಾಳಿಲಿ ತೂರಾಡೋ ಥರ ಕಾಣಿಸ್ತಾ ಇದ್ದಾನೆ. ಅವನು ಮಗನಿಗೆ ಅಂಗರಾಜ್ಯಾಭಿಷೇಕ ಬಂದುಬಿಟ್ಟಿದೆ ಅಂತ ರೋಮಾಂಚಿತನಾಗಿ, ಆದರೆ ಹತ್ತಿರ ಬರೋಕ್ಕೆ ಅವನಿಗೆ ಹೆದರಿಕೆ, ದೊಡ್ಡವನಾಗ್ಬಿಟ್ಟಿದ್ದಾನೆ ಮಗ, ಹೇಗೆ ಮುಂದೆ ಬರೋದು ಅಂತ ಆ ಸಂಕೋಚದಲ್ಲಿ ಹಿಂದೆ ಇದ್ದಾನೆ. ಆದರೆ ಮಗನೂ ದೊಡ್ಡವನು ಪಾಪ ಕರ್ಣ. ಓಡಿ ಬರ್ತಾನೆ, ತಂದೆ ಕಾಲಿಗೆ ಬೀಳಕ್ಕೆ ಬಂದಾಗ ಬಟ್ಟೆಯಿಂದ ಕಾಲು ಮುಚ್ಕೊಂಡ ಅಂತ ಬರುತ್ತೆ. ಅಯ್ಯೋ ನನ್ನ ಕಾಲಿಗೆ ಬೀಳಬೇಡ ಅಂತ. ಇವನ ಕಣ್ಣೀರು, ಅಭಿಷೇಕ ಜಲ ಕ್ಲಿನ್ನವಾದ ತಲೆಗೂದಲು ಅವನ ಕಾಲ ಮೇಲೆ ಬಿತ್ತು, ಅವನ ಬಿಸಿಗಣ್ಣೀರು ಮಗನ ತಲೆ ಮೇಲೆ ಬಿತ್ತು ಅನ್ನುವಂಥ ಮಾತು ಬರುತ್ತೆ. ಅದು ಎಷ್ಟು ಪರಿಣಾಮಕಾರಿಯಾಗಿ ಇಟ್ಟುಬಿಡುತ್ತೆ. ಈ ಸೂಕ್ಷ್ಮದ ವಿವರಗಳು ದೀರ್ಘವಾದ ಕಾವ್ಯದಲ್ಲಿ ಬರಬೇಕು, ಬರುತ್ತವೆ. ಗೋಕಾಕರ ಕಾವ್ಯದಲ್ಲಿ ಬರೋಲ್ಲ, ಅಂದರೆ ವ್ಯಾಸ, ವಾಲ್ಮೀಕಿ, ಹೋಮರ್, ವರ್ಜಿಲ್ರ ಕಾವ್ಯಗಳಲ್ಲಿ ಬರುತ್ತೆ ಈ ರೀತಿಯಾದಂಥದ್ದು. ಅಂದರೆ ಅಷ್ಟು ಉತ್ಕಟವಾಗಿರುವ ಆ ನೆರೆಟಿವ್ನ ದೀರ್ಘದಲ್ಲಿ ಈ ಸ್ವಾರಸ್ಯಗಳು, ಈ ಸೂಕ್ಷ್ಮಗಳು ಇರುತ್ತವೆ. ಕುಮಾರವ್ಯಾಸನ ನೋಡಿ, ಹೀಗೆ ಮಾತಾಡಿಕೊಂಡಂತೆ ಬರದಂತೆ ಕಾಣಿಸುವ ಕಾವ್ಯದಲ್ಲಿ ಎಷ್ಟು ಕುಸುರಿಗಳು ಅಲ್ಲಲ್ಲಲ್ಲಿ ಕಾಣಿಸಿಕೊಳ್ಳುತ್ತದೆ. ಕಾಳಿದಾಸನಂತೂ ಹೇಳದೇ ಬೇಕಾಗಿಲ್ಲ. ಆಮೇಲೆ ವೀರರಸ ಪ್ರಧಾನವಾಗಿರಬೇಕು ಅಂತ ಭರತ ಕೂಡ ಹೇಳ್ತಾನೆ. ಮಹಾಕಾವ್ಯಕ್ಕೆ ಶೃಂಗಾರ, ವೀರ ಈ 2 ಮುಖ್ಯವಾಗಿ, ಮಹಾ ನಾಟಕ ಇತ್ಯಾದಿಗಳಿಗೆ ಅಂಗಿ ರಸಗಳು ಅಂತ, ದಿ ಮೈನ್ ಎಮೋಷನ್ಸ್, ಮೈನ್ ಗವರ್ನಿಂಗ್ ಸೆಂಟಿಮೆಂಟ್ಸ್ ಅಂತ. ವೀರವನ್ನು ಹೇಳಿರೋದು ಬಹಳ ಮುಖ್ಯ. ರಾಮಾಯಣವಾಗಲಿ ಮಹಾಭಾರತವಾಗಲಿ ಒಂದರ್ಥದಲ್ಲಿ ವೀರವೇ. ಈ ಬಗ್ಗೆ ತೆಲುಗಿನ ದೊಡ್ಡ ವಿಮರ್ಶಕ, ಅಭಿಜಾತ ವಿಮರ್ಶಕ ಡಾಕ್ಟರ್ JV ಸುಬ್ರಹ್ಮಣ್ಯಂ ಅನ್ನೋರು
ರಸಾನಾಂ ರಸಃ ಅಂತಲೇ ವೀರವನ್ನು ಕರೀತಾರೆ. ಏಕೆಂದರೆ ವೀರಕ್ಕೆ ಈ ಹಲವು ಆಯಾಮ ಇದೆ. ದಾನವೀರ, ಧರ್ಮವೀರ, ಯುದ್ಧವೀರ, ದಯಾವೀರ, ಪಾಂಡಿತ್ಯವೀರ ಅಂತ ಕೂಡ ಜಗನ್ನಾಥ ಪಂಡಿತ ಹೇಳ್ತಾನೆ. ದಾನವೀರ ಅಂದರೆ ಅದರೊಳಗೊಂದು ಉದಾತ್ತತೆ ಬರುತ್ತೆ. ಧರ್ಮವೀರ ಅಂದರೆ ಒಂದು ಗ್ರೇಟ್ ಫೈಟ್ ಫಾರ್ ವ್ಯಾಲ್ಯೂಸ್, ಮೌಲ್ಯ ಪ್ರಜ್ಞೆಯಿಂದ ಮಾಡುವಂಥ ಒಂದು ಸಸಂಕಲ್ಪ ಸಂಘರ್ಷ. ಮತ್ತು ಯುದ್ಧವೀರ ಅದಂತೂ ಗೊತ್ತೇ ಇದೆ, ಹೀರೋಯಿಸಮ್ ಅನ್ನುವುದು ಎದ್ದು ತೋರುವಂಥದ್ದು ಯುದ್ಧದಲ್ಲಿ ಅಂತ. ಮತ್ತು ನಮಗೆ ಪಾಂಡಿತ್ಯವೀರ ಇಂಟೆಲೆಕ್ಚುಯಾಲಿಟಿನಲ್ಲಿ ಕಾಣಿಸಿಕೊಳ್ಳುವಂಥದ್ದು ಅಂತ. ಆದರೆ ಪ್ರಾಚೀನರು ಹೇಳಿರುವಂಥದ್ದು ದಾನವೀರ, ದಯಾವೀರ, ಧರ್ಮವೀರ, ಯುದ್ಧವೀರ ಅಂತ. ದಾನ ಕೊಡುವಂಥದ್ದು, ಇನ್ನೊಬ್ಬರನ್ನು ಕನಿಕರಿಸುವಂಥದ್ದು, ಇದು ಎರಡೂ ಕೂಡ ಧರ್ಮದ ಅಂಗವಾಗಿಯೇ ಬರುತ್ತದೆ. ಅಂದರೆ ಈಗ ನಾವು ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಅಂತಂತೀವಲ್ಲ, ಆ ರೀತಿ ಮಿಲಿಟರಿ ಆ್ಯಂಡ್ ಸಿವಿಲ್ ಅಂತ ಕರೆಯುವಂಥದ್ದು ಯಾವುದಿವೆ, ಆ ಎರಡು ಮುಖಗಳು ಕೂಡ ಬದುಕಿನಲ್ಲಿ ಬಂದು ತುಂಬಿಕೊಳ್ತಕ್ಕಂಥವು. ಧರ್ಮ ಅರ್ಥಗಳು ಎರಡೂ ವೀರರಸನಿಷ್ಠವಾದದ್ದು. ಆ ಮೂಲಕವಾಗಿ ನಮಗೆ ಬರುವ ಸಂತೋಷ, ಕಾಮ, ಅದರಿಂದ ನಾವು ಸಂಸ್ಕೃತರಾಗಿ ಪಡ್ಕೊಳ್ಳುವಂಥದ್ದು ಕಡೆಗೆ ಮೋಕ್ಷ ಅಂತ. ಹೀಗಾಗಿ ಅದು ಬೇಕು. ನಮ್ಮಲ್ಲಿ ಪುರುಷಾರ್ಥ ಚತುಷ್ಟಯವನ್ನು ಹೇಳಿದ್ದಾರೆ. ಆಮೇಲೆ ವೈಭವೋಪೇತವಾದ ಘಟನೆಗಳು ಇರಬೇಕು. ಗ್ರ್ಯಾಂಜರ್ ಬಹಳ ಮುಖ್ಯ. ಇವತ್ತು ಸಾಮಾನ್ಯ ಜನ ಅಂತ ಯಾರಿದ್ದಾರೆ, ಶ್ರೀಸಾಮಾನ್ಯ ಕಾಮನ್ ಮ್ಯಾನ್, ಅವನೇ ತುಂಬ ದೊಡ್ಡವನು ಅಂತ ಆಗಿಬಿಟ್ಟಿದ್ದಾನೆ. ಆದರೆ ಮಹಾಕಾವ್ಯ ಕಾಮನ್ ಮ್ಯಾನನ್ನು ಇಗ್ನೋರ್ ಮಾಡೋಲ್ಲ. ಅರೆ, ಕಾಮನ್ ಮ್ಯಾನ್ನ ಬದುಕಿನಲ್ಲಿ ಎಂಥ ಮಹಾ ಸಂಘರ್ಷ ಬರುತ್ತೆ. ಅದನ್ನು ತುಂಬ ಹಿಸುಕಿದರೆ ಕ್ಯಾರಿಕೇಚರ್ ಆಗುವ ಸಾಧ್ಯತೆ ಹೆಚ್ಚು. ಹಾಗಲ್ಲದೆ ದೊಡ್ಡದನ್ನು ನೋಡಬೇಕು. ಒಂದು ದೇಶದ ನಾಯಕ ತೆಗೆದುಕೊಂಡ ತಪ್ಪು ನಿರ್ಣಯದಿಂದ ಒಂದು ಇಡೀ ದೇಶ ಯಾವ ರೀತಿಯಾಗಿ ಸಫರ್ ಮಾಡ್ತಾ ಇದೆ ಅಂತ. ಗಾಂಧೀಜಿ ತಗೊಂಡಂಥ ತೀರ್ಮಾನ, ನೆಹರು ತಗೊಂಡಂಥ ತೀರ್ಮಾನ ಏನೇನೆಲ್ಲ ಮಾಡ್ತು ಅನ್ನೋದು ನಮಗೆ ಗೊತ್ತೇ ಇದೆ. ಅಲ್ಲಿ ವಾಷಿಂಗ್ಟನ್ ತೊಗೊಂಡಂಥ ತೀರ್ಮಾನ, ಜಫರ್ಸನ್ ತೊಗೊಂಡಂಥ ತೀರ್ಮಾನ ಏನು ಮಾಡ್ತು ಅಂತ ಅಮೆರಿಕಾದಲ್ಲಿ ನಾವು ನೋಡ್ತಾ ಇದ್ದೀವಿ. ಹೀಗೆ ಒಬ್ಬ ದೊಡ್ಡ ವ್ಯಕ್ತಿ ತಗೊಂಡ ತೀರ್ಮಾನ ಒಂದು ಭವಿಷ್ಯವನ್ನೇ ಬದಲಾಯಿಸುತ್ತದೆ, ಒಂದು ಜನಾಂಗವನ್ನೇ ಸ್ವರ್ಗಕ್ಕೋ ನರಕಕ್ಕೋ ಕೊಂಡೊಯ್ಯುತ್ತೆ ಅಂತಂದರೆ ಅದರ ಬಲ, ಅದರ ಫೋರ್ಸ್ ಎಂಥದ್ದು ಅಂತ. ನನಗೆ ಬಹಳ ಫೇವರೆಟ್ ಆದದ್ದು ಈ ಸಂದರ್ಭದಲ್ಲಿ ಕಾಡು, ಮೇಡು, ಜಲಪಾತ ಇವುಗಳದ್ದು. ಏನು ಕಾಡಂದರೆ ಅನೇಕ ಮರಗಳ ಸಮೂಹ. ಇಲ್ಲೇ ನೋಡ್ತಿದ್ದೀರಲ್ಲ ತೆಂಗಿನ ಮರ, ತುಂಬೆ ಗಿಡದಲ್ಲೂ ಕಾಣಿಸುವಂಥದ್ದು ಮರದ ಸ್ಟ್ರಕ್ಚರೇನೆ. ಬ್ರ್ಯಾಂಚ್ ಔಟ್ ಆಗಿರುತ್ತೆ, ಬೇರೆ ಇರುತ್ತೆ. ನೋಡಿ, ಬೇಕಾದ್ರೆ ಮೈಕ್ರೋಸ್ಕೋಪ್ ಇಟ್ಕೊಳ್ಳಿ, 10 ಬೂತ್ ಕನ್ನಡಿ ಇಟ್ಕೊಳ್ಳಿ, ನೋಡಿಬಿಡಿ, ಆಯ್ತಲ್ಲ ತೃಪ್ತಿ, ಮರ ನೋಡಿದ್ದು. ಇಂಥ ಮರಗಳು 100 ಇದ್ದರೆ ಕಾಡು. ಯಾತಕ್ಕೆ ಕಾಡಿಗೆ ಹೋಗ್ತೀರಾ, ಯಾತಕ್ಕೆ ಟ್ರೆಕ್ಕಿಂಗ್ ಮಾಡ್ತೀರಾ ಅಂದರೆ ಏನಾದರೂ ಬುದ್ಧಿ ಇದೆಯಾ ಈ ಥರದ್ರೊಳಗೆ? ಲಕ್ಷಾಂತರ ಮರಗಳನ್ನು ನೋಡುವಾಗ ಆಗುವ ಅನುಭವವೇ ಬೇರೆ. ಸಮ್ ಆಫ್ ದಿ ಪಾರ್ಟ್ಸ್ ಆ್ಯಂಡ್ ದಿ ಹೋಲ್ ದೇ ಮೇ ಬಿ ಮ್ಯಾಥಮೆಟಿಕಲಿ ಒನ್ ಆ್ಯಂಡ್ ದಿ ಸೇಮ್, ಬಟ್ ಮೆಟಫಿಸಿಕಲಿ ನಾಟ್. ಅಷ್ಟೇ. ಭಾವನೆಯಿಂದ ಬಿಡಿಯ ಮೊತ್ತಕ್ಕೂ ಇಡಿಗೂ ಇರುವ ವ್ಯತ್ಯಾಸ ಅಜಗಜಾಂತರ. ಹಾಗಾಗಿ ಅದಕ್ಕೆ ಬೇರೆಯದೇ ಆದದ್ದಿರುತ್ತದೆ. ನೀರು ಬೀಳುತ್ತೆ ಅಂತ ನಲ್ಲಿ ತಿರುಗಿಸ್ಬಿಟ್ರೆ ವಾಟರ್ ಫಾಲ್ಸ್ ಅನ್ನೋದು, ಏಂಜಲ್ಲು, ನಯಾಗರ, ಗೇರಸೊಪ್ಪೆ ಇದು ವಾಟರ್ ಫಾಲ್ಸ್ ಅನ್ನೋದು ವ್ಯತ್ಯಾಸ ಇಲ್ವಾ? ಹಾಗಾಗಿ ಇದು ಅದಕ್ಕೂ ಒಂದೇ ರೀತಿಯಾಗಿದೆ ಅಂತನ್ನುವಂಥ ಕಲ್ಪನೆ ಮಾಡಿಕೊಳ್ಳೋಕ್ಕಾಗಲ್ಲ. ಉದಾತ್ತ ಭವ್ಯವಾಗಿ ಉನ್ನತೋನ್ನತವಾಗಿ ಬರಬೇಕು. ಮತ್ತು ಇಂತಿಂಥ ಶಕ್ತಿ ಇದ್ದವರು, ಕಾಳಿನ ಬೋಳಿ ಮಾಡುವ ಶಕ್ತಿ ಇರತಕ್ಕಂಥದ್ದು, ಕಾಜಿನ ಹಾಜಿ ಮಾಡ್ತಕ್ಕಂಥ ಶಕ್ತಿ ಇರೋದು, ಅಂಥವರು ಯಾವುದೆಲ್ಲ ರೀತಿಯಲ್ಲಿ ಪತನಕ್ಕೆ ಬಂದುಬಿಡ್ತಾರೆ, ಯಾವುದೆಲ್ಲ ರೀತಿಯಲ್ಲಿ ವಿಲಿ ಒದ್ದಾಡಿಬಿಡ್ತಾರೆ ಅಂದರೆ ಆಗುವುದಿದೆಯಲ್ಲ, ಅದು ತುಂಬ ದೊಡ್ಡದು. ಭೀಮನಂಥ ಭೀಮ ಹೆಂಡತಿಯ ಬಯಕೆಯಾದ ಒಂದು ಹೂವನ್ನು ತರೋದಕ್ಕೆ ಎಷ್ಟು ದೂರ ಹೋಗ್ತಾನೆ ಅಂತಂದರೆ ಆಗ ನಮ್ಮ ಭಾವನೆ ಬರುವಂಥದ್ದು. ಒಬ್ಬ ಕಾಲೇಜ್ ಹುಡುಗ ಹೂ ತರೋದಕ್ಕೆ ಸೈಕಲ್ ಮೇಲೆ ಹೋದ, ಲೂನಾ ಮೇಲೆ ಹೋದ, ಕೈನೆಟಿಕ್ ಹೊಂಡ ಮೇಲೆ ಹೋದ ಅಂದರೆ ನಮಗೆ ಅಷ್ಟಾಗಿ ಬರೋದಿಲ್ಲ. ಏಕೆಂದರೆ ಎಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ತವನು. ಅವನ ಗದೆ ತಿರುಗಿಸಿ ಗೊತ್ತೇ ಹೊರತುನೆ ಒಂದು ಹೂವು ಕೈನಲ್ಲಿ ಇಟ್ಕೊಂಡು ಗಿರ್ರಂತ ತಿರುಗಿಸಿ ಗೊತ್ತಿಲ್ಲ. ಅವನಿಗೆ ಹೂವನ್ನು ತರೋ ಕೆಲಸ ಬಂತು ಅಂತಂದರೆ ಇಂಥ ಮಹಾವೀರ ಪಾಪ ಅಡುಗೆ ಮನೆಯಲ್ಲಿ ಸೌಟ್ ತಿರುಗಿಸ್ಬೇಕಾಯ್ತು ಅಂತ ಅಷ್ಟಕ್ಕೇನಿಲ್ಲದೆ ಸೀರೆ ಉಟ್ಕೊಂಡು ನರ್ತನ ಶಾಲೆಯಲ್ಲಿ ಕೀಚಕವಧೆಗೆ ಸನ್ನಾಹ ಮಾಡಬೇಕಾಯ್ತು ಅಂತಂದರೆ ವಿಧಿ ಮುನಿದೊಡ ಆರನ ಆವಂಗದಲ್ಲಿ ಬರೆಸೋದು ಅಂತ ನಮಗೆ ಉಂಟಾಗುವ ಭಾವನೆ ಇದೆಯಲ್ಲ, ಅದು ತುಂಬ ದೊಡ್ಡದು, ಬಹಳ ದೊಡ್ಡದಾದದ್ದು. ಅಧಿಕಾರ ಹೋದಾಗ ಯಾವ ರೀತಿ ಅದನ್ನು ಸ್ವೀಕರಿಸಬೇಕು ಅನ್ನುವಂಥದ್ದನ್ನು ನಾವು ಯಡಿಯೂರಪ್ಪನಿಟ್ಕೊಂಡೋ, ಸದಾನಂದ ಗೌಡನಿಟ್ಕೊಂಡೋ, ಮನಮೋಹನ್ ಸಿಂಗನ್ನಿಟ್ಕೊಂಡೋ ಚಿತ್ರಿಸೋಕ್ಕೆ ಸಾಧ್ಯವಾಗುತ್ತಾ? ರಾಮನಿಟ್ಟುಕೊಂಡೇ ಚಿತ್ರಿಸೋಕ್ಕೆ ಸಾಧ್ಯವಾಗುತ್ತದೆ. ಈ ಕಾರಣದಿಂದ ಉದಾತ್ತ ಗಂಭೀರವಾಗಿ ಇರಬೇಕಾಗುತ್ತದೆ. ಮತ್ತು ಅಂಥ ಉದಾತ್ತರಲ್ಲಿಯೂ ಬರುವಂಥ ಒಳಸುಳಿಗಳನ್ನು ತೋರಿಸುವುದಾಗುತ್ತದೆ.
ಅದು ತುಂಬ ಮುಖ್ಯವಾದದ್ದು. ಯಾವುದೋ ಒಂದು ಹುಚ್ಚು ಮೋಜಿನ ಬೈಕಿನಲ್ಲಿ ಹೆಲೆನ್ ಪ್ಯಾರಿಸ್ಸಿನ ಜೊತೆಗೆ ಓಡಿ ಬಂದುಬಿಟ್ಲು ಟ್ರಾಯ್ ನಗರಕ್ಕೆ. ಟ್ರಾಯ್ ಅಂತ ಗ್ರೀಕ್ನ ಭಾಷೆಯಲ್ಲಿ ಹೇಳ್ತಾರೆ. ಆಮೇಲೆ ಅವಳಿಗೆ ತನ್ನ ಕೆಲಸಕ್ಕೆ ಪಶ್ಚಾತ್ತಾಪ ಆಗಿದೆ. ಹಾಗೆಂತ ಹಳೆಗಂಡನ ಪಾದವೇಗತಿ ಅಂತ ಬಿಟ್ಟು ಓಡಿ ಬರೋದಕ್ಕೂ ಆಗ್ತಾ ಇಲ್ಲ. ಹೊಸಗಂಡನ ಮೋಹ, ಹಳೆಗಂಡನ ನಿಷ್ಠೆ ಎರಡರ ತಾಕಲಾಟದಲ್ಲಿದ್ದಾಳೆ. ಆ ಸಂದರ್ಭದಲ್ಲಿ ಅವಳು ಹೊಸ ಗಂಡನ್ನು ಯಾವ ರೀತಿ ನಡೆಸ್ಕೊಳ್ತಾಳೆ? ಈ ಹಳೆ ಗಂಡ ಹೊಸ ಗಂಡ ಇಬ್ಬರಿಗೂ ದ್ವಂದ್ವ ಯುದ್ಧ ಆಗಿ ಹೊಸಗಂಡ ಓಡಿ ಸೋತು ಪಲಾಯನ ಮಾಡಿ ಬಂದು ಅರಮನೆಯ ಶಯ್ಯಾಗಾರದಲ್ಲಿ ಕೂತ್ಕೊಂಡಾಗ ಕಂಡನಲ್ಲ ನಿನ್ನ ಶೌರ್ಯ ಅಂತ ಗೇಲಿ ಮಾಡ್ತಾಳೆ. ಇವಳೇ ಕೆಲವು ವರ್ಷಗಳ ಹಿಂದೆ ನಿನ್ನ ಬಿಟ್ಟು ಇನ್ಯಾರೂ ನನಗೆ ಗತಿ ಇಲ್ಲ ಅಂತ ಓಡಿ ಬಂದಿದ್ಲು. ಈ ಮಾನವ ಸ್ವಭಾವ ಇದೆಯಲ್ಲ, ಇಷ್ಟಾಗಿ ಮತ್ತೆ ಹಳೆಗಂಡನ ಪಾದವೇ ಗತಿ ಅಂತ ಹೋಗಿ ಅವನ ಜೊತೆ ಚೆನ್ನಾಗಿ ಸಂಸಾರವೂ ಮಾಡಿಕೊಂಡಿದ್ಲು. ಅದು ಒಡಿಸ್ಸಿಯಾದಲ್ಲಿ ಕಾಣಿಸುತ್ತೆ. ಅಂದರೆ ಎಂಥ ವ್ಯಕ್ತಿಗಳಲ್ಲಿ ಎಂಥೆಂಥದ್ದೆಲ್ಲ ಇರುತ್ತದೆ. ಇಷ್ಟಾಗಿ ನನಗೆ ಹೆಲೆನ್ನಳ ಬಗ್ಗೆ ಒಂದು ಸ್ವಲ್ಪವೂ ಬೇಸರ ಬಂದಿಲ್ಲ. ಆ ಮಾತ್ರಕ್ಕೆ ಬಂದರೆ ಎಪಿಕ್ ಕ್ಯಾರೆಕ್ಟರ್ಸ್ ಎಲ್ಲವೂ ಚೆನ್ನಾಗಿವೆ. ವಿ ಜಸ್ಟ್ ಲವ್ ಎಪಿಕ್ ಕ್ಯಾರೆಕ್ಟರ್ಸ್. ಮತ್ತೆ ಹೇಳ್ತಾನೆ, ಕ್ಯಾರೆಕ್ಟರ್ಸ್ ನಾಟ್ ಪರ್ಸನ್ಸ್. ಪರ್ಸನ್ಸ್ ಆಗಿಬಿಟ್ರೆ ಲೋಕದವರು ಆಗಿಬಿಡ್ತಾರೆ, ಕ್ಯಾರೆಕ್ಟರ್ಸ್ ಆದರೆ ಕಾವ್ಯದವರಾಗ್ತಾರೆ. ಪಾಪ ಹೆಲೆನ್ನಿಗೆ ಮನೇಲೇಸ್ ಅಂತ ಗಂಡ ಕಟ್ಕೊಂಡು ಏನು ಸುಖ ಇತ್ತೋ ಏನಿರಲಿಲ್ವೋ, ಏನು ಒದ್ದಾಟ ಇತ್ತೋ ಏನೋ, ಅದಕ್ಕೆ ಓಡಿ ಬಂದಳು. ಹೇಗೋ ನೋಡೋಣ, ಅದನ್ನು ಕಾವ್ಯದಲ್ಲಿ ನಮಗೆ ಗೊತ್ತಾಗುತ್ತೆ. ಈ ಥರ ಇರೋದರಿಂದ ಉದಾತ್ತ ಗಂಭೀರವಾದ ಸಂದರ್ಭಗಳಲ್ಲಿಯೂ ಬಂದೊದಗುವ ವೈಷಮ್ಯ ವೈಕಟ್ಯಗಳನ್ನು ಚಿತ್ರಿಸುತ್ತೆ. ಮತ್ತು ರಾಷ್ಟ್ರೀಯ ಪ್ರಜ್ಞೆಯನ್ನು, ಅಂತಾರಾಷ್ಟ್ರೀಯ ಪ್ರಜ್ಞೆಯನ್ನು ನಮ್ಮ ಮನಸ್ಸಿಗೆ ತಂದುಕೊಡುತ್ತೆ. ಒಂದು ಸಮಷ್ಟಿ ಜನಾಂಗದ ವಾಣಿಯಾಗುತ್ತೆ. ಈ ಹೊತ್ತಿಗಂತೂ ನಮ್ಮ ದೇಶಕ್ಕೆ ಬೇಕು ನ್ಯಾಷನಲ್ ಎಪಿಕ್ ಅನ್ನುವಂಥದ್ದು. ನಮ್ಮಲ್ಲಿ ರಾಮಾಯಣ ಮಹಾಭಾರತ. ಆ ನ್ಯಾಷನಲ್ ಎಪಿಕ್ ರೀತಿಯಲ್ಲಿ ಇಡೀ ಒಂದು ದೇಶವನ್ನು ಮತ್ತೆ ಕಟ್ಟುವಂಥ, ಮತ್ತೆ ಎಲ್ಲ ಮೌಲ್ಯಗಳನ್ನು ಒಗ್ಗೂಡಿಸುವಂಥ ಕಾವ್ಯ ಬೇಕಾಗಿದೆ. ಆ ಥರ ಕಾವ್ಯ ಬಂದರೆ ಒಳ್ಳೆಯದು. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆ ಥರದ ಕೆಲಸವನ್ನು ಮಾಡಿದ್ರು, ಅನೇಕರು ಮಾಡಿದ್ರು. ಹೀಗೆ ನಡೆಸಬೇಕು. ಮತ್ತು ಪಾಶ್ಚಾತ್ಯರಲ್ಲಿ ಕೂಡ ಅದಕ್ಕೆ ಬೆಲೆ ಉಂಟು. ಏಕೆಂದರೆ ನೇಷನ್ ಅನ್ನುವ ಕಾನ್ಸೆಪ್ಟನ್ನು ತಂದುಕೊಟ್ಟವರೇ ಗ್ರೀಕರು. ಅತ್ತ ಕಡೆಗೆ ಅವರ ಮೂಲಕವಾಗಿಯೇ ಇವತ್ತು ಮತ್ತೆ ಅಮೇರಿಕಾ ಮೊದಲಾದ ದೇಶಗಳು ಕೂಡ, ಯಾಕೆ ಚೈನಾ ಅಂತ ದೇಶ ಕೂಡ ಆ ನ್ಯಾಷನಲಿಸಮನ್ನು ಕಾಪಾಡಿಕೊಳ್ತಾ ಇದೆ. ನ್ಯಾಷನಲಿಸಮನ್ನು ಬೇಡ ಅಂತಕ್ಕಂಥವು ಮೂರೇ ಮೂರು: ಇಸ್ಲಾಂ, ಕ್ರೈಸ್ತ ಮತ ಮತ್ತು ಕಮ್ಯುನಿಸಮ್. ಯಾಕೆಂದರೆ ನಾವು ಎಲ್ಲಿಯೂ ಜಾಂಡ ಊರ್ತೀವಿ, ಎಲ್ಲಿಯೂ ಧ್ವಂಸ ಮಾಡ್ತೀವಿ ಅಂತಕ್ಕಂಥದ್ದು. ಈ ಕಾರಣದಿಂದ ಅವರು ದೇ ಆರ್ ನಾಟ್ ಫಾರ್ ಎಪಿಕ್ ಟ್ರೆಡಿಷನ್. ಕ್ರೈಸ್ತ ಮತ ಎಪಿಕ್ ಟ್ರೆಡಿಷನನ್ನು ತನ್ನ ಹೊಟ್ಟೆಯಿಂದ ಹುಟ್ಟಿಸಲಿಲ್ಲ. ಗ್ರೀಕ್ ರೋಮನ್ ಎರವಲಿಂದ ಬಂತು. ಡಾಂಟೆ ಡಿವೈನ್ ಕಾಮಿಡಿಯಲ್ಲಂತೂ ಅವನ ಮಾರ್ಗದರ್ಶಿಯೇ ವರ್ಜಿಲ್. ಇನ್ನು ಮಿಲ್ಟನ್ ಅಂತೂ ಅವನು ಎಷ್ಟೇ ಏನೇ ಬರೆದ್ರೂ ಕೂಡ ಬಿಬ್ಲಿಕಲ್ ಎಪಿಕ್ ಅಂತಂದರೂ ಕೂಡ ಅದರ ಆದ್ಯಂತ ಢಾಳಾಗಿ ಕಾಣಿಸ್ತಕ್ಕಂಥದ್ದು ಹೊಮ್ಯಾರಿಕಾದದ್ದೇ. ಮಿಲ್ಟನ್ ಎಲ್ಲಿ ಕ್ರಿಶ್ಚಿಯನ್ ಆಗಿದ್ದಾನೋ ಅಲ್ಲಿ ಕಾವ್ಯ ಇಲ್ಲ. ಮಿಲ್ಟನ್ ಎಲ್ಲಿ ರೆನೆಸಾನ್ಸ್ ಪರ್ಸನಾಲಿಟಿ ಆಗಿದ್ದಾನೋ ಅಲ್ಲಿ ಕಾವ್ಯ ಇದೆ. ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ. ಕವಿ ಮಿಲ್ಟನ್ ಸೇಟನ್ನಲ್ಲಿದ್ದಾನೆ, ಅವನು ಅಲ್ಲಿ ಬರ್ತಕ್ಕಂಥ ಯೆಹೋವನಲ್ಲಿಲ್ಲ. ಅಲ್ಲಿಯೇ ನಮಗೆ ಗೊತ್ತಾಗ್ಬಿಡುತ್ತೆ ವ್ಯತ್ಯಾಸ ಏನು ಅಂತ. ಆದರೆ ನಮ್ಮಲ್ಲಿ ಆ ಥರದ ದ್ವಂದ್ವವೇ ಇಲ್ಲ. ಮಹಾಕಾವ್ಯ ಪರಂಪರೆಯೇ ಆಳ್ತಾ ಇರ್ತಕ್ಕಂಥದ್ದು ಈಗಲೂ ಅಷ್ಟೇ. ಅದೊಂದು ಸಂತೋಷದ ಸಂಗತಿ ಕೂಡ. ಮತ್ತು ಒಂದು ಜನಾಂಗದ ಆಶೋತ್ತರಗಳನ್ನು, ಸುಸಂಸ್ಕೃತಿಯನ್ನು, ಬದುಕಿನ ಎಲ್ಲ ಬಗೆಗಳನ್ನು ಚಿತ್ರಿಸಬೇಕು ಅಂತ ಆ ವಿವರಗಳು ತುಂಬ ಮುಖ್ಯ. ದಿವಾನನಿಂದ ಮೊದಲುಗೊಂಡು ಜವಾನನವರೆಗೆ ಅಂತಾರಲ್ಲ, ಎಲ್ಲದರ ವಿವರಗಳು ಕೂಡ ಅಲ್ಲಿ ಕಾಣಿಸಿಕೊಳ್ಬೇಕಾಗುತ್ತದೆ. ಕಾಳಿದಾಸಾದಿಗಳಲ್ಲಿ ನಾವು ನೋಡ್ತೀವಿ, ಹೋಮರ್ನಲ್ಲಿ ನೋಡ್ತೀವಿ ನಾವು. ಆ ಮಟ್ಟದಲ್ಲಿ ವರ್ಜಿಲಲ್ಲಿ, ಮಿಲ್ಟನ್ನಲ್ಲಿ ನೋಡಲ್ಲ. ನಿಜವಾದ ಎಪಿಕ್ ಪೊಯಿಟ್ರಿ ಅಲ್ಲಿ. ಹಾಗೆ ಎಪಿಕ್ ಸ್ಪಿರಿಟ್ ಅನ್ನೋದು ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ಕಾಣಿಸುತ್ತೆ. ಅಂಥದ್ದು ಬೇಕು. ಮತ್ತು ಒಂದು ಗಂಭೀರ ಮನೋಹರವಾದ, ಅಕ್ಲಿಷ್ಟ ಮನೋಹರವಾದ, ಅಂದರೆ ಪ್ರಸಾದ ರಮಣೀಯವಾದ, ಪ್ರಸನ್ನ ಗಂಭೀರ ಅಂತೀವಲ್ಲ, ಆ ಶೈಲಿಯ, ಆ ಛಂದಸ್ಸಿನ ಪ್ರಯೋಗ ಇರಬೇಕು ಅಂತ. ಅಂದರೆ ಅದು ಒಂದು ದೇಶದ ಭಾಷೆಯನ್ನೇ ರೂಪಿಸುತ್ತೆ, ಜೊತೆಗೆ ದೇಶ ಸಮಷ್ಟಿಯಿಂದಾಗಿ ರೂಪುಗೊಂಡ ಭಾಷೆಯೂ ಆಗಿರುತ್ತೆ ಅಂತ. ಇಟ್ ಈಸ್ ದಿ ಫೌಂಟೇನ್ ಹೆಡ್ ಆಫ್ ಸೋ ಮೆನಿ ಲ್ಯಾಂಗ್ವೇಜಸ್ ಆ್ಯಂಡ್ ಇಟ್ ಇಸ್ ದಿ ಕಲ್ಮಿನೇಷನ್ ಆಫ್ ಮೆನಿ ಮೋರ್ ಲ್ಯಾಂಗ್ವೇಜಸ್. ಎರಡೂ ಆಗಿರ್ತದೆ. ಈ ಥರದ್ದು ಅದರ ಒಂದು ಶೈಲಿ ನೋಡಿ. ಕುವೆಂಪುನ ಹಳಗನ್ನಡ ಅಂತಂದುಬಿಡ್ತಾರೆ. ಅರೆ, ಕುವೆಂಪು ಹಳಗನ್ನಡ ಬೇರೆ, ಪಂಪನ ಹಳಗನ್ನಡ ಬೇರೆ, ರನ್ನನ ಹಳಗನ್ನಡ ಬೇರೆ, ರುದ್ರಭಟ್ಟ ಷಡಕ್ಷರಿಗಳ ಹಳಗನ್ನಡ ಕೂಡ ಬೇರೆ.
ಕುವೆಂಪುರ ಹಳಗನ್ನಡ 20ನೇ ಶತಮಾನದ ಹಳಗನ್ನಡ. ಆ ಹಳಗನ್ನಡದಲ್ಲಿ ಎಷ್ಟೋ ಹಳಗನ್ನಡದ ಭಾವನೆಗಳು ಇದ್ದರೂ ಕೂಡ ಅತ್ಯಂತ ಭಿನ್ನವಾದ ಆಧುನಿಕ ಮನಸ್ಸು ಮಾತ್ರ ಹೇಳಬಲ್ಲಂಥ ಹಳಗನ್ನಡ ಉಂಟು. ಶ್ರೀಸಾಮಾನ್ಯ ಅನ್ನುವಂಥ ಶಬ್ದವನ್ನು ಪಂಪನಿಗೆ ಬಳಸೋಕ್ಕಾಗ್ತಾ ಇರಲಿಲ್ಲ, ಕುಮಾರವ್ಯಾಸನಿಗೆ ಆಗ್ತಾ ಇರಲಿಲ್ಲ, ಕುವೆಂಪುಗಾಗುತ್ತದೆ. ಈ ಥರದ್ದು ಎಷ್ಟೊಂದೆಲ್ಲ ಉಂಟು ಅನ್ನೋದು ನಮಗೆ ಗೊತ್ತಾಗುತ್ತದೆ. ಅದೇ ರೀತಿಯಲ್ಲಿ ಛಂದಸ್ಸು ಮರೆ ಮಾಡಿ ಕೊರತೆಯನ್ನು, ಸುಖ ಸಂತೋಷಗಳನ್ನು, ಆಹ್ಲಾದ ಆನಂದಗಳನ್ನು ಉಕ್ಕೇರಿಸ್ತಕ್ಕಂಥದ್ದು ಅಂತ. ಛದಿ ಊರ್ಜಾಯಾಮ್, ಆಚ್ಛಾದನೆ, ಆಹ್ಲಾದೆ ಅನ್ನುವಂಥದ್ದು ಅದರ ಧಾತ್ವರ್ಥ ಅಂತ ಗೊತ್ತಾಗುತ್ತದೆ. ನಾವು ಗದ್ಯವನ್ನೂ ಕಾವ್ಯ ಅಂತ ಒಪ್ಪಿಕೊಂಡವರು. ಅದರಿಂದಲೇ ಟಾಲ್ಸ್ಟಾಯಿನ್ನಾಗಲಿ, ಭೈರಪ್ಪನವ್ರನ್ನಾಗಲಿ, ಡೊಸ್ತೋವ್ಸ್ಕಿನಾಗಲಿ ನಾವು ಗದ್ಯ ಮಹಾಕಾವ್ಯ ಬರೆದವರು ಅಂತಂತೀವಿ. ನಿಜ. ಆದರೆ ಪದ್ಯಕ್ಕೆ ಇರುವ ಆಕರ್ಷಣೆ ತುಂಬ ದೊಡ್ಡದು. ಆ ಅಲೌಕಿಕತೆ ಅನುಭವಿಸಿಯೇ ಗೊತ್ತಾಗುವಂಥದ್ದು. ಕಾರಣ ಆ ಉತ್ಕಟತೆ, ನಾನು ಮೊದಲೇ ಹೇಳಿದಂತೆ ಸಂಗೀತದ ಕಡೆಗೆ ಅದು ಬೇಗ ಹೋಗುತ್ತದೆ, ನಾಟ್ಯದ ಕಡೆಗೆ ಬೇಗ ಹೋಗುತ್ತದೆ. ಗದ್ಯ ನಡಿಗೆ, ಪದ್ಯ ನಾಟ್ಯ. ದಿನನಿತ್ಯ ನಾವು ನಡಿಗೆಯಲ್ಲೇ ಬದುಕೋದು. ಆದರೆ ನಡಿಗೆ ನೋಡೋದಕ್ಕೆ ಯಾರೂ ಬೀದಿನಲ್ಲಿ ನಿಂತ್ಕೊಳ್ಳಲ್ಲ, ನಾಟ್ಯಕ್ಕಾಗಿ ಬರ್ತಾರೆ. ಹೀಗಾಗಿ ಬೇಸಿಕ್ ಕ್ವಾಲಿಫಿಕೇಷನ್ ಆಫ್ ಗ್ರ್ಯಾಜುಯೇಟಿಂಗ್ ಟು ದ ಲೆವೆಲ್ ಆಫ್ ಆರ್ಟ್ ಅನ್ನೋದು ಪದ್ಯದಲ್ಲಿದ್ದಂತೆ ಗದ್ಯದಲ್ಲಿ ಇಲ್ಲ. ಮತ್ತು ಎಂಥ ಸಾಮಾನ್ಯವಾದ ಸಂದರ್ಭವನ್ನು ಅದು ಕವಿತೆ ಅಂತ ಭ್ರಮೆ ಪಡಿಸಬಲ್ಲದು. ಕಾವ್ಯವೇ ಭ್ರಮೆ, ಬಟ್ ಇಟ್ಸ್ ಎ ಡಿಕ್ಲೇರ್ಡ್ ಇಲ್ಯೂಷನ್. ಈ ದೃಷ್ಟಿಯಿಂದ ನೋಡಿದಾಗ ಡಿಕ್ಲೇರ್ಡ್ ಇಲ್ಯೂಷನ್. ನಾನು ಸುಳ್ಳುಗಾರ ಅಂತ ಹೇಳ್ಕೊಂಡು ಬರ್ತಾ ಇದ್ದೆ, ಆ ಸ್ಟೇಟ್ಮೆಂಟ್ ಸತ್ಯ. ಇಟ್ಸ್ ಎ ವಂಡರ್ಫುಲ್ ಪ್ಯಾರಡಾಕ್ಸ್ ಇನ್ ಆರ್ಟ್. ಛಂದಸ್ಸು ಆ ರೀತಿಯಲ್ಲಿ ನಾನು ಇರುವಂಥ ಮೋಟು ಗೋಡೆಯನ್ನು ಅತ್ಯದ್ಭುತವಾದ ಮಹಾಕೋಟೆಯ ಗೋಡೆ ಅಂತ ಮಾಡ್ತೀನಿ ಅಂತ ಹೊರಟಿದೆ. ಮಾಡುತ್ತೆ, ಆ ಶಕ್ತಿ ಅದಕ್ಕೆ ಉಂಟು. ಇದ್ದರೆ ಅದನ್ನು ಯಾತಕ್ಕೆ ಬಿಡೋಣ? ಸೂರ್ಯೋದಯಕ್ಕೂ ಬೌಳಿಗೂ ಏನು ಸಂಬಂಧ ಇದೆ ಅಂತ ಯಾವ ಖಗೋಳಶಾಸ್ತ್ರಜ್ಞನೂ ಹೇಳೋಕ್ಕಾಗೋಲ್ಲ, ಯಾವ ಮನಃಶಾಸ್ತ್ರಜ್ಞನೂ ಹೇಳ್ತಾನೋ ಇಲ್ವೋ ಗೊತ್ತಿಲ್ಲ. ಆದರೆ ನಮಗಂತೂ ಬಂದುಬಿಟ್ಟಿದೆ. ವೆನ್ ಇಟ್ ವರ್ಕ್ಸ್ ಆ್ಯಂಡ್ ಕ್ಲಿಕ್ಸ್, ಬೆಟರ್ ಹ್ಯಾವ್ ಇಟ್. ಯು ನೀಡ್ ನಾಟ್ ಹ್ಯಾವ್ ಎನಿ ಡಿಸ್ಪ್ಯೂಟ್ ವಿತ್ ದಟ್ ಅಂತ. ಈ ಎಲ್ಲ ದೃಷ್ಟಿಯಿಂದ ನಮಗೆ ಆ ಗಂಭೀರವಾದ ಛಂದಸ್ಸಿನಲ್ಲಿ ರೂಪುಗೊಳ್ಳುವುದರೊಳಗೆ ಒಂದು ಸೊಗಸಿದೆ ಅಂತ ಅನಿಸುತ್ತದೆ. ಮತ್ತು ಇಟ್ ಮೇಕ್ಸ್ ಸೋ ಮೆನಿ ಥಿಂಗ್ಸ್ ಮೆಮೊರಬಲ್. ಸ್ಮರಣೀಯವಾಗಿ ಮಾಡುತ್ತದೆ. ಆ ಸ್ಮರಣೀಯತೆಯಿಂದಲೇ ಒಂದು ಸೌಂದರ್ಯ ಬರುತ್ತದೆ. ಮತ್ತು ಭಾಷೆಯನ್ನು ನೋಡಿ ನೋಡಿ ಪರಿಶೀಲನೆ ಮಾಡಿ ತೀಡಿ ತೀಡಿ ಬಳಸುವಂತೆ ಮಾಡುತ್ತದೆ. ಆಗ ಪರಿಷ್ಕಾರ ಬರುತ್ತದೆ. ಆಗಲೇ ಕ್ಲಾಸಿಕ್ ಅಂತಾಗುತ್ತದೆ. ವಾಟ್ಸ್ ಎ ಕ್ಲಾಸಿಕ್ ಅನ್ನೋದು ಬಹಳ ಪ್ರಸಿದ್ಧವಾದ ಲೇಖನ ಟಿ.ಎಸ್. ಎಲಿಯಟ್ ಅನ್ನೋದು. ಅವನು ಹೇಳ್ತಾನೆ, ಒಂದು ವರ್ಡಲ್ಲಿ ಟು ಸೇ ವಾಟ್ಸ್ ಎ ಕ್ಲಾಸಿಕ್ ಇನ್ ಒನ್ ವರ್ಡ್, ಐ ಹ್ಯಾವ್ ಓನ್ಲಿ ಒನ್ ಥಿಂಗ್, ಮೆಚ್ಯೂರಿಟಿ ಅಂತಂತಾನೆ. ಪರಿಣತಿ, ಅದೇ ಕ್ಲಾಸಿಕ್ನ ಮುಖ್ಯ ಲಕ್ಷಣ ಅಂತ. ಪರಿಣತ ಪ್ರಜ್ಞಸ್ಯ ವಾಣೀಮಿಮಾಮ್ ಅಂತ ಭೌಭೂತಿ ಹೇಳ್ತಾನೆ. ಪರಿಣತ ಪ್ರಜ್ಞೆ ತುಂಬ ಮುಖ್ಯ. ನೋಡಿ, ಪರಿಣತಿ ಅಂತನ್ನುವಾಗ ಪರಿ ಉಪಸರ್ಗ, ನತಿ ಅಂತ. ನತಿ ಅಂದರೆ ಬಾಗುವುದು ಅಂತ. ನಮ್ರತೆ ಬರುತ್ತದೆ. ಆ ಮೆಚ್ಯೂರಿಟಿ ಅಂತಂದರೆ ಸರ್ವತೋಮುಖವಾದ ನಮ್ರತೆ. ಯಾವುದೋ ಯೂನಿಡೈರೆಕ್ಷನಲ್ಲಾದ ಮಾಡೆಸ್ಟಿ ಇದ್ದರೆ ಅದು ಯಾವುದೋ ಇಟ್ ಇಸ್ ಗೋಯಿಂಗ್ ಟು ಸರ್ವ್ ಸಮ್ ಅಲ್ಟೀರಿಯರ್ ಪರ್ಪಸ್ ಅಂತಾಗುತ್ತೆ. ಯೂನಿವರ್ಸಲ್ ಆದ ಮಾಡೆಸ್ಟಿ ಇದ್ದಾಗ ಅದು ಬೇರೆಯೇ ಆದದ್ದು. ನೆನ್ನೆ ದಿವಸದ ನನ್ನ ಅವಧಾನವನ್ನು ನೋಡಿ ಇಂದು ಬೆಳಗ್ಗೆ ಒಬ್ಬ ಸ್ನೇಹಿತ ಹೇಳ್ದ, ಆ ಮಟ್ಟದ ಆತ್ಮವಿಶ್ವಾಸ ನಿನಗೆ ಹೇಗೆ ಬರುತ್ತೆ ಅಂತ. ನನಗೆ ಬರೋದಕ್ಕೆ ಕಾರಣ ನಮ್ರತೆ ಏನಪ್ಪ. ಆ ಹೊತ್ತಲ್ಲಿ ನಾನು ಪಬ್ಲಿಕ್ಕಾಗಿ ನನಗೇನು ಗೊತ್ತಿದೆ ಏನು ಗೊತ್ತಿಲ್ಲ ಅನ್ನೋದನ್ನು ಡಿಕ್ಲೇರ್ ಮಾಡ್ಕೊಂಡು ಬಿಟ್ಟಿರ್ತೀನಿ. ನಾನು ಮಾಡಿದ್ದಷ್ಟೇ ನಿಜವಾದ ಬಂಡವಾಳ. ಡಿಕ್ಷನರಿ ನೋಡೋ ಹಾಗಿಲ್ಲ, ವ್ಯಾಕರಣ ಪುಸ್ತಕಗಳನ್ನು ನೋಡೋ ಹಾಗಿಲ್ಲ, ತಲೆ ಕೆರ್ಕೊಳ್ಳೋ ಹಾಗಿಲ್ಲ, ಸ್ವಲ್ಪ ಹೊತ್ತಾದ ಮೇಲೆ ಮಾಡ್ತೀನಿ ಅಂತ ಕಾಯೋ ಹಾಗಿಲ್ಲ, ಅವ್ರನ್ನ ಕೇಳ್ತೀನಿ ಅಂತ ಹೇಳೋ ಹಾಗಿಲ್ಲ. ನೋ ಅಮೌಂಟ್ ಆಫ್ ಸೂಡೋ ಎರುಡಿಷನ್ ಈಸ್ ಪಾಸಿಬಲ್ ಹಿಯರ್. ನಂದು ಏನು ಬಂಡವಾಳವೋ ಅಷ್ಟೇ, ಇನ್ನೇನು ಇರೋದಿಲ್ಲ. ಇಷ್ಟೇ ಇದೆ. ಹಾಗಾಗಿ ನನಗಿಂತ ದೊಡ್ಡವರು ಎಷ್ಟೋ ಜನ ಇದ್ದಾರೆ, ನನಗಿರೋದು ಇಷ್ಟೇ ಅಂತ ಅನ್ನೋದು ಮೊದಲೇ ಇರೋದ್ರಿಂದ ನಮ್ರತೆಯಿಂದಲೇ ಆತ್ಮವಿಶ್ವಾಸ ಬರೋದು. ಯಾತಕ್ಕೆ ಅಂದರೆ ನಾನು ಕಳ್ಕೊಳ್ಳೋದು ಇನ್ನೇನೂ ಇಲ್ಲ. ಏನಂತ ಇರುವುದಿಷ್ಟೇ ಅಂತ ಗೊತ್ತು ಮಾಡ್ಕೊಂಡಿದ್ದಾರೆ. ಇನ್ನು ಏನಾದರೂ ಇದ್ದರೆ ಅದು ಪಡ್ಕೊಳ್ಳೋದಷ್ಟೇ ಹೊರತು ಕಳ್ಕೊಳ್ಳೋದಿಲ್ಲ ಅಂತ. ಕಳ್ಕೊಳ್ಳೋದು ಏನೂ ಇಲ್ಲ ಅನ್ನುವಾಗ ಬರುವ ರೆಕ್ಲೆಸ್ನೆಸ್ ಇದೆಯಲ್ಲ, ದಟ್ಸ್ ಎನ್ ಎನಾರ್ಮಸ್ ಕರೇಜ್. ಈ ದೃಷ್ಟಿಯಿಂದ ಕಂಡಾಗ ನಮಗೆ ಗೊತ್ತಾಗುತ್ತದೆ ಆ ಮೆಚ್ಯೂರಿಟಿ ಎನ್ನುವಂಥದ್ದಕ್ಕೆ ಅಸ್ಥಿಭಾರವಾಗಿರೋದು ನಮ್ರತೆ. ಆ ನಮ್ರತೆಯಾದರೂ ಸರ್ವತೋಮುಖವಾಗಿ ಬರೋದು ಯಾತಕ್ಕೆ ಅಂದರೆ ಇಡೀ ಪರಂಪರೆಯ, ಇಡೀ ಭೂತ ಭವಿಷ್ಯತ್ತುಗಳ ಬಗೆಗಿನ ಅರಿವು.
ಎಲ್ಲವನ್ನ ಒಂದು ಮಟ್ಟಕ್ಕೆ ಗಮನಿಸಿದಾಗಲೇ ಮಾಡೆಸ್ಟಿ ಬರೋದು. ಹಾಗಿಲ್ಲದೆ ಇರೋದು ಅಜ್ಞಾನವೇ. ನನಗಿಂತ ದೊಡ್ಡವರಿದ್ದಾರೆ ಎನ್ನುವ ಅರಿವು ಬರೋದಕ್ಕೆ ಒಂದಿಷ್ಟು ವ್ಯಾಸಂಗ ಅಭ್ಯಾಸ ಬೇಕಾಗುತ್ತದೆ. ಕ್ಲಾಸಿಕ್ಸ್ ಮಹಾಕಾವ್ಯ ಕಲಿಸುವಂಥದ್ದು ಅಂಥದ್ದು. ಹೀಗಾಗಿ ಎಂದರೋ ಮಹಾನುಭಾವುಲು ಅಂತ ತ್ಯಾಗರಾಜರು ಹೇಳಿ ಮಾಡಿದ ರಚನೆ ಇದೆಯಲ್ಲ, ಅದು ಎಷ್ಟು ದೊಡ್ಡದು. ತ್ಯಾಗರಾಜರು ಏನೋ ನಾ ಸ್ವಾಮಿ ಓರಾ ಪೋರಾ ಅಂತ ಇಷ್ಟೇ ಹೇಳ್ತಕ್ಕಂಥ ಭಜನೆ ಸಂಗೀತಗಾರರು, ಉತ್ಸವ ಸಂಪ್ರದಾಯದಸ್ಥರು ಇನ್ನೇನು ಇಲ್ಲ ಅಂದಾಗ ನನಗೂ ಗೊತ್ತಿದೆ ಎರುಡಿಷನ್ ಅಂದರೆ ಏನು ಅಂತ ತೋರಿಸುವಂತೆ ಘನಮಾರ್ಗದಲ್ಲಿ ಘನರಾಗಗಳನ್ನು ಹಿಡಿದು ಮಾಡಿದಂಥ ಅಮೋಘವಾದ 5 ಕೃತಿಗಳು ಪಂಚರತ್ನಗಳು. ಅಲ್ಲಿ ಸ್ವರ ಮತ್ತು ಸಾಹಿತ್ಯ ಎರಡೂ ಬರುತ್ತೆ. ಅಂದರೆ ತಾನವರ್ಣಗಳ ಆಕಾರದಲ್ಲಿ ತಾನವರ್ಣಗಳಿಗಿಂತ ಎಷ್ಟೋ ಪಾಲು ಭವ್ಯವಾಗಿರುವಂಥ ರಚನೆ ಮಾಡಿದ್ರು. ಮತ್ತು ತಾನವರ್ಣಗಳಲ್ಲಿ ಪ್ರಾಯಿಕವಾಗಿ ಪುಡಿ ಸಾಹಿತ್ಯ, ಯಾವುದೋ ಒಂದು ಒಬ್ಬ ವಿರಹಿಣಿ ಗೋಳಾಡೋದು, ಅದರೊಳಗೆ ಏನು ಹೆಚ್ಚು ಪದಗಳು ಇರೋದಿಲ್ಲ, ಕಾರವ್ಯಗಳಲ್ಲೇ ಮುಗಿದೋಗ್ಬಿಡುತ್ತೆ, ಏನೂ ಅಂಥ ವಿಶೇಷವಾದ ಸಾಹಿತ್ಯ ಸೌಂದರ್ಯ ಇಲ್ಲ. ಮತ್ತು ಇದ್ದರೂ ಕೂಡ ಅದೇನೋ ಅಗ್ಗದ ಶೃಂಗಾರಾಭಾಸಕ್ಕೆ ಮುಗಿದು ಹೋಗುವಂಥದ್ದು. ಅರೆ ಇವರ ಆ ಘನರಾಗ ಪಂಚಕದಲ್ಲಿ ಮಾಡುವ ಆ ಪಂಚರತ್ನಗಳಲ್ಲಿ ಎಷ್ಟು ಉದಾತ್ತ ಗಂಭೀರವಾದ ಸಾಹಿತ್ಯ. ಆ ಒಂದು ಎಂದರೋ ಮಹಾನುಭಾವುಲನಾಗಲಿ ದುಡುಕುಗಲ ಆಗಲಿ ಎರಡನ್ನು ತಗೊಂಡ್ರೆ ಸಾಕು ಆ ಸಾಹಿತ್ಯ ಶ್ರೀಮಂತಿಕೆ. ಮತ್ತು ಅಲ್ಲಿ ಅವರು ತಾಳಗತಿಯನ್ನು ಮತ್ತು ಪದಗತಿಯನ್ನು ಬೆಸೆಯುವ ಬಗೆ ಇದೆಯಲ್ಲ, ಇಟ್ಸ್ ಸಮಥಿಂಗ್ ಅಮೇಝಿಂಗ್ ಅಂತನ್ಸುತ್ತೆ. ಇದನ್ನು ಎರಡನ್ನೂ ಗಮನಿಸಿಕೊಂಡು ಸರಿಯಾಗಿ ಬಾಲಮುರಳಿ ಕೃಷ್ಣರಂಥವರು ಮಾತ್ರ ಹಾಡಬಲ್ಲರು. ತೆಲುಗಿನ ಭಾಷಾ ಸೌಂದರ್ಯವನ್ನು, ಅದರೊಳಗೆ ಅಂತರ್ಗತವಾದ ಛಂದೋಗತಿಯನ್ನು ಮತ್ತು ಈ ಆದಿತಾಳದ ಬಗೆ ಬಗೆಯ ಆ ಒಂದು ಲಯ ವಿನ್ಯಾಸ, ಫ್ರೇಸಿಯಾಲಜಿ ಅಂತ ಏನಿದೆ ಅದನ್ನು, ಮತ್ತು ಆ ಒಂದು ದೀಕ್ಷಿತರ ಶ್ರೀರಾಗಕ್ಕಿಂತ ಭಿನ್ನವಾಗಿ ಈ ಶ್ರೀರಾಗ ಉಂಟು. ಆ ಅದು ಸ್ವರ ನಿದಪ ಅಂತ ಯಾವುದು ಬರುತ್ತೆ, ನಿಷಾದ ದೈವತ ಪಂಚಮಗಳ ಮಧ್ಯೆ ಓಡಾಟ, ಅದು ಇಲ್ಲಿಲ್ಲ, ತ್ಯಾಗರಾಜರಲ್ಲಿ ಇಲ್ಲ. ಅದು ಇಲ್ಲದೇನೆ ಶ್ರೀರಾಗಕ್ಕೆ ರಂಜನೆಯನ್ನು ತರ್ತಾರೆ. ಅಂತಂದರೆ ಎಂದರೋ ಮಹಾನುಭಾವುಲು ಅಂದರಿಕಿ ವಂದನಮುಲು ಅಂತ ದೊಡ್ಡವರು ಅಂತ ಹೇಳುವಾಗಲೇ ತಮ್ಮ ದೊಡ್ಡತನವನ್ನು ಅಲ್ಲಿ ತೋರಿಸಿಬಿಟ್ಟಿದ್ದಾನೆ. ಇದು ಬರುವಂಥದ್ದು ಕ್ಲಾಸಿಕ್ಕಲ್ಲಿ ಆಗುವಂಥದ್ದು. ಆ ಮೆಚ್ಯೂರಿಟಿ, ಪರಿಣತಿ ತುಂಬ ದೊಡ್ಡದಾದದ್ದು. ಮತ್ತು ಅವನು ಇನ್ನೊಂದು ಹೇಳ್ತಾನೆ, ಸಮಗ್ರತೆ, ಕಾಂಪ್ರಹೆನ್ಸಿವ್ನೆಸ್ ಅಂತ. ಮೆಚ್ಯೂರಿಟಿ ಆ್ಯಂಡ್ ಕಾಂಪ್ರಹೆನ್ಸಿವ್ನೆಸ್ ಎರಡೂ ಕೂಡ ಇಡಿಯಾಗಿ ನಮಗೆ ಕೊಡಬೇಕು ಅಂತ. ನಮ್ಮ ಜನ ಯಾವಾಗ ಕಾವ್ಯಕ್ಕೆ ದೂರ ಆಗಿದ್ದು ಅಂದರೆ ಇದು ಎರಡೂ ಕಾವ್ಯಗಳಲ್ಲಿ ಇಲ್ಲದೆ ಹೋದಾಗಲೇ. ನವೋದಯ ಕಾವ್ಯಕ್ಕೆ ಪರಿಣತಿಯೂ ಇತ್ತು, ಕಾಂಪ್ರಹೆನ್ಸಿವ್ನೆಸ್ಸೂ ಇತ್ತು. ನಮ್ಮ ಸಂಸ್ಕೃತದ ಆರ್ಷ ಮಹಾಕಾವ್ಯಗಳಿಗಂತೂ ಇದ್ದದೇ ಅದು, ಅದರ ಲಕ್ಷಣವೇ. ಸಂಸ್ಕೃತ ಅಂದ್ರೇ ಮೆಚ್ಯೂರಿಟಿ ಆ್ಯಂಡ್ ಕಾಂಪ್ರಹೆನ್ಸಿವ್ನೆಸ್ ಅಂತ ಕರೀಬಹುದು. ಅದು ಯಾವಾಗ ಇಲ್ಲವೋ ಜನಸಾಮಾನ್ಯರಿಗೆ ಅದು ಬೇಕಾಗಲಿಲ್ಲ. ಯಾಕೆಂದರೆ ಪ್ರತಿಯೊಬ್ಬರು ಬಯಸುವಂಥದ್ದು ಯಾವುದೇ ಒಂದು ಕಲೆಯಿಂದ, ಯಾವುದೇ ಒಂದರಿಂದ ನಮಗೊಂದು ಮೆಚ್ಯೂರಿಟಿ ಬರಬೇಕು, ನಮ್ಮ ಬದುಕಿಗೊಂದು ಕಾಂಪ್ರೆನ್ಷನ್ ಬೇಕು ಅಂತ. ವಿ ನೀಡ್ ಅನ್ ಇಂಟಿಗ್ರಿಟಿ, ವಿ ನೀಡ್ ಮೆಚ್ಯೂರಿಟಿ ಫಾರ್ ಅವರ್ ಲೈಫ್. ಇಫ್ ನಾಟ್ ದಿರ್ ಇಸ್ ನೋ ಯೂಸ್ ಆಫ್ ದಟ್ ಲೈಫ್. ಆ ಪರ್ಪಸ್ಫುಲ್ನೆಸ್ ಬದುಕಿಗೆ ಬೇಕು ಅಂತ ಅನ್ನಿಸುವುದು ಕೊಡಬೇಕು. ಹಾಗೆ ಕೊಡದೇ ಇದ್ದಾಗ ಚೆನ್ನಾಗಿ ನಿರ್ದಯವಾಗಿ ಅವನು ರಿಜೆಕ್ಟ್ ಮಾಡಿಬಿಟ್ಟ. ಅದರಿಂದಲೇ ಈ ನವ್ಯ ಕವಿತೆ ಬಂದ ತಕ್ಷಣ ಕವಿತೆ ಪುಸ್ತಕವಾ ಲೈಬ್ರರಿಗೆ ತಳ್ಳು, ಅಥವಾ ಖಾಲಿ ಪೇಪರ್ ಹಳೆ ಶೀಶಾ ಇದಕ್ಕೆ ತಳ್ಳು, ಇಲ್ಲ ಪಕೋಡ ಅಂಗಡಿಗೆ ಹೋಗು, ಈ 3 ಬಿಟ್ಟು 4ನೇ ದಾರಿನೇ ಇಲ್ಲದಂತೆ ಆಗ್ಬಿಡ್ತು. ಇದು ನೋಡಿದಾಗ ನಮಗೆ ಕ್ಲಾಸಿಕ್ ಆಗುವ ಹಂತ ಎಂಥದ್ದು ಅಂತನ್ನುವುದು ತಿಳಿಯುತ್ತದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಭಾರತೀಯ ಮಹಾಕಾವ್ಯಗಳ ಲಕ್ಷಣ ಪಾಶ್ಚಾತ್ಯ ಮಹಾಕಾವ್ಯಗಳಲ್ಲೂ ಹೇಗೆ ರಿಫ್ಲೆಕ್ಟ್ ಆಗಿದೆ ಅನ್ನೋದನ್ನು ನಾಳೆ ನೋಡಿ ಮುಂದುವರಿಯೋಣ. ಧನ್ಯವಾದ, ನಮಸ್ಕಾರ.